ನಾವಿದನ್ನು ಓದುವಂಥ ದೇವರ ವಾಕ್ಯದ ಭಾಗ ಯೆಶಾಯನ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯ 15ರಿಂದ 20 ವಚನಗಳು. ಯೆಶಾಯನ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯ 15ರಿಂದ 20 ವಚನಗಳ ತನಕ. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮಧಾರೆಯ ನಮ್ಮ ಮೇಲೆ ಸುರಿಸಲ್ಪಡುವುದು. ಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು. ಆಗ ಅರಣ್ಯವು ತೋಟವಾಗುವುದು. ಈಗಿನ ತೋಟವು ಆಗಿನವರಿಗೆ ಅರಣ್ಯವಾಗಿ ಕಾಣಿಸುವುದು. ನ್ಯಾಯವು ಅಡವಿಯಲ್ಲಿಯೂ ನೆಲೆಗೊಳ್ಳುವುದು. ಧರ್ಮವು ತೋಟದಲ್ಲೇ ಇದ್ದೇ ಇರುವುದು. ತೋಟದಲ್ಲಿ ಇದ್ದೇ ಇರುವುದು. ಧರ್ಮದಿಂದ ಸಮಾಧಾನವು ಫಲಿಸುವುದು. ಶಾಂತಿ ನಿರ್ಭಯಗಳು ಧರ್ಮದ ನಿತ್ಯ ಪರಿಣಾಮಗಳಾಗಿರುವವು. ನನ್ನ ಜನರು ಸಮಾಧಾನ ನಿವಾಸನದಲ್ಲಿಯೂ ನಿರ್ಭಯ ನಿಲಯಗಳಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು. ಆದರೆ ಕಲ್ಮಳೆ ಸುರಿಸಲು ವನವು ಹಾಳಾಗುವುದು, ಪಟ್ಟಣವು ನೆಲಸಮವಾಗುವುದು. ನೀರಾವರಿಗಳಲ್ಲೆಲ್ಲ ಬೀಜ ಬಿತ್ತುದಲ್ಲೂ ದನ ಕತ್ತೆಗಳನ್ನು ಕಾವಲಿಗೆ ಮೇಯ ಬಿಡುತ್ತಲೂ ಇರುವ ನೀವು ಧನ್ಯರೇ ಸರಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ನಾವು ಕೇಳೋಣ, ಕರ್ತನ ನಮ್ಮ ಸಂಗಡ ಮಾತನಾಡಲಿ ಎಂಬುದಾಗಿ ಕೇಳೋಣ. ಹಲ್ಲೆಲೂಯಾ. ಮಹಿಮೆಯ ದೇವರೇ ನಿನಗೆ ಸ್ತೋತ್ರ. ಮಹಿಮೆಯ ದೇವರೇ ನಿನಗೆ ಸ್ತೋತ್ರ. ದೇವಾದಿ ದೇವನೇ ನಿನಗೆ ಸ್ತೋತ್ರ. ಅಪ್ಪ, ನಿನ್ನ ಪರಿಶುದ್ಧ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಕರ್ತನ ನಿನ್ನ ಪ್ರಸನ್ನತೆ ಇನ್ನೂ ನಮ್ಮ ಮಧ್ಯದಲ್ಲಿ ಹೆಚ್ಚಲಿ ಎಂಬುದಾಗಿ ನಾವು ಬಯಸ್ತೇವೆ ಸ್ವಾಮಿ. ಅಪ್ಪ ತಂದೆ, ನಿನ್ನ ದಯೆ ನಮ್ಮ ಮೇಲಿರಲಿ. ಕರ್ತನೇ, ನಿನ್ನ ದಯೆ ನಮ್ಮ ಮೇಲಿರಲಿ. ಅಪ್ಪ, ಈ ವಾಕ್ಯಗಳೊಂದಿಗೆ ಮಾತನಾಡು ಸ್ವಾಮಿ. ದೇವರೇ, ನೀನು ವಾಕ್ಯವನ್ನು ಯಾವ ಕಾಲಕ್ಕೆ ಮಾತನಾಡಿದೆಯೋ ನಮಗೆ ಗೊತ್ತಿಲ್ಲಪ್ಪ, ನಮಗದು ಸರಿ ಅರ್ಥವಾಗ್ಲಿಲ್ಲ. ಆದ್ರೆ ಈಗ ಈ ವಾಕ್ಯವನ್ನು ನಾವು ಬಯಸ್ತೇವೆ. ಈ ವಾಕ್ಯ ಈಗ ನಮಗೆ ಬೇಕೆಂಬುದಾಗಿ ನಾವು ಹಂಬಲಿಸ್ತೇವೆ ಸ್ವಾಮಿ. ನಮ್ಮ ಸಂಗಡ ದಯಮಾಡಿ ನೀವು ಮಾತನಾಡ್ರಿ. ಕರ್ತನೆ, ನಮ್ಮ ಮನೋನೇತ್ರಗಳನ್ನ ಬೆಳಗಿಸ್ರಿ. ದೇವರೇ, ನಿನ್ನನ್ನ ತಂದೆಯಾದ ದೇವರೇ, ನಿನ್ನನ್ನ ಅಪ್ಪ, ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನ ತಿಳ್ಕೊಳ್ಳತಕ್ಕ ಜ್ಞಾನವುಳ್ಳ ಆತ್ಮವನ್ನ ನಮಗೆ ದಯಮಾಡಿ ಅನುಗ್ರಹಿಸಿ ಎಂದು ನಾವು ಬೇಡಿಕೊಳ್ತೇವೆ. ದೇವರೇ, ನಾವು ಅಲ್ಪರು ಸ್ವಾಮಿ. ಕರ್ತನೆ, ನಾವು ಅಲ್ಪರಪ್ಪ, ಅಜ್ಞಾನಿಗಳಪ್ಪ, ಗಣನೆಗೆ ಬಾರದವರು ಸ್ವಾಮಿ. ನಿನ್ನ ದಯೆಯಿಂದ ನಾವೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈ ನೂತನ ವರ್ಷದಲ್ಲಿ ಅಪ್ಪ, ನಿನ್ನ ಪಾದಸಂದಲ್ಲಿ ತಿರುಗಿ ಈ ರೀತಿಯಾಗಿ ಸೇರಿ ಬರಲು ಕೊಟ್ಟ ಮಹಾ ದಯೆಗಾಗಿ ಸ್ತೋತ್ರ. ಕರ್ತನೆ, ನಮ್ಮೆಲ್ಲರ ಮೇಲೆ ನಿನ್ನ ದಯೆ ಇರಲಿ. ದೇವರೇ, ಈ ವರ್ಷಕ್ಕೆ ಕರ್ತನೆ ನೀನಿಟ ಯೋಜನೆಯೊಳಗೆ ನಮ್ಮನ್ನ ಸೇರಿಸು ಸ್ವಾಮಿ. ಅದ್ರಲ್ಲಿ ಬೇಗ ಸೆಳಕು ನಮ್ಮನ್ನ ಫಲ ಕೊಡುವಂತ ಮರಗಳನ್ನಾಗಿ ಮಾರ್ಪಡಿಸಪ್ಪ. ದೇವರೇ, ನಾವು ನಿನ್ ಫಲ ಕೊಡ್ಬೇಕಪ್ಪ. ದೇವರೇ, ನಮಗಾಗಿ ನಾವು ಜೀವಿಸದೆ ನಮಗಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನಮ್ಮ ಪಾಪಗಳನ್ನ, ಶಾಪಗಳನ್ನ, ನಮ್ಮೆಲ್ಲಾ ಕರ್ತನೆ ಬೇಡವಾದ ಸಂಗತಿಗಳನ್ನ ಹೊತ್ತು ನಮಗಾಗಿ ದೇವರ ಶಿಕ್ಷೆ ಅನುಭವಿಸಿ, ದೇವರ ಕೋಪ ಅನುಭವಿಸಿ, ಕಲ್ವಾರಿ ಶಿಲುಬೆಯಲ್ಲಿ ಶ್ರಮೆ ಅನುಭವಿಸಿ, ರಕ್ತ ಸ್ರವಿಸಿ ಅಪ್ಪ ಸತ್ತು 3ನೇ ದಿವಸದಲ್ಲಿ ಜೀವಂತನಾಗಿ ಎದ್ದು ಬಂದ ಮೃತ್ಯುಂಜಯ ಕ್ರಿಸ್ತನೇ, ದೇವರು ಯಜ್ಞಕ್ಕಾಗಿ ನೇಮಿಸಿದ ದೇವರ ಯಜ್ಞದ ಕುರಿಮರಿಯೇ, ನಮಗಾಗಿ ಯಜ್ಞಾಪಿತನಾದವನೇ, ನಿನಗಾಗಿ ನಾವು ಜೀವಿಸುವಂತೆ, ಈ ಲೋಕವು ನಮ್ಮಲ್ಲಿ ಹೆಚ್ಚೆಚ್ಚಾಗಿ ಯೇಸು ಕ್ರಿಸ್ತನನ್ನ ಕಾಣ್ಲಿಕ್ಕಾಗುವಂತೆ ಅಪ್ಪ ನಮ್ಮನ್ನ ರೂಪಿಸಿರಿ, ನಮ್ಮನ್ನು ಅಭಿಷೇಕಿಸಿ ಉಪಯೋಗಿಸಿರಿ ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಗೆ. ಆಮೆನ್. ಹಲ್ಲೆಲೂಯಾ. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೂತನ ವರ್ಷದ ಶುಭಾಶಯಗಳು. ಕರ್ತನ ಈ ವರ್ಷ ನಿಮ್ಮನ್ನ ಹೆಚ್ಚಾಗಿ ತನ್ನ ಕೃಪೆಯಿಂದ ತುಂಬಿಸ್ಲಿ, ತನ್ನ ಪ್ರಸನ್ನತೆಯಿಂದ ನಿಮ್ಮನ್ನ ತುಂಬಿಸ್ಲಿ. ಹಲ್ಲೆಲೂಯಾ. ನೀವು ಹೋಗುವಲ್ಲಿ ಜನರು ದೇವರ ಪ್ರಸನ್ನತೆ ಅನುಭವಿಸುವಂತಾಗಲಿ. ಆಮೇಲೆ ನಮ್ಮಿಂದ ಇತರರಿಗೆ ಏನ್ ಸಿಗ್ಬೇಕಂದ್ರೆ ಯೇಸು ಕ್ರಿಸ್ತನ್ ಸಿಗ್ಬೇಕು. ಹಲ್ಲೆಲೂಯಾ. ಬಹಳ ಪ್ರಾಮುಖ್ಯವಾದ ವಿಷಯ ಅದು. ಓಕೆ, ಇದ್ರ ಜೊತೆಗೆ ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ. ಯೋಹಾನ 14:27. ಯೋಹಾನ 14:27. ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಎದರದಿರಲಿ. ಆಮೆನ್. ಹಲ್ಲೆಲೂಯಾ. ಇದೆರಡು ವಾಕ್ಯಗಳ ಮೇಲೆ ನಾವು ಧ್ಯಾನಿಸಲಿಕ್ಕೆ ದೇವರ ಆತ್ಮ ನಮ್ಮನ್ನ ಬಲಪಡಿಸಲಿ. ಹಲ್ಲೆಲೂಯಾ. ಇಲ್ಲಿ ಮುಖ್ಯವಾಗಿ ನಾವು ಧ್ಯಾನಿಸುವಂತ ವಾಕ್ಯದ ಭಾಗ ಮೊದಲು
ಏಷಾಯ 32:15 ವಚನ. ಏಷಾಯ 32:15. ಅದನ್ನ ಮತ್ತೊಮ್ಮೆ ಓದೋಣ, ಎಲ್ಲರೂ ಓದೋಣ. ಸ್ಟಾರ್ಟ್. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮ ಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು. ಆಗ ಅರಣ್ಯವು ತೋಟವಾಗುವುದು, ಈಗಿನ ತೋಟವು ಆಗಿನವರೆಗೆ ಅರಣ್ಯವಾಗಿ ಕಾಣಿಸುವುದು. ಓಕೆ, ನ್ಯಾಯವಡಿಯಲ್ಲಿ ನೆಲೆಗೊಳ್ಳುವುದು. ಮುಂದುವರಿಸೋಣ. ಧರ್ಮವು ತೋಟದಲ್ಲಿ ಇದ್ದೇ ಇರುವುದು, ಧರ್ಮದಿಂದ ಸಮಾಧಾನ ಫಲಿಸುವುದು, ಶಾಂತಿ ನಿರ್ಭಯಗಳು ಧರ್ಮದ ನಿತ್ಯ ಪರಿಣಾಮವಾಗಿರುವವು. ನನ್ನ ಜನರು ಸಮಾಧಾನ ನಿವಾಸದಲ್ಲಿಯೂ ನಿರ್ಭಯ ನಿಲಯಗಳಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು. ಆದರೆ ಕಲ್ಮಳೆ ಸುರಿಯಲು ವನವು ಹಾಳಾಗುವುದು, ಪಟ್ಟಣವು ನೆಲಸಮವಾಗುವುದು. ನೀರಾವರಿಗಳಲ್ಲೆಲ್ಲ ಬೀಜ ಬಿತ್ತುತ್ತಲೂ ದನಕತ್ತೆಗಳನ್ನು ಕಾವಲಿಗೆ ಮೇಯ ಬಿಡುತ್ತಲೂ ಇರುವ ನೀವು ಧನ್ಯರೇ ಸರಿ. ಹಲ್ಲೆಲೂಯಾ. ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ಆರಂಭದ ಭಾಗವನ್ನ 15ನೇ ವಚನದಲ್ಲಿ ಗಮನಿಸೋಣ. 15ನೇ ವಚನದಲ್ಲಿ ಏನ್ ಹೇಳ್ತಿದೆ? ದೇವರ 15ನೇ ವಚನದಲ್ಲಿ ನಮ್ಮ ಮೇಲೆ ಏನ್ ಮಾಡ್ತಾನಂತೆ? ದಿವ್ಯಾತ್ಮ ಧಾರೆ ಸುರಿಸ್ತಾನಂತೆ. ಆದ್ರೂ ಮೊದಲನೇ ಮಾತು ಏನಂತ ಬರೆದಿದೆ? ಬಳಿಕ. ಹಾಗಾದ್ರೆ ದೇವರು ಪವಿತ್ರಾತ್ಮನನ್ನ ಸುರಿಸ್ಲಿಕ್ಕೆ ಏನೋ ಒಂದು ತಡೆಯಲ್ಲ, ಒಂದು ಸಂಗತಿ ಅಥವಾ ಒಂದು ಘಟನೆ ನಂತರ ಅದನ್ನ ಮಾಡ್ಬೇಕಂತಿದ್ದ. ಆ ಭಾಗದಲ್ಲಿ ದೇವರ ಆತ್ಮನ ನಮ್ಮನ್ನ ಬಲಪಡಿಸಲಿ. ಹಲ್ಲೆಲೂಯಾ. ಯಾವುದೋ ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ದೇವರು ಬಳಿಕ ಅಂತ ಹೇಳ್ತಿದ್ದಾರೆ. ಆ ಒಂದು ಘಟನೆಯ ನಂತರ ದೇವರು ನಮ್ಮ ಮೇಲೆ ದಿವ್ಯಾತ್ಮ ಧಾರೆಯನ್ನ ಏನಂತೆ ಸುರಿಸ್ತಾನಂತ ಹೇಳಿದ್ರೆ, ಮೇಲಿಂದನ ಕೆಳಗಿನಿಂದ? ಮೇಲಿನಿಂದ. ಹಾಗಾದ್ರೆ ಮೇಲಿನಿಂದ ಅದು ನಮ್ಮ ಮೇಲೆ ಬರ್ಬೇಕಾದ್ರೆ ದಿವ್ಯ ಆತ್ಮ, ದೇವರಿಗೆ ಸಂಬಂಧಪಟ್ಟ ಆತ್ಮ ಅಥವಾ ದೇವರ ಆತ್ಮವೇ, ಆ ಆತ್ಮ ನಮಗೆ ಬರ್ಬೇಕೆಂಬುದು ದೇವರ ಯೋಚನೆ. ಹಲ್ಲೆಲೂಯಾ. ನನಗೆ ಬಹಳ ಆಪ್ತರಾಗಿ ಸೇವೆಯಲ್ಲಿ ಇರೋರಿಗೆ ಒಂದ್ ವೇಳೆ ಪದೇ ಪದೇ ಕೇಳಿಸ್ಕೊಂಡ ಒಂದು ಮಾತೇನಂದ್ರೆ, ಒಂದ್ ವೇಳೆ ನನ್ನನ್ನ ನಿದ್ದೆಯಿಂದ, ಗಾಢ ನಿದ್ರೆಯಿಂದ ಎಚ್ಚರಿಸಿ ದೇವರ ಲೋಕಕ್ಕೆ ಮನುಷ್ಯನನ್ನ ಯಾಕೆ ಕಳಿಸ್ಕೊಟ್ಟ ಎಂಬುದಾಗಿ ಒಂದ್ ವೇಳೆ ಆತುರವಾಗಿ ಪ್ರಶ್ನೆ ಕೇಳಿದ್ರೆ, ನನ್ನ ಉತ್ತರ ಒಂದು ವೇಳೆ ಬಹಳ ಸಮರ್ಪಕವಾಗಿ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಭೂಮಿಗೆ ಕಳಿಸಿಕೊಟ್ಟದಕ್ಕೆ ಮುಖ್ಯವಾದ ಕಾರಣಗಳಲ್ಲಿ ಒಂದು ಕಾರಣ, ಪ್ರಾಮುಖ್ಯವಾದ ಕಾರಣಗಳಲ್ಲಿ ಒಂದು ಪ್ರಾಮುಖ್ಯವಾದ ಕಾರಣ, ನಮಗೆ ಆತನು ತನ್ನ ಆತ್ಮನನ್ನ ಕೊಡ್ಲಿಕ್ಕಾಗಿಯೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗಿದೆಲ್ಲ ಅರ್ಥ ಆಗ್ತದೆ ಅಂತ ಕೇಳಿದ್ರೆ, ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಅವನು ಮೂಗಿನ ಒಳಗೆ ಏನನ್ನು ಹೋಗ್ತಾನೆ? ಅದೇನದು? ಅದು ಪವಿತ್ರಾತ್ಮ, ಅದು ದೇವರ ಆತ್ಮ. ತನ್ನ ಆತ್ಮನನ್ನು ನಮ್ಮೊಳಗೆ ಕೊಡ್ತಾನೆ. ಹಾಗಾಗಿ ಕೆಲವು ಭಾಷಾಂತರಗಳನ್ನ ಓದಿದ್ರೆ ಗೊತ್ತಾಗ್ತದೆ, ಕೆಲವು ಭಾಷಾಂತರಗಳ ವ್ಯತ್ಯಾಸವಾಗಿದೆ. ಮನುಷ್ಯ ಬದುಕುವ ಪ್ರಾಣಿ ಅದ, ಆ ರೀತಿ ಇಲ್ಲ. ಕೆಲವು ಭಾಷಾಂತರಗಳಲ್ಲಿ ಮನುಷ್ಯನು ಬದುಕುವ ಆತ್ಮನಾದಂತ ಬರ್ತದೆ. ಹಲ್ಲೆಲೂಯಾ. ಓದಿದ್ರೆ ಯಾರಾದ್ರು? ಬದುಕುವ ಆತ್ಮನಾದ, ಜೀವಾತ್ಮನಾದ. ಹಲ್ಲೆಲೂಯಾ. ಎಲ್ಲ ಪ್ರಾಣಿಗೂ ದೇವ್ರು ಉಸಿರು ಕೊಟ್ಟ, ಆದ್ರೆ ಮನುಷ್ಯನಿಗೆ ದೇವರ ಆತ್ಮ ಕೊಟ್ಟ. ಇದು ಬಹಳ ವಿಶೇಷವಾದ ವಿಷಯ. ಹಾಗಾಗಿ ದೇವರ ಸೃಷ್ಟಿಯಲ್ಲಿ ಮನುಷ್ಯ ಯಾಕೆ ಪ್ರಧಾನ ಅನ್ನೋದಕ್ಕೆ ಒಂದು ಮುಖ್ಯವಾದ ಕಾರಣ ನಮ್ಗೆ ಇಲ್ಲಿ ಸಿಗ್ತದೆ. ಆದ್ರೆ ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯಕ್ಕೆ ಬರೋದ್ರೊಳಗೆ 6ನೇ ಅಧ್ಯಾಯದ 3ನೇ ವಚನಕ್ಕೆ ಬರ್ಬೇಕಾದ್ರೆ ದೇವರೇ ಒಂದು ಮಾತು ಹೇಳ್ತಾನೆ. ಕನ್ನಡ ಭಾಷಾಂತರದಲ್ಲಿ ಇದು ಬಹಳ ಸ್ಪಷ್ಟವಾಗಿದೆ. 6:3 ಆದಿಕಾಂಡ 6:3 ಇನ್ನೂ ನನ್ನ ಆತ್ಮ ಮನುಷ್ಯರೊಂದಿಗೆ ಓದಿ ನೋಡೋಣ. ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ. ಆಮೆನ್. ಏನಂತೆ? ದೇವರೇನೋ ಸಂಕಟ ಪಟ್ಕೊಂಡು ಒಂದು ಮಾತು ಹೇಳ್ತಿದ್ದಾನೆ. ಮನುಷ್ಯರ ಜೊತೆ ಇನ್ನೂ ಏನಿರ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಆತ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ಚಿತ್ರಣ ಹೇಗಿದೆ ಅಂತ ಕೇಳಿದ್ರೆ, ಯಾರಾದ್ರೂ ಇಬ್ರು ಜೊತೆಗೂಡಿದ್ಮೇಲೆ ಒಬ್ರು ಯಾವಾಗ್ಲೂ ಪಿರಿ ಸಣ್ಣ ಸಣ್ಣದಕ್ಕೂ ತಪ್ಕೊಂಡಿಡಿದು, ಸಣ್ಣ ಸಣ್ಣದಕ್ಕೂ ಸಿಟ್ ಮಾಡೋದು, ಸಣ್ಣ ಸಣ್ಣದಕ್ಕೂ ಕ್ಯಾತೆ ತೆಗೆಯೋದು ಎಲ್ಲ ಮಾಡ್ತಾ ಇದ್ರೆ, 1 ದಿನ 2 ದಿನ 1 ತಿಂಗಳು 2 ತಿಂಗಳು 1 ವರ್ಷ 2 ವರ್ಷ ಆಗಿ ತಾಳಿ 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 ಕಡೆಗೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ? ನಾವು ಇನ್ನು ಜೊತೆಗಿರ್ಲಿಕ್ಕಾಗಲ್ಲ. ದೇವರ ಮನುಷ್ಯನ ಜೊತೆ ಮನಸ್ಸಿನಲ್ಲಿ, ಹೃದಯದಲ್ಲಿ ಬಾಧೆಪಟ್ಟ ಒಂದು ದೊಡ್ಡ ವಿಷಯ, ಇನ್ನು ನನ್ನ ಆತ್ಮ ಮನುಷ್ಯ ಸಂಗಡ ಇರಲ್ಲ. ಕಾರಣ ನಮ್ಮ ಆಲೋಚನೆಗಳೆಲ್ಲ ಕೆಟ್ಟು ಹೋದವುಗಳು, ನಮ್ಮ ಕ್ರಿಯೆಗಳೆಲ್ಲ ಕೆಟ್ಟು ಹೋದವುಗಳು. ಕಡೆಗಲ್ಲಿ ನಮಗೆ ಸಿಕ್ಕುವಂತ ವಿಷಯವೇನೆಂದ್ರೆ, ದೇವರು ತಾನೇ ಕೈಯಾರೆ ತನ್ನ ಆತ್ಮನನ್ನ ಹಿಂದಕ್ಕೆ ತಕ್ಕೊಂಡ್ಬಿಟ್ಟ.
ಬಹಳ ದುಃಖದ ವಿಷಯ. ಈ ಚಿತ್ರಣಗಳು ಎಲ್ಲಿ ಸಿಗ್ತದಂತ ಕೇಳಿದ್ರೆ ಇದೇ ಆದಿಕಾಂಡದ 8ನೇ ಅಧ್ಯಾಯ, ಆದಿಕಾಂಡ 8ನೇ ಅಧ್ಯಾಯದಲ್ಲಿ ನೋಹ ಮೊದಲು ಕಾಗೆ ಕಳಿಸ್ತಾನೆ. ಜಲಪ್ರಳಯ ಮುಗಿದು ನೀರು ಭೂಮಿ ಮೇಲೆ ತಗ್ತಾ ಇಲ್ವಾ ಅಂತ ನೋಡ್ಲಿಕ್ಕೆ ಹಡಗು ಬಂದು ಒಂದ್ ಕಡೆ ಈಗ ನಿಂತಾಯ್ತು, ಇನ್ನು ಅದು ತೇಲ್ತಾ ಇಲ್ಲ. ನಂತರದಲ್ಲಿ ಎಷ್ಟೋ ದಿವಸಗಳು ಕಳೆದು ನೀರಿನ ಪ್ರಮಾಣ ಭೂಮಿ ಮೇಲೆ ತಗ್ಗಿದ್ಯಾ, ಎಲ್ಲಾದ್ರೂ ಒಣನೆಲ್ಲ ಸಿಗತ್ತಾ ಅಂತೇಳಿ ತಿಳ್ಕೊಳ್ಳುವುದಕ್ಕಾಗಿ ಆತನ ಏನ್ ಕಳಿಸ್ತಾನೆ? ಫಸ್ಟ್ ಕಳಿಸೋದು ಕಾಗೆ. ಕಾಗೆ ಹೋಗಿದ್ ಏನ್ ಮಾಡ್ತು? ಬಂತ? ಓ ಬರ್ಲೇ ಇಲ್ಲ. ಯಾಕೆ ಬರ್ಲಿಲ್ಲ ಅಂತ ಕೆಲವರು ವಿವರಣೆ ಕೊಡ್ತಾರೆ. ಯಾಕೆ ಬರ್ಲಿಲ್ಲ ಅಂತ ಹೇಳ್ತಾರೆ ಗೊತ್ತಾ ನಿಮಗೆ? ವಿಪರೀತ ಜೀವರಾಶಿಗಳು ಸತ್ತು ಬಿದ್ದದ್ರಿಂದ ಒಂದ್ ವೇಳೆ ಅದನ್ನ ತಿನ್ನೋ ಕಡೆ ಅದು ಹೋಗಿದ್ದಿಲ್ಲ. ಯಾರನ್ನ ಸರಿ ಮಾಡ್ಕೊಳ್ಳಿ ಬೇಗ. ಯಾವ್ದೋ ಫೋನ್ ಸೌಂಡ್ ಆಗ್ತಿದೆ ತುಂಬಾ. ಓಕೆ, ನಂತರದಲ್ಲಿ ಅವನ್ ಏನ್ ಮಾಡ್ತಾನೆ? ತಡೆದು ಫಸ್ಟ್ ಏನ್ ಕಳಿಸ್ದ? ಓಹ್ ಆಯ್ತು, ಕಾಗೆ ಭಾಗ ಮುಗೀತು. ನಂತರದಲ್ಲಿ ಈಗ ಯಾವ ಪಕ್ಷಿನ ಕಳಿಸ್ದ? ಪಾರಿವಾಳ ಕಳಿಸ್ದ. ಪಾರಿವಾಳ ಹೋಗಿ ಸ್ವಲ್ಪ ಹೊತ್ತಿಗೆ ಏನಾಯ್ತು? ನೀವು ಚೆನ್ನಾಗಿ ಗಮನಿಸಿ, ಹೋಗಿದ್ದ ಹಾಗೆ ವಾಪಸ್ ಬರುತ್ತೆ. ಅದಕ್ಕೆಲ್ಲೂ ಕಾಲಿಡ್ಲಿಕ್ಕೆ ಜಾಗ ಇಲ್ದಾಗ ಹಾಗೆ ವಾಪಸ್ ಬಂದಾಗ ನಿಮ್ಗೊಂದು ಅಲ್ಲಿ ಅದ್ಭುತವಾದ ಚಿತ್ರಣ ಸಿಗತ್ತೆ. ನೋಹನು ನಾವೆಯ ಕಿಟಕಿಯಿಂದ ಕೈ ಚಾಚಿ ಆ ಪಾರಿವಾಳನ ಹಾಗೇ ಒಳಗ್ ತಕೊಂಡ. ನಿಮಗೆ ಆದಿಕಾಂಡ 6:3 ಬೇರೆ ಯಾವುದು ಅಲ್ಲ, ಅದೇ ಚಿತ್ರ, ಅದೇ ಚಿತ್ರ. ಇನ್ನು ನನ್ನ ಆತ್ಮ ಮನುಷ್ಯರೊಂದಿಗೆ ಶಾಶ್ವತವಾಗಿರುವುದಿಲ್ಲ ಅಂತ ಹೇಳ್ಬೇಕಾದ್ರೆ ದೇವರು ಕೈಚಾಚಿ ಮನುಷ್ಯನಿಗೆ ಕೊಟ್ಟಿದ್ದ ತನ್ನ ಪವಿತ್ರ ಆತ್ಮನನ್ನ ಹಾಗೇ ಹಿಂದಕ್ಕೆ ತಕ್ಕೊಂಡೇ ಬಿಟ್ಟ. ಅಂದಿನಿಂದ ಮನುಷ್ಯನಿಗೆ ಆದಂತ ದೊಡ್ಡ ನಷ್ಟ ಏನಂತ ಹೇಳಿದ್ರೆ, ನಾವೆಲ್ಲರೂ ಓದಿದ್ದೇವೆ ರೋಮ 3ನೇ ಅಧ್ಯಾಯ 23ನೇ ವಚನ. ರೋಮ 3:23. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಈಗ ದೇವರಿಗೆ ದೊಡ್ಡ ಬೇಸರಿಕೆ ಅಂತ ಹೇಳಿದ್ರೆ, ದೇವರು ಮನುಷ್ಯನನ್ನ ನೋಡುವಾಗೆಲ್ಲ ಮನುಷ್ಯನ ಮೇಲೆ ಏನಿಲ್ಲ, ದೇವರ ಮಹಿಮೆ ಕಾಣ್ತಾ ಇದೆ. ನಾನು ಕೆಲವೊಂದು ಸಂದರ್ಭಗಳನ್ನ ನೋಡಿದ್ದೇನೆ. ಕೆಲವು ಬಹಳ ಒಳ್ಳೆ ಮನೆತನದವರು, ಅವ್ರ ಮನೇಲಿ ಸಾಕಷ್ಟು ಮಕ್ಕಳು, ಅದ್ರಲ್ಲಿ ಒಬ್ಬ ಯವನಸ್ಥ ಪ್ರಾಯಕ್ಕೆ ಬಂದಾಗ ಮನೆಯಿಂದ ಹೊರಗೆ ಬಿದ್ದ, ತನ್ನದೇ ವಿಧದ ಜೀವಿತ, ತನ್ನದೇ ದುರಭ್ಯಾಸ. ಕಡೆಗೆ ಫ್ಯಾಮಿಲಿ ಫಂಕ್ಷನ್ಗಳು ನಡಿಬೇಕಾದ್ರೆ ಅವನಿಗೂ ಬರ್ಲಿಕ್ಕೆ ಅವಕಾಶ ಕೊಡ್ತಾರೆ. ಈ ಕುಟುಂಬದವರೆಲ್ಲ ಒಳ್ಳೆ ಮನೆತನದವರು, ಶ್ರೀಮಂತಿಗೆರವರು, ಸಭ್ಯರು, ಒಳ್ಳೆ ರೀತಿಯಲ್ಲಿ ಒಗ್ಗಟ್ಟಾಗಿ ಬಂದ್ರೆ ಅವನು ಮಾತ್ರ ಆ ಫಂಕ್ಷನ್ ಬಂದಿರ್ತಾನೆ. ಹೇಗ್ ಬಂದಿರ್ತಾನೆ? ಅವರೆಲ್ಲರೂ ಹಾಲು ಮೊಸರು ತುಪ್ಪ ತಿಂದು ಚೆನ್ನಾಗಿದ್ರೆ ಇವನು ಕುಡಿದು ಚರ್ಮ ಎಲ್ಲ ಬಿಸಿಲ ತಿರ್ಗಾಡಿ ಬಡಕ್ಲಾಗಿ ಕಪ್ಪಗಾಗಿ, ಅವರೆಲ್ಲ ಒಳ್ಳೆ ಬಟ್ಟೆ ಹಾಕೊಂಡು ಬಂದಿದ್ರೆ ಇವನ್ ಯಾವ್ದೋ ಒಂದು ಬಟ್ಟೆ ಹಾಕೊಂಡು ಸ್ವಲ್ಪ ಕೊಳುಕೊಳುಕಾಗಿ ಅವನಲ್ಲಿ ಬಂದಿದ್ರೆ ಅಪ್ಪ ಅಮ್ಮಗೊಂದೇ ಬೇಜಾರು. ಅವನ ಜೊತೆ ಸೇರ್ಲೂ ಇಲ್ಲ. ಏನೋ ಕರ್ದಿದ್ದಾರೆ, ಬಂದ ಎಲ್ಲೋ ಅಲ್ಲಿ ಇದ್ದ, ಎಲ್ಲಾನು ಮಾತಾಡ್ತಾ, ನೆಂಟರನ್ನ ಮಾತಾಡ್ತಾ, ಸ್ನೇಹಿತನ ಮಾತಾಡ್ದ, ಮನೆಯವ್ರನ್ನ ಮಾತಾಡ್ದ. ಆದ್ರೆ ಅಪ್ಪ ಅಮ್ಮಗೆ ಏನ್ ಬೇಜಾರು? ನಮ್ಮಾಗ ಅವ್ನು ಬರ್ಲಿಲ್ಲ ಅಲ್ಲ, ಬೇರೆ ರೀತಿ ಬಂದಿದ್ದಾನಲ್ಲ, ಕೊಳುಕಾಗಿ ಬಂದಿದ್ದಾನಲ್ಲ, ಬಡಕ್ಲಾಗಿ ಬಂದಿದ್ದಾನಲ್ಲ, ನಮ್ಮ ಅಂತಸ್ತಿಗೆ ಸರಿಯಾಗಿ ಅವ್ನು ಬರ್ಲಿಲ್ಲ ಅಲ್ಲ. ಓ, ಇದು ಮನುಷ್ಯನ ವಿಚಾರದಲ್ಲಿ ಬಿದ್ದೋದ ಮನುಷ್ಯನೇ ಅವ್ರ ಮನೇಲಿ ಬಿದ್ದೋದ್ರ ಬಗ್ಗೆ ಚಿಂತಿಸೋದಾದ್ರೆ ಅಂತ ಅತ್ಯುತ್ತಮನಾದ ದೇವರು, ಯಾವುದರೊಂದಿಗೆ ಹೋಲಿಸ್ಲಿಕ್ಕೆ ಆಗದಿರುವಂತ ಅತಿ ಶ್ರೇಷ್ಠನಾದ ದೇವರು ನಮ್ಮ ನೋಡುವಾಗ ನಮ್ಮ ಮೇಲೆ ಆತನ ಮಹಿಮೆ ಕಾಣ್ಲಿಲ್ಲ ಅಂತ ಹೇಳಿ ಆತನ 1000 ವರ್ಷ ಕೊರಗ್ಬಿಟ್ಟ. ಈಗ ದೇವರ ಪ್ರಯತ್ನ ಏನಂತ ಕೇಳಿದ್ರೆ, ಈಗ ಮನುಷ್ಯನು ಪವಿತ್ರ ಆತ್ಮನನ್ನ ಹೊಂದಿಕೊಳ್ಳುವುದಕ್ಕೆ ನಾನು ಏನಾದ್ರೂ ಮಾಡ್ಲೇಬೇಕು. ಅದರ ಅರ್ಥ ಈ ಮನುಷ್ಯರು ನನ್ನ ಮಹಿಮೆನ ಹೊಂದುವುದಕ್ಕೆ ನಾನು ಏನಾದ್ರೂ ಮಾಡ್ಲೇಬೇಕು. ಅಥವಾ ಅದರ ಅರ್ಥ ಈ ಮನುಷ್ಯರು ನನ್ನ ನಿತ್ಯ ಜೀವನ ಹೊಂದಿಕೊಳ್ಳುವುದಕ್ಕೆ ಏನಾದ್ರೂ ಮಾಡ್ಲೇಬೇಕು. ನಾನು 3 ಪದಗಳನ್ನ ತಕೊಂಡೆ. ಏನೇನು? ಮಹಿಮೆ, ನಿತ್ಯ ಜೀವ, ನನ್ನ ಪವಿತ್ರ ಆತ್ಮ. ಹಲ್ಲೆಲೂಯಾ. ಇದೆಲ್ಲವೂ ಒಂದೇ ಭಾಗಕ್ಕೆ ಸೇರುವಂತ ಭಾಗಗಳು. ಹಾಗಾದ್ರೆ ದೇವರೀಗ ನಮ್ಮೊಳಗೆ ತನ್ನ ಜೀವ ನೋಡ್ಲಿಕ್ಕೂ, ನಿತ್ಯ ಜೀವ, ದೇವರು ನಮ್ಮ ಮೇಲೆ ತನ್ನ ಮಹಿಮೆಯನ್ನು ಕಾಣ್ಲಿಕ್ಕೂ, ನಮ್ಮಲ್ಲಿ ಆತನ ಆತ್ಮನನ್ನು ನೋಡ್ಲಿಕ್ಕೂ ದೇವರಿಗೆ ಏನಾದ್ರೂ ಮಾಡ್ಲೇಬೇಕು.
ಹಲ್ಲೆಲೂಯ. ಸ್ವಲ್ಪ ತಾಳ್ತಾನೆ ದೇವ್ರು. ಆ ತಾಳಿ ಮತ್ತೆ ಆತನು ಏನೋ ಬಿಟ್ಟ. ಈಗ ನೋಹ 2ನೇ ಸತಿ ಏನ್ ಮಾಡ್ತಾನೆ? ಪಾರಿವಾಳ ಬಿಡ್ತಾನೆ 2ನೇ ಸತಿ. ಈ ಪಾರಿವಾಳ ಏನ್ ಮಾಡ್ತು? ಮೊದಲನೇ ಸತಿ ಹೋಯ್ತಲ್ಲ, ಹೋಗಿದ ಹೇಗೆ ಬಂತು? ಅಂತ ಹೋಯ್ತು, ಮತ್ತೆ ಹಾಗೇ ವಾಪಸ್ ಬಂತು. ಈಗ ಸ್ವಲ್ಪ ತಾಳಿ ಮತ್ತೆ ನೋಹ ಬಿಟ್ರೆ ಅದೇನ್ ಮಾಡ್ತು? ತಕ್ಷಣ ಬಂತ ಒಂದ್ ವಾರ ಬಿಟ್ಟು ಕಳಿಸ್ದ ಅಷ್ಟೇ. ಆದ್ರೆ ಅದು ಹೋಗಿದ್ದು ಸಂಜೆಗೆ ವಾಪಸ್ ಬಂತು. ಇದೆಯಲ್ಲಿ ಹಲ್ಲೆಲೂಯ. ನಾನು ನಿಮ್ಗೆ ಹೇಳ್ತೇನೆ, ಸುಮಾರು ಸತಿ ಹೇಳಿದ್ದೇನೆ ನಿಮ್ಮಲ್ಲಿ ಕೆಲವರಿಗೆ, ನೀವು ಸತ್ಯವೇದ ಓದ್ಬೇಕಾದ್ರೆ ಅದ್ರಲ್ಲಿ ವಿಶೇಷವಾಗಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಇದೆ ಇಂಥ ಸಂದರ್ಭಗಳು. ಸಂಜೆ ಹೊತ್ತಿನ ಏನಾದ್ರೂ ಒಂದು ವಿಶೇಷ ನಿಮಗೆ ಸಿಕ್ಕಿದ್ರೆ ಅದು ಬಹಳ ಮಹತ್ವದ ವಿಷಯ. ಹಲ್ಲೆಲೂಯ. ಏನಂತ ನನಗೆ ಗೊತ್ತಿಲ್ಲ, ಸಂಜೆ ಹೊತ್ತಲ್ಲಿ ದೇವರು ಏನೋ ವಿಶೇಷ ಕಾರ್ಯಗಳನ್ನ ಮಾಡಿದೆ. ಇಡೀ ಹಳವಡು ಈ ಬೈಬಲ್ನಲ್ಲಿ ಅದು ಬಹಳ ವಿಶೇಷವಾದ ವಿಷಯ. ಹಲ್ಲೆಲೂಯ. ದೇವ್ರು ಮೊದಲನೇ ದಿನ 2ನೇ ದಿನಗೆಲ್ಲ ಮಾಡ್ಬೇಕಾದ್ರೆ ಮೊದಲನೇ ದಿನ ಮಾಡಿದ್ದೆ ಫಸ್ಟ್ ಇದ್ದಿದೆ ಅಲ್ಲಿ ಯಾವುದು? ಈಗ ಸಂಜೆ, ಸಾಯಂಕಾಲವು, ಪ್ರಾತಃ. ಈಗ 1 ದಿನ 2 ದಿನ ಎಲ್ಲದೂ ಸಂಜೆ. ಹೌದೌದು, ಮುಂಜಾನೆ ಸಾಯಂಕಾಲ ಅಂತ ಹೇಳಿಲ್ಲ, ಸಾಯಂಕಾಲ. ಹಾಗಾಗಿ ಆಮೇಲೆ ಪಾರಿವಾಳ ಬಿಟ್ಟಾಗ ಅದು ಎಣ್ಣೆಯ ಚಿಗುರನ್ನ ತಂದದ್ದು ಅದು ಸಂಜೆ. ಐಗುಪ್ತ ದೇಶದಿಂದ ಇಸ್ರಾಯೇಲ್ರು ಹೊರಗೆ ಬರ್ಬೇಕಾದ್ರೆ ಪಸ್ಕ ಆಚರಿಸ್ಲಿಕ್ಕೆ ಕುರಿ ಕಡ್ದದ್ದು ಸಂಜೆ. ಹಲ್ಲೆಲೂಯ. ಇದೆಷ್ಟೋ ಸಂಜೆಗಳನ್ನ ನೋಡ್ತೀವಿ. ಆ ಸಂಜೆಯಲ್ಲಿ ನಡೆದದೆಲ್ಲವೂ ಬಹಳಷ್ಟು ಸಾರಿ ದೊಡ್ಡ ವಿಮೋಚನಾ ಕಾರ್ಯಗಳು ನಮ್ಗೆ ಆಶೀರ್ವಾದದ ಕಾರ್ಯ ಇರಲಿ. ದೇವರಿಗೆ ಸ್ತೋತ್ರ. ಸರಿ, ಈಗ ಬಿಟ್ಟದ್ದು ಪಾರಿವಾಳ. ಹಾಗಾದ್ರೆ ಈಗ ಬೆಳಿಗ್ಗೆಯಿಂದ ಸಂಜೆ ತನಕ ಹಾರಿದೆ. ಒಂದು ವೇಳೆ ಯೋಚನೆ ಮಾಡಿದ್ರೆ ಆ ಪಾರಿವಾಳ ಹೀಗೆ ಹೋಗಿ ಎಲ್ಲೋ ಅಂತ ಸ್ವಲ್ಪ ಹೊತ್ತು ಕೂತಿದೆ, ಮತ್ತೆ ಅಲ್ಲಿಂದ ಇಲ್ಲೊಂದ್ ಕಡೆ, ಮತ್ತೆ ಅಲ್ಲಿಂದ ಅಲ್ಲಿ, ಮತ್ತೆ ಅಲ್ಲಿಂದ ಅಲ್ಲಿ, ಮತ್ತೆ ಅಲ್ಲಿಂದ ಅಲ್ಲಿ ಹೀಗೆ ಹಾರಿ ಎಲ್ಲೋ ಅಲ್ಲೆಲ್ಲ ಹೋಗಿ ಸಂಜೆಗೆ ಏನ್ ಮಾಡ್ತು? ಆ ಹೆಣ್ಣೆ ಮರದ ಚಿಗುರನ್ನ ತಕೊಂಡು ಅಂತ ವಾಪಸ್ ಎಲ್ಲಿಗೆ ಬಂತು? ನೋಹನ ಬಳಿಗೆ ಬಂತು. ಹಲ್ಲೆಲೂಯ. ಇದು ನಮ್ಮ ಬೈಬಲ್ ಸ್ಟಡಿಗೆ ದೊಡ್ಡ ವಿಷಯ. ವಿವರಿಸದೆ ಹೋದ್ರು ಹಾಗೆ ಹೇಳಲಿಕ್ಕೆ ಆಗ್ತದೆ. ಹೆಚ್ಚು ಕಮ್ಮಿ 2ನೇ ಸತಿ ನೋಹ ಪಾರಿವಾಳ ಬಿಟ್ನಲ್ಲ, ಇದ್ರ ಒಂದು ಸಂಗತಿಯನ್ನು ಮಾತ್ರ ನಾನು ನೇರವಾಗಿ ಹೇಳಬಲ್ಲೆ. ಹೇಳ ಇದಿಷ್ಟಕ್ಕೆ ವಾಕ್ಯ ಭಾಗ ಎಲ್ಲಿಂದ ಎಲ್ಲಿಗೆ ಬರತ್ತೆ ಅಂತ ಹಿಂದೆ ಹೇಳಿದೆ, ನನಗೆ ಜ್ಞಾಪಕ ಇದೆ. ಆದಿಕಾಂಡ 12ನೇ ಅಧ್ಯಾಯದಿಂದ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 9ನೇ ವಚನದ ಘಟನೆಯೇ ನೋಹ 2ನೇ ಸತಿ ಪಾರಿವಾಳ ಬಿಟ್ಟ ಭಾಗ. ಅರ್ಥ ಆಯ್ತಾ? ಎಲ್ಲಿಂದ? ಆದಿಕಾಂಡ 12ನೇ ಅಧ್ಯಾಯದಿಂದ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 9ನೇ ಏನಿದೆ 9ನೇ ವಚನದಲ್ಲಿ? 8 ಹೇಳಿಲ್ಲ, 9 ಹೇಳ್ತಾ ಇದ್ದೀನಿ ನಾನು. ಈ ಮಾತುಗಳನ್ನು ಹೇಳಿದ ಬಳಿಕ ಮೈಕಲ್ ಬೇಗ ಓದಿ. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಹೇಗೋದ? ಮೋಡವು ಆತನನ್ನು ಕವಿದುಕೊಂಡದ್ದು. ಹಲ್ಲೆಲೂಯ. ಅಲ್ಲಿ ಹೇಗೆ ಪಾರಿವಾಳ ಚಿಗುರ್ನ ತಂತು, ಈಗ ಅದೇ ದೃಶ್ಯವನ್ನ ನಾವಿಲ್ಲಿ ಈ ರೀತಿ ಓದ್ತಿದ್ದೇವೆ. ಮೇಘಗಳಲ್ಲಿ ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಮೋಡ ಅವನನ್ನು ಕವಿಬೇಕಾಗ್ತಾನ, ಹಾಗೇ ಇರ್ತಾನಲ್ಲ. ಈ ದೃಶ್ಯ ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಅದು ಎಣ್ಣೆ ಮರದ ಚಿಗುರು, ಇಲ್ಲಿದು ಪುನರುತ್ಥಾನ ಹೊಂದಿದ ಯೇಸು. ಹಲ್ಲೆಲೂಯ. ಅದ ಬಾಯಲ್ಲಿ ತಕ್ಕೊಂಡು ಹೋದ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನ ಪವಿತ್ರ ಆತ್ಮ ತಿರುಗಿ ಪರಲೋಕದ ಕಡೆಗೆ ಮಹಿಮಾ ಪದವಿಗೆ ನಡೆಸ್ತಿದ್ದ. ಇಲ್ಲಿ ನಾನು ಒಂದು ಸಣ್ಣ ವಿವರಣೆ ಕೊಟ್ಟೆ. ಏನಂತೆ? ಪಾರಿವಾಳ 2ನೇ ಸತಿ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂರ್ತು, ಆಮೇಲೆ ಅಲ್ಲಿಂದ ಹಾರಿ ಇನ್ನೊಂದ್ ಕಡೆ ಹೋಯ್ತು, ಅಲ್ಲಿಂದ ಹಾರಿ ಇನ್ನೊಂದ್ ಕಡೆ ಹೋಯ್ತು, ಅಲ್ಲಿಂದ ಹಾರಿ. ಆ ರೀತಿ ಎಷ್ಟು ಸಾರಿ ಅದು ಮಾಡ್ತಾ ನಮಗೆ ಗೊತ್ತಿಲ್ಲ. ಆ ವಿವರಣೆ ಹೇಳ್ಬಿಡ್ಲಾ? ಸ್ವಲ್ಪ ಹೇಳ, ಸಂಕ್ಷಿಪ್ತವಾಗಿ ಹೇಳ. ಅದೇನಂತ ಕೇಳಿದ್ರೆ, ಸಾರಿ ಏನೋ ಹೇಳಿಕ್ ಹೋದ್ರೆ ಯಾರು? ಸಂಕ್ಷಿಪ್ತವಾಗಿ. ಓಕೆ. ಫಾಸ್ಟ್ ಪ್ರಪಂಚ, ಇನ್ಸ್ಟೆಂಟ್ ಪ್ರಪಂಚ. ಓಕೆ.
ಹೀಗೆ ನೋಹ ಬಿಟ್ಮೇಲೆ ಪಾರಿವಾಳ ಹಾರ್ತಲ್ಲ, ದೇವರು ಹೀಗೆ ಕಳಿಸಿದಾಗ ಪವಿತ್ರ ಆತ್ಮ ಪರಲೋಕದಿಂದ ಈಗ ಬಂದಲ್ಲ, ಆತನು ಆದಿಕಾಂಡ 12ನೇ ಬರ್ಬೇಕಾದ್ರೆ ದೇವರೀಗ ಅಲ್ಲಿ ಅಬ್ರಾಹ್ಮನನ್ನ ತರ್ತಿದ್ದಾನೆ. ಈಗಿನ ಇರಾಕ್ನಿಂದ ಅವನನ್ನು ತಂದು ಕಾನಾನ್ ದೇಶಕ್ಕೆ ನೆಲೆಸಿ ಅವನನ್ನ ಪ್ರಪಂಚದ ಜನಾಂಗಗಳಿಗೆ ಮೂಲ ಪಿತೃವನ್ನಾಗಿ ನಿಲ್ಲಿಸಿ ಅಬ್ರಹಾಮನನ್ನಾಗಿ ಮಾಡಿ ಅವನೊಂದಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡು ಅಲ್ಲಿಂದ ಅವನಿಂದ ವಾಗ್ದಾನದ ಪುತ್ರ ಇಸಾಕ, ಅವನಿಂದ ದೇವರಿಗೆ ಪ್ರಿಯನಾದ ಯಾಕೋಬ, ಈ ಯಾಕೋಬನಿಂದ ದೇವರಿಗೆ ಬೇಕಾದ ಒಂದು ಕುಟುಂಬ, ನಂತರ ಆ ಕುಟುಂಬ ಐಗುಪ್ತ ದೇಶದಲ್ಲಿ ಒಂದು ದೇಶವಾಗಿ ಮಾರ್ಪಟ್ಟು ಅದು ವಿಮೋಚಿಸಲ್ಪಟ್ಟ ದೇಶವಾಗಿ ಐಗುಪ್ತದಿಂದ ಹೊರಗೆ ಬಂದು, ನಂತರ ದೇಶ ಅಲ್ಲಿಂದ ಹೊರಗೆ ಬಂದ್ಮೇಲೆ ಅಲ್ಲಿಂದ ಅನೇಕ ನ್ಯಾಯಾಧಿಪತಿಗಳನ್ನ ಉತ್ಪತ್ತಿ ಮಾಡಿ, ಅಲ್ಲಿಂದ ಪ್ರವಾದಿ ಶ್ರೇಷ್ಠನ ಆತನು ಉತ್ಪತ್ತಿ ಮಾಡಿ, ಅಲ್ಲಿಂದ ಅರಸರು ಶ್ರೇಷ್ಠ, ಅದರಲ್ಲಿ ಮುಖ್ಯವಾಗಿ ದಾವಿದನು ಬೇಕಾಗಿತ್ತು. ಇವುಗಳಲ್ಲಿ ದೇವರಿಗೆ ಪ್ರವಾದಿಗಳು, ಆರೋನನು ಅರಸರು ಯಾಜಕರು ಅರಸರು ಬೇಕಾಗಿತ್ತು. ಅನೇಕ ಪ್ರವಾದಿ ಶ್ರೇಷ್ಠರು, ಅದರಲ್ಲಿ ಆರೋನನಂತ ಯಾಜಕತ್ವ, ಮಹಾಯಾಜಕತ್ವ, ದಾವಿದನಂತ ಅರಸತನ, ಇಲ್ಲಿರುವಂತ ಮತ್ತೆ ಒಡಂಬಡಿಕೆಗಳು. ನಂತರದಲ್ಲಿ ಆ ದಾವಿದನ ಅರಸತನವನ್ನೇ ಮುಂದುವರಿಸಿ ಯಹೂದ್ಯರ ಭಾಗದಿಂದ ಮುಂದೆ ಆತನಿಗೆ ಮುಖ್ಯವಾಗಿ ಬೇಕಾದದ್ದು ಕ್ರಿಸ್ತನು ಬೇಕು. ಹಲ್ಲೆಲೂಯಾ. ಮತ್ತಾಯ ವಂಶಾವಳಿಯಲ್ಲಿ ಇದು ಶ್ರೇಷ್ಠವಾಗಿ ಬರೆಯಲ್ಪಟ್ಟದೆ. ಹೀಗೆ ಮಾಡಿ 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 ಆತನನ್ನ ಶಿಲುಬೆ ತನಕ ತರಬೇಕಾಗಿತ್ತು. ನೀವು ಇಲ್ಲಿಂದ ಗಮನಿಸಬಹುದು, ಸಾಕಷ್ಟು ಕ್ರಿಸ್ತನ ಕುರಿತು, ಕ್ರಿಸ್ತನ ಶಿಲುಬೆ ಕುರಿತು ಈ ಭಾಗದಲ್ಲಿ ನಾವು ಗಮನಿಸ್ತಾ ಬರ್ತೇವೆ. ಅಬ್ರಹಾಮ ಇಸಾಕನನ್ನ ಬಲಿ ಕೊಟ್ನ, ಏನನ್ನ ತೋರಿಸ್ತದೆ? ತಂದೆ ತನ್ನ ಮಗನನ್ನ ಬಲಿ ಕೊಡೋದಾದ್ರೆ ಪರಲೋಕದ ತಂದೆ ಮುಂದೆ ತನ್ನ ವಾಗ್ದಾನ ಪುತ್ರನಾದ ಯೇಸು ಕ್ರಿಸ್ತನನ್ನ ಈ ಲೋಕದಲ್ಲಿ ಬಲಿ ಕೊಡ್ತಾನೆ ಅನ್ನೋದನ್ನ ಅದು ಮಾತನಾಡುತ್ತೆ. ಹೀಗೆ ಅನೇಕ ಸಂಗತಿಗಳು ಹೀಗೆ ಮಾಡಿ 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 ಕಡೆಗೆ ಪರಲೋಕದ ದೇವರಿಗೂ ಭೂಮಿಯ ಮನುಷ್ಯರಿಗೂ ಏನೋ ಸಿಕ್ತು. ಏನ್ ಸಿಕ್ತು? ಕಡೆಗೆ ಪರಲೋಕದ ದೇವರಿಗೂ ಮನುಷ್ಯನಿಗೆ ಸಿಕ್ಕಿದ್ದೇನಂತ ಕೇಳಿದ್ರೆ ಒಂದು ಹೊಸ ನಿರೀಕ್ಷೆ. ಏನಂದೆ? ಯಾರಿಗೆ ಹೊಸ ನಿರೀಕ್ಷೆ? ಮನುಷ್ಯನಿಗೆ ಬೇಕಾ, ದೇವರಿಗೆ ಬೇಕಾ? ಓಹೋ, ನಿಮಗೆ ಗೊತ್ತಿರ್ಲಿ, ಈ ಭಾಗದಲ್ಲಿ ಆ ಒಂದು ಹೊಸ ಚಿಗುರನ್ ಬೇಕಾದ್ರೆ ಈಗ ಪರಲೋಕದ ದೇವರಿಗೂ ನಾನು ಮನುಷ್ಯನ ಸಂಪಾದಿಸ್ಕೊಂತೇನೆ ಅನ್ನುವಂತ ಹೊಸ ನಿರೀಕ್ಷೆ ಸಿಕ್ತು. ಮನುಷ್ಯರಿಗೆ ದೇವರಿಗೆ ಸಿಗ್ತಾನೆ ಅನ್ನುವಂತ ಹೊಸ ನಿರೀಕ್ಷೆ ಸಿಕ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಯಾರು ಬೇಕು? ಮನುಷ್ಯರಿಗೆ ಯಾರು ಬೇಕು? ಅವರ ಇಬ್ಬರಿಗೂ ನಿರೀಕ್ಷೆ ಮಧ್ಯದಲ್ಲಿ ಕ್ರಿಸ್ತಾನೆ. ಹಲ್ಲೆಲೂಯಾ. ದೇವರಿಗೊಂದು ಚಪ್ಪಾಳೆ ಕಾಣಿಕೆ ಕೊಡೋಣ. ಆಮೇಲೆ ಹಲ್ಲೆಲೂಯಾ. ಈಗ ಆ ಎರಡನೇ ಭಾಗದಲ್ಲಿ ಕ್ರಿಸ್ತನ ಸಿಕ್ಕಿದ ಮೇಲೆ ಎಷ್ಟು ಸ್ವಾಮಿ ಕೇಳ್ತಾನೆ, ಬರಬೇಕಾದ ರಕ್ಷಣೆ ಯಾರಿಂದ? ಯೇಸು ಕ್ರಿಸ್ತನೇ ಹೇಳಿದ್ದು ಬರಬೇಕಾದ ರಕ್ಷಣೆ ಯಾರಿಂದ ಅಂತ. ಯೇಸು ಕ್ರಿಸ್ತನಿಂದ. ವೆರಿ ಗುಡ್. ಯಾರಿಂದ ಬರುತ್ತೆ? ಆ ಮಾತನ್ನ ಆತನು ಹೇಳೇ ಬಿಟ್ಟು. ಯಾವ ಕಾರಣ ಈ ಸಂಗತಿಗಳನ್ನ ಆತನು ಪ್ರಬಲವಾಗಿ ಏರ್ಪಡಿಸಿದ. ನಾವು ಹಳೆ ಒಡಂಬಡಿಕೆ ಓದ್ಲಿಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ಯಾವ ಒಂದು ಕ್ರಮದಲ್ಲಿ ಬಂದು ನಮ್ಗೆ ಸಿಗ್ತಾನೆ. ಹಲ್ಲೆಲೂಯಾ. ಹಾಗಾಗಿ ಯಾಜಕ ಕ್ರಮಗಳು, ಅರಸರುಗಳ ಕ್ರಮಗಳು, ಪ್ರವಾದಿಗಳ ಕ್ರಮಗಳು, ಅದರೆಲ್ಲ ಅದು ಬಹಳ ಪ್ರಾಮುಖ್ಯವಾದ ವಿಷಯ ಇರ್ಲಿ. ಈಗಿನ ವಿಚಾರ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನಿಗ ಪರಲೋಕಕ್ಕೆ ಏರಿಸಲ್ಪಟ್ಟ ಅಲ್ಲ, ಆತನ ಪರಲೋಕಕ್ಕೆ ಹೋಗಿ ತಂದೆಯಾದ ದೇವರ ಬಲಭಾಗದಲ್ಲಿ ಕುಳಿತ ಅಲ್ಲ. ಇಲ್ಲಿಯ ವಿಷಯ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಪರಲೋಕಕ್ಕೆ ತಂದೆಯ ಬಲಪಾರ್ಶ್ವದಲ್ಲಿರುವಂತಹ ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟ ಮೇಲೆ ಆ ಪದವಿನ ಆತನು ಅಲಂಕರಿಸಿದ ಕೂಡಲೇ ಆತನು ಏನ್ ಮಾಡ್ದ ಅನ್ನುವಂತ ಪ್ರಶ್ನೆ ನಮಗೆ ಬೇಕೇ ಬೇಕು. ಹಲ್ಲೆಲೂಯಾ. ಏನಂದೆ? ಪರಲೋಕದಲ್ಲಿ ಮಹಿಮಾ ಪದವಿಯಲ್ಲಿ ಆ ಪದವಿಯನ್ನು ಅಲಂಕರಿಸಿದ ಕೂಡಲೇ ಆತನ ಏನ್ ಮಾಡಿರ್ಬಹುದು? ಯಾರಾದ್ರೂ ಉತ್ತರಿಸ್ತೀರಾ? ನಿಮ್ಮಲ್ಲಿ ಕೆಲವರು ಉತ್ತರ ಹೇಳುವಂತ ಪ್ರಯತ್ನ ಪಟ್ರಿ, ಹತ್ರದಲ್ಲಿ ಮಾತನಾಡಿದಿರಿ. ನಿಮ್ಮ ಉತ್ತರ ಸರಿ. ಒಂದು ವೇಳೆ ಯೇಸು ಸ್ವಾಮಿಗೆ ಆ ಮಹಾಪದವಿಯಲ್ಲಿ ತಂದೆಯಾದ ದೇವರ ಆ ಸ್ಥಾನ ಕೊಟ್ಟು ಎಲ್ಲವನ್ನ ಆತನಿಗೆ ಅಧೀನ ಪಡಿಸಿದ ಹಾಗೆ ಯೇಸು ಕ್ರಿಸ್ತನು ತಂದೆ ಕಡೆ ತಿರುಗಿ ಹೇಳಿದಂತ ಮಾತು, ತಂದೆ ನಮ್ಮವ್ರು ಇದಾರಲ್ಲ ಅಲ್ಲಿ ಯೆರೂಸಲೇಮಿನಲ್ಲಿ ಮೇಲಂತಸ್ತಿನ ಕೊಠಡಿಯಲ್ಲಿ, ನಾನು ಅವ್ರಿಗೆ ಮಾತು ಕೊಟ್ಟಿದ್ದೇನಲ್ಲ, ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡಲ್ಲ ಅಂತ ಹೇಳಿ ಬೇಗ ಅವ್ರಿಗೆ ಪವಿತ್ರ ಆತ್ಮನನ್ನ ನೀನ್ ಕಳಿಸ್ತಾ ಹೋದ್ರೆ ಈ ಲೋಕದಲ್ಲಿ ಅವ್ರ ಅನಾಥರೇ ಬೇಗ ಕಳಿಸಿ. ಹಲ್ಲೆಲೂಯಾ.
ಹಲ್ಲೆಲೂಯ. ಓ ಬಳಿಕ ಎನ್ನುವಂತ ಮಾತಿಗೆ ಅರ್ಥ ಇದೆ. ಈ ಸಂಗತಿಗಳಾದ ಬಳಿಕವೇ ಯೇಸು ಕ್ರಿಸ್ತನು ದೇವರ ಭೂಮಿಗೆ ಮನುಷ್ಯನಾಗಿ ಬಂದ ಬಳಿಕವೇ ಬಂದವನು ಕ್ರಿಸ್ತನಾಗಿ ಅಥವಾ ಮೆಸ್ಸನಾಗಿ ನಮಗೆ ತೋರ್ಪಟ್ಟು ಆತನು ನಮ್ಮೆಲ್ಲಾ ಪಾಪ ಶಾಪಗಳನ್ನ, ದೇವರ ಎಲ್ಲಾ ಕೋಪವನ್ನ ತನ್ನ ಮೇಲೆ ತಕ್ಕೊಂಡು ಆತನು ಜಜ್ಜಲ್ಪಟ್ಟು ಶ್ರಮೆ ಅನುಭವಿಸಿ ತನ್ನ ರಕ್ತವನ್ನ ಸ್ರವಿಸಿ ಅಥವಾ ಸುರಿಸಿ ತನ್ನ ಪ್ರಾಣವನ್ನೇ ಧಾರೆ ಇರಿದು ಸತ್ತು ಸಮಾಧಿಯಾಗಿ ಜೀವಿತನಾಗಿ ಎದ್ದು ಮಹಿಮಾ ಪದವಿನ ಅಲಂಕರಿಸಿದ ಬಳಿಕ ಹಲ್ಲೆಲೂಯ. ಅಲ್ಲಿ ತನಕ ದೇವರನ್ನ ಕೊಡ್ಲಿಕ್ಕಾಗಲ್ಲ. ಅಲ್ಲಿ ತನಕ ಹೇಗೆ ಕೊಟ್ಟ? ಸ್ವಲ್ಪ ಹೊತ್ತು ಕೆಲವೊಂದು ಕಾರ್ಯಗಳಿಗಾಗಿ ಅಬ್ರಾಮನ ಮೇಲೆ, ಇನ್ನು ಕೆಲವು ಕಾರ್ಯಗಳಿಗಾಗಿ ಸ್ವಲ್ಪ ಹೊತ್ತು ಇಸಾಕನ ಮೇಲೆ, ಇನ್ನು ಕೆಲವು ಕಾರ್ಯಕ್ಕಾಗಿ ಸ್ವಲ್ಪ ಹೊತ್ತು ಯಾಕೋಬನ ಮೇಲೆ. ಆ ಕಾರ್ಯಗಳಾಗ್ತಿದ್ದಂಗೆ ಮತ್ತೆ ವಾಪಸ್ ಹಳೋಡಿಕೆ ಭಕ್ತರ ಮೇಲೆ ನೋಡ್ಬೋದು. ಏನೋ ಒಂದು ಸಾಧನೆ ಆಗ್ಬೇಕು, ಪವಿತ್ರಾತ್ಮ ಬರ್ತಿತ್ತು ಮತ್ತೆ ಹೋಗ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ಈಗಿನ ರೀತಿಯೇ ಬೇರೆ. ತನ್ನ ಮಗನ ಮೇಲೆ ಪವಿತ್ರಾತ್ಮನು ಹೇಗಿತ್ತೋ ಹಾಗೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಇರುವಲ್ಲಿ ಪವಿತ್ರಾತ್ಮ ಹೇಗಿರ್ತಾನೆ ಅನ್ನೋದಕ್ಕೆ ನಮಗೆ ಅರ್ಥ ಆಗ್ಬೇಕು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ. ಇದೆಲ್ಲ ಬಹಳ ಅದ್ಭುತವಾದ ಸತ್ಯವೇದದ ಚಿತ್ರಣಗಳು. ಏನಂದ್ರೆ ಚಿತ್ರಣಗಳು ಏನೇನೋ ಚಿತ್ರ ನೋಡ್ಲಿಕ್ಕೆ ಇಷ್ಟಪಡ್ತೀರಲ್ಲ, ನಾವು ಎಷ್ಟು ಪಡ್ತೀವಲ್ಲ. ಇದೆಲ್ಲ ನಿಮ್ಗೆ ಒಳ್ಳೆ ಚಿತ್ರ ಅನ್ಸುತ್ತಾ? ಅನ್ಸಲ್ಲಮ್ಮ? ಇಲ್ಲ ಅಂತ ಹೇಳ್ಬಿಟ್ರು. ಪಾರಿವಾಳನ ನೋಹ ಹಿಂಗ್ ಬಿಟ್ಟದ್ದು ಅದ್ಭುತವಾದ ಚಿತ್ರ. ಅದು ವಾಪಸ್ ಚಿಗುರು ತಂದದ್ದು ಅದ್ಭುತವಾದ ದೃಶ್ಯ. ಕಾರಣ ಅದ್ರಲ್ಲೆಲ್ಲ ನಾವಿದ್ದೇವೆ. ಅದಕ್ಕೆ ದೇವರು ನಮ್ಮ ನಿಟ್ಟದನ್ನು ತೋರಿಸ್ತಾ. ಈಗ ನೋಡುವಂಥದ್ದು ನಮ್ಮ ಗ್ರಹಿಕೆಗೆ ಇನ್ನೊಂದು ಪ್ರಾಮುಖ್ಯವಾದ ವಿಷಯ. ಏನು ಓದೋಣ? ಯೋಹಾನ 1ನೇ ಅಧ್ಯಾಯ 32ನೇ ವಚನ. ಯೋಹಾನ 1:32. ಆಗ ಅವರು, ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು, ಅದು ಆತನ ಮೇಲೆ ನೆಲೆಗೊಂಡಿತ್ತು. ಹಲ್ಲೆಲೂಯ. ಅದ್ಭುತವಾದ ದೃಶ್ಯನಾ? ಅಲ್ಲೇನು ಚಿನ್ನದ ಬಳೆನೇ ಕಾಣ್ತಾ ಇಲ್ಲ, ಚಿನ್ನ ಸರನೇ ಕಾಣ್ತಾ ಇಲ್ಲ, ಮಿಣ ವಸ್ತ್ರ ಬಟ್ಟೆನೇ ಕಾಣ್ತಾ ಇಲ್ಲ, ಹೊಸ ಫ್ಯಾಷನ್ ಡಿಸೈನೇ ಕಾಣ್ತಾ ಇಲ್ಲ. ಇದು ಅದ್ಭುತವಾದ ವಿಷಯ. ಕಾರಣ ದೇವರಾತ್ಮ ಬಂದು ಭೂಮಿ ಮೇಲೆ ಎಲ್ಲೂ ನಿಲ್ಲಿಕ್ಕಾಗದೇ ಇರುವಂತ ಸ್ಥಿತಿ ಅಲ್ಲಿ ತನಕ ಇತ್ತಲ್ಲ. ಆದಿಕಾಂಡ 6ನೇ ಅಧ್ಯಾಯದ 3ನೇ ವಚನದಿಂದ ಈ ಭಾಗದ ತನಕ ಸ್ಥಾನಿಕನಾದ ಯೋಹಾನ ದೀಕ್ಷಾಸ್ಥಾನ ಕೊಟ್ಟವರಲ್ಲಿ ಒಬ್ಬನ ಮೇಲೆ ಮಾತ್ರ ಪರಲೋಕದಿಂದ ದೇವರ ಆತ್ಮನು ಇಳಿದು ಬಂದು ಹಾಗೆ ಅಲ್ಲೇ ಇದ್ಬಿಟ್ನಲ್ಲ. ಹಲ್ಲೆಲೂಯ. ಹೇಳ್ರಿ, ದೇವರ ಆತ್ಮನು ಪರಲೋಕದಿಂದ ಇಳಿದು ದೇವರ ಮಗನಾದ ಯೇಸು ಕ್ರಿಸ್ತನ ಮೇಲೆ ಇಳಿದು ಅಲ್ಲಿಯೇ ನೆಲೆಗೊಂಡ. ಅಲ್ಲಿ ತನಕ ಆ ದೃಶ್ಯ ಯಾರಿಗೂ ಇಲ್ಲ, ಅಂತ ಸ್ಥಿತಿ ಯಾರಿಗೂ ಇಲ್ಲ. ಅಷ್ಟೇ ಅಲ್ಲ, ಮುಂದಿನ ಸಾಕ್ಷಿ ಓದೋಣ. ಮುಂದಿನ ವಚನ. ನನಗೂ ಆತನ ಗುರುತಿರಲಿಲ್ಲ. ಹಲ್ಲೆಲೂಯ. ಏನಂತೆ? ಸ್ನಾನಿಕನಾದ ಯೋಹಾನ ಯಾರು ಗುರುತಿರ್ಲಿಲ್ಲ? ಮೆಸ್ಸಿಯನ್ ಭೂಮಿ ಮೇಲೆ ಇದ್ದಾನಂತ ಗೊತ್ತಾದ್ರೆ ಯಾರಂತ ಗೊತ್ತಿಲ್ಲ, ಮುಖ ಪರಿಚಯ ಇಲ್ಲ. ನನಗೂ ಆತನ ಗುರುತಿರ್ಲಿಲ್ಲ. ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದ ಆತನು. ನೀರಿನ ಸ್ನಾನ ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದ ಆತನು ಯಾರು? ಯಾರು? ಯಾವಾತನ ಮೇಲೆ ಆತ್ಮನು ಇಳಿದು ನೆಲೆಯಾಗಿರುವುದನ್ನು ನೀನು ನೋಡುವಿಯೋ? ಆತ್ಮನು ಇಳಿದು ನೆಲೆಯಾಗಿರುವುದನ್ನು ನೋಡುವಿಯೋ? ಇನ್ನೊಂದ್ಸತಿ ಎಲ್ಲರೂ ನಾವು ಬಾಯಿ ತುಂಬಾ ಹೇಳೋಣ. ಹಲ್ಲೆಲೂಯ. ಬಾಯಿ ತುಂಬಾ, ಹೃದಯ ತುಂಬಾ, ಮನಸ್ಸು ತುಂಬಾ ಹೇಳೋಣ. ಓಕೆ. ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು. ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿರುವಂತ ಅದ್ಭುತವಾದ ಸಂದೇಶ ಏನಂತ ಹೇಳಿದ್ರೆ, ಯೇಸು ಎಲ್ಲಿದ್ದಾನೋ ಅಲ್ಲಿ ಪವಿತ್ರಾತ್ಮ ಇದ್ದ. ನಿಜವಾಗ್ಲೂ ಚಪ್ಪಳೆ ತಟ್ಟುವಂತ ವಿಷಯ. ಹಲ್ಲೆಲೂಯ. ಏನಿದ್ರ ಅರ್ಥ?
ವಾಕ್ಯ ಸ್ವರೂಪನಲ್ಲಿದ್ದಾನೋ ಅಲ್ಲಿ ಪವಿತ್ರ ಆತ್ಮ ಸ್ವರೂಪನಿದ್ದಾನೆ. ದೇವರ ಮಗನಲ್ಲಿದ್ದಾನೋ ಅಲ್ಲಿ ಪವಿತ್ರಾತ್ಮನಿದ್ದಾನೆ. ಹಲ್ಲೆಲೂಯಾ. ಕಾರಣ ಪವಿತ್ರಾತ್ಮನಿಗೆ ನೋವಾಗುವಂತ ಒಂದು ವಿಷಯವೂ ಅಲ್ಲಿಲ್ಲ. ಪವಿತ್ರಾತ್ಮನಿಗೆ ಬೇಸರ ಪಡಿಸುವಂತ ಒಂದು ವಿಷಯವೂ ಅಲ್ಲಿಲ್ಲ. ಎಲ್ಲವೂ ದೇವರಿಗೆ ಯೋಗ್ಯವಾದದ್ದೇ. ದೇವರ ಮಗನಲ್ಲಿ ಯೇಸು ಕ್ರಿಸ್ತನಲ್ಲಿ ಎಲ್ಲವೂ ದೇವರಿಗೆ ಯೋಗ್ಯವಾದದ್ದೇ. ಇಳಿದು ಬಂದ ಏನಂತ ನಂತರದಲ್ಲಿ ಅಲ್ಲೇ ನೆಲೆಗೊಂಡ. ಇದು ನಮಗೆ ಬಹಳ ಪ್ರಾಮುಖ್ಯವಾದ ವಿಷಯ. ಹಾಗಾದ್ರೆ ಅಲ್ಲಿ ಆತನ ಮೇಲೆ ಇರುವುದನ್ನ ಸ್ನಾನಿಕನಾದ ಯೋಹಾನನ ಕಾಣ್ಬೇಕಾದ್ರೆ ಅವಾಗ ಅವನಿಗೆ ಗೊತ್ತಾಗುತ್ತೆ. ಇಲ್ಲಿ ಹಾಗಾದ್ರೆ ಸ್ನಾನಿಕನಾದ ಯೋಹಾನನ ಒಂದು ವರ್ತನೆಯನ್ನ ನಾವು ಸ್ವಲ್ಪ ಯೋಚಿಸ್ಲೇಬೇಕು. ಏನ್ ಗೊತ್ತಾ ನಿಮಗೆ? ಸಾವಿರಾರು ಜನ ಎಷ್ಟೋ ಊರುಗಳಿಂದ, ಆಯಾ ಊರಿನ ಸುತ್ತಮುತ್ತಲ ಹಳ್ಳಿಗಳಿಂದ ಬಂದು ಹಗಲು ರಾತ್ರಿ ಅಲ್ಲೇ ಸ್ನಾನಿಕನಾದ ಯೋಹಾನನ ಜೊತೆ ಅಡವಿಯಲ್ಲಿ ಇದ್ದುಕೊಂಡು ರಾತ್ರಿ ಮಲಗ್ತಿದ್ರನ್ನ ಕತ್ಲಾದ್ಮೇಲೆ. ಆದ್ರೆ ಬೆಳಿಗ್ಗೆ ಆಗ್ತಲೇ ಸ್ನಾನಿಕನಾದ ಯೋಹಾನ ಒಬ್ಬೊಬ್ಬರಿಗೂ ದೀಕ್ಷಾಸ್ನಾನ ಕೊಡ್ಬೇಕು. ಆತನು ಅಲ್ಲಿ ಅವ್ರಿಗೆ ದೀಕ್ಷಾಸ್ನಾನ ಹೇಳೋದಕ್ಕೆ ಮೊದಲು ತಕ್ಕೊಳ್ಳೋರೆಲ್ಲರೂ ಬಂದು ನಾನು ಇಂತಿಂತ ತಪ್ಪು ಮಾಡಿದ್ದೇನೆ ಅಂತ ಹೇಳಿ ತಮ್ಮ ಪಾಪಗಳನ್ನ ಬಿಡ್ಲಿಕ್ಕಾಗಿ ಅದನ್ನ ಹೇಳ್ತಿದ್ದಾರೆ. ಏನಂದೆ? ಏನದ್ರಂತ? ಬಂದು ಸ್ನಾನಿಕನಾದ ಯೋಹಾನನ ಎದುರು ನಿಂತು ಅವರು ನಾನು ಇಷ್ಟು ದಿವಸ ಕಳ್ತನ ಮಾಡ್ತಿದ್ದೆ ಅಂತ ಹೇಳಿದ್ರೆ ಅದನ್ನ ಹೇಳಿದವನ ಅರ್ಥ ಏನಂದ್ರೆ, ನಾನು ಈಗ ದೀಕ್ಷಾ ಸ್ನಾನ ತಕ್ಕೊಂಡು ಈಗ ಹೊರಟ್ರೆ ನಾನಿನ್ನು ಕಳ್ಳತನಕ್ಕೂ ನನಗೂ ಸಂಬಂಧ ಇಲ್ಲ. ಹಲ್ಲೆಲೂಯಾ. ನಾನು ವ್ಯಾಪಾರದಲ್ಲಿ ಮೋಸ ಮಾಡ್ತಿದ್ದೆ ಅಂತ ಹೇಳಿ ಒಬ್ಬ ವ್ಯಾಪಾರಿ ಬಂದು ಅದನ್ನ ಒಪ್ಪಿಕೊಂಡ್ರೆ, ಅವನಿಗೆ ದೀಕ್ಷಾಸ್ಥಾನಕ್ಕೆ ಅಲ್ಲಿ ಬಂದ್ರೆ ಅದರರ್ಥ ನನಗೂ ಇನ್ಮೇಲೆ ವ್ಯಾಪಾರದ ಮೋಸಕ್ಕೂ ಸಂಬಂಧ ಇಲ್ಲ. ನ್ಯಾಯವಾದ ವ್ಯಾಪಾರ ಮಾಡ್ತೇನೆ ಹೊರತು ಮೋಸದ ವ್ಯಾಪಾರಕ್ಕೂ ನನಗೂ ಸಂಬಂಧ ಇಲ್ಲ. ತಮ್ಮ ಪಾಪಗಳನ್ನ ಬಿಟ್ಟು ಬಿಡುವುದಕ್ಕಾಗಿ, ತಮ್ಮ ಪಾಪಗಳಿಂದ ಅಗಲುವುದಕ್ಕಾಗಿ ಅವರೆಲ್ಲ ಅಲ್ಲಿ ಬಂದು ಸ್ನಾನ ತಕ್ಕೊಳ್ತಿದ್ದಾರೆ. ಸರಿ, ಒಬ್ಬೊಬ್ರು ಅದನ್ನ ಹೇಳಿ ತಕ್ಕೊಂಡು ಹೊರಗೆ ಬರ್ಬೇಕಾದ್ರೆ, ಇಲ್ಲಿ ದೀಕ್ಷಾಸ್ನಾನ ಮಾಡ್ಕೊಂಡು ತಕ್ಕೊಂಡು ಹೊರಗೆ ಬರ್ಬೇಕಾದ್ರೆ ಸ್ನಾನಿಕನಾದ ಯೋಹಾನ ನಿಂದಾಯ್ತು ನೀನ್ ಹೋಗಂತ ಹೇಳಿಕ್ ಸಾಧ್ಯ ಇಲ್ಲ. ಅವ್ನು ಕಾಯ್ತಿದ್ದಾನೆ. ಯಾಕೆ? ನೀರಿನಿಂದ ಮೇಲೆ ಬಂದವ್ರ ಮೇಲೆ ತಂದೆ ಹೇಳಿದಂತೆ ಯಾರ ಮೇಲಾದ್ರೂ ಪವಿತ್ರಾತ್ಮ ಬರುತ್ತಾ? ಇವ್ರ ಮೇಲೆ ಬರ್ಲಿಲ್ಲ, ನೆಕ್ಸ್ಟ್ ಈ ರೀತಿ ಎಷ್ಟೋ ಜನ ಕೊಡ್ಬೇಕಾದ್ರೆ ಪಾಪ ಇಲ್ಲದವನ ಒಬ್ಬನು ಬರ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಆರಂಭದಲ್ಲಿ ಬಹಳ ಒಂದು ದುಃಖದ ದೃಶ್ಯವನ್ನ ನಾನು ಹೇಳ್ತಿದ್ದೇನೆ. ನಿಜವಾಗ್ಲೂ ದುಃಖದ ಒಂದು ನೋಟ. ಯಾಕಂತ ಹೇಳಿದ್ರೆ ಪಾಪ ಮಾಡಿದವರೆಲ್ಲರೂ ಕ್ಯೂ ನಿಂತಿದ್ದಾರೆ. ಅದರಲ್ಲಿ ಯೇಸು ಕ್ರಿಸ್ತನು ಪಾಪವಿಲ್ಲದವನಾಗಿ ಅಲ್ಲಿ ಕ್ಯೂ ನಿಂತಿದ್ದಾನೆ. ನಾನು ನಿಜವಾಗ್ಲೂ ಹೇಳ್ತೇನೆ, ಇದು ಬಹಳ ದುಃಖದ ವಿಷಯ. ಕಾರಣ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಬರೆದದೆ, ಪಾಪಿಗಳ ಸಂಗಡ ತನ್ನನ್ನು ಎಣಿಸಿಕೊಂಡನು. ಬಹಳ ದುಃಖದ ವಿಷಯ. ಆದ್ರೆ ಶಾಸ್ತ್ರದಲ್ಲಿ ಹೇಳಿರೋ ಮಾತು ನೆರವೇರೋ ಪ್ರಕಾರ ಆತನು ಬರ್ತಾನೆ. ಅವನು ನೋಡುವಾಗಲೇ ಸ್ನಾನಿಕನಾದ ಯೋಹಾನನಿಗೆ ಕಷ್ಟ ಆಗ್ತದೆ. ಅಯ್ಯೋ, ನಿನಗೆ ನಾನು ಸ್ನಾನ ಕೊಡೋದಲ್ಲ, ನೀನ್ ನನಗೆ ಕೊಡತಕ್ಕವನು. ಏನೋ ಆತ್ಮದಲ್ಲಿ ಸೆನ್ಸ್ ಮಾಡಿ ಆತನು ಹೇಳ್ತಾನೆ, ಆತ್ಮದಲ್ಲಿ ಏನೋ ಗ್ರಹಿಸಿ ಹೇಳ್ತಾನೆ, ಸುಮ್ಮನೆ ಒಪ್ಕೋ. ಶಾಸ್ತ್ರದ ಮಾತುಗಳನ್ನ ನಾವು ಹೀಗೆ ನೆರವೇರಿಸಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಿತ್ರವಾದ ಸನ್ನಿವೇಶಗಳು. ಅವನಿಗೀಗ ದೀಕ್ಷಾಸ್ನಾನ ಕೊಟ್ಟು ಆ ಯೇಸುಗ ನೀರಿನ ಮೇಲೆ ಬರ್ತಲೇ ಈಗ ತಂದೆಯಾದ ದೇವರು ಹೇಳಿದ ಆ ಒಂದು ಕಾರ್ಯ ಒಬ್ಬನ ಮೇಲೆ ಮಾತ್ರವೇ ನೆರವೇರ್ತದೆ. ಏನದು? ದೇವರ ಆತ್ಮನು ಪಾರಿವಾಳದಂತೆ ಆತನು ವೇಗವಾಗಿ ಇಳಿದು ಆತನ ಮೇಲೆ ಮಾತ್ರ ನೆಲೆಸ್ತಾನೆ. ಇಬ್ಬರು ಪವಿತ್ರಾತ್ಮ ಭರಿತರು ಹೇಗೆ ತಾನೇ ಅದನ್ನ ಭಾವಿಸಿದ್ರು ನನಗೆ ಗೊತ್ತಿಲ್ಲ, ಹೇಗೆ ತಾನೇ ತಾಳಿಕೊಂಡ್ರು ಗೊತ್ತಿಲ್ಲ ಆ ದೃಶ್ಯವನ್ನ. ಕಾರಣ ಅಳತೆ ಇಲ್ಲದೆ ಈಗ ಪವಿತ್ರಾತ್ಮನ ಪಡ್ಕೊಂಡವನು ಯಾರು? ಮನುಷ್ಯನಾಗಿ ಬಂದಂತ ದೇವಕುಮಾರನು. ಆದ್ರೆ ಆ ಸನ್ನಿವೇಶವನ್ನ ಬಹಳ ಹತ್ರದಲ್ಲಿ ಕಂಡು ಜನಸಮೂಹದಲ್ಲಿ ತಾನು ಮಾತ್ರ ಗ್ರಹಿಸಿದ್ದಾನೆ. ಯಾರದು? ಸ್ನಾನಿಕನಾದ ಯೋಹಾನ. ಅವನು ಯಾವ ರೀತಿ ಅದಕ್ಕೆ ಆಶ್ಚರ್ಯಪಟ್ನೋ, ಸಂತೋಷ ಪಟ್ನೋ, ಆ ಸನ್ನಿವೇಶ ನೋಡಿ ಗಾಬರಿಗೊಂಡುನೋ, ಎಷ್ಟು ಹೆದರಿ ಹೋದ್ನೋ, ಬೆಚ್ಚಿ ಬಿದ್ನೋ, ಇದನ್ನ ನಾವು ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಂತ ದೇವಾದಿ ದೇವನ ಮಹಾಪ್ರಸನ್ನತೆ ಒಬ್ಬನ ಮೇಲೆ ಬಂತು ನಿಲ್ತದಲ್ಲ, ಅದನ್ನ ತಾಳಿಕೊಳ್ಳುವಂತ ದೇಹ ಯೇಸು ಕ್ರಿಸ್ತನಿಗೆ ಇದೆಯಲ್ಲ. ಎಲ್ಲವೂ ವಿಚಿತ್ರವೇ. ಅಲ್ಲಿಯವರೆಗೂ ಯೇಸು ಒಂದ್ ರೀತಿ ಕಂಡಿದ್ರೆ ಅಭಿಷೇಕ ಬಂದ್ಮೇಲೆ ಇನ್ನು ಹೇಗೆ ಆ ಪ್ರವಾದಿಯ ಕಣ್ಣಿಗೆ ಹೇಗೆ ಕಂಡಿರ್ಬೋದು? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ವೇಳೆಯಲ್ಲಿ ಗಮನಿಸ್ತಕ್ಕ ಇನ್ನೊಂದು ವಿಷಯ, ಪವಿತ್ರಾತ್ಮನಿಗೆ ಬಹಳ ಸಂತೋಷದ ವಿಷಯ.
ಯೇಸು ಕ್ರಿಸ್ತನಲ್ಲಿ ಪವಿತ್ರಾತ್ಮನನ್ನು ವಿರೋಧಿಸುವ, ನೋಯಿಸುವ, ಬೇಸರಪಡಿಸುವಂತಹ ಒಂದೇ ಒಂದು ಅಂಶವೂ ಇಲ್ಲ. ನಿಷ್ಕಪಟವಾದ ಪವಿತ್ರಾತ್ಮ, ನಿಷ್ಕಪಟವಾದ ಯಜ್ಞದ ಕುರಿಯ ಮೇಲೆ, ಮರಿಯ ಮೇಲೆ ಹಾಗೆಯೇ ಬಂದಿಳಿತದೆ. ಈ ಭಾಗದಲ್ಲಿ ಎರಡು ವಿಚಿತ್ರ. ಯೇಸು ಕ್ರಿಸ್ತನನ್ನ ಯಜ್ಞದ ಕುರಿಮರಿಯಾಗಿ ತೋರಿಸ್ತಾರೆ, ಪವಿತ್ರಾತ್ಮನನ್ನ ಪಾರಿವಾಳವಾಗಿ ತೋರಿಸ್ತಾರೆ. ಎರಡು ನಿಷ್ಕಪಟ ಜೀವಿಯನ್ನು ತೋರಿಸ್ತಾರೆ. ಹಲ್ಲೆಲೂಯಾ, ಅದ್ಭುತವಾದ ವಿಷಯ. ಹಾಗಾದ್ರೆ ಬಳಿಕ ಎನ್ನುವಂತ ಭಾಗಕ್ಕೆ ನಾವು ಬಂದ್ರೆ, ಪರಿಶುದ್ಧಾತ್ಮನು ಎಲ್ಲಿ ಬಂದು ನೆಲೆಸ್ತಾನಂತ ಕೇಳಿದ್ರೆ, ಆತನು ನಮ್ಮೆಲ್ಲರಿಂದ ಪಾಪ ಶಾಪ ಇವುಗಳನ್ನ ಸರಿಸ್ಲಿಕ್ಕಾಗಿ ಅದನ್ನೆಲ್ಲ ಹೀಗೆ ತಕ್ಕೊಂಡು ತನ್ನ ಮೇಲೆ ತಕ್ಕೊಂಡು ಅವುಗಳಿಗೆ ಮರಣ ಘೋಷಿಸಿ ಶಿಲುಬೆಯಲ್ಲಿ ಸತ್ತು ಸಮಾಧಿಯಾಗಿ ಅವುಗಳಿಲ್ಲದೆ ಆತ ನೀತಿಯಿಂದ ಎದ್ದು ಬಂದಲ್ಲ. ನಮಗೆ ದೇವರ ನೀತಿ ಸಿಕ್ಕುವಂತೆ ಆತನ ಎದ್ದು ಬಂದಲ್ಲ. ನಮಗಾಗಿ ಎಲ್ಲಾ ಅವಮಾನ ತಾಳಿದ ಈ ಯೇಸುವನ್ನ ನಾವು ಸನ್ಮಾನಿಸಬೇಕೆಂಬುದಾಗಿ ತಂದೆಯ ದೇವರು ಬಯಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆಯಾದ ದೇವರು ನಿನ್ನನ್ನು ನನ್ನನ್ನ ಇಷ್ಟಪಡ್ಲಿಕ್ಕೆ ಬಹಳ ಮುಖ್ಯವಾದ ಕಾರಣ, ಬಹಳ ಹೀನಾಮಾನವಾಗಿ ತನ್ನ ಮಗನನ್ನ ಹಿಗ್ಗಾಮುಗ್ಗ ಆತನನ್ನು ಅವಮಾನಪಡಿಸಿದ್ನಲ್ಲ. ಎಲ್ಲಾ ಧರ್ಮೀಯರು ಅವರವರ ದೇವರುಗಳನ್ನ ತೋರಿಸುವ ರೀತಿಯೇ ಬೇರೆ. ಸತ್ಯವೇದದ ದೇವರು ನಮ್ಮ ರಕ್ಷಕನನ್ನ ತೋರಿಸುವ ರೀತಿಯೇ ಬೇರೆ. ನಾನು ಇದನ್ನು ಆಗಾಗ ಸಂತೋಷದಿಂದ ಹೇಳ್ತೇನೆ. ಕೆಲವು ಧರ್ಮೀಯರು ಅವರ ದೇವರುಗಳನ್ನ ತೋರಿಸ್ಬೇಕಾದ್ರೆ ತಲೆ ಮೇಲೆ ಮುಳ್ಳಿನ ಕಿರೀಟ ಇರುತ್ತೆ. ನಮ್ಮ ರಕ್ಷಕನನ್ನ ತೋರಿಸ್ಬೇಕಾದ್ರೆ ತಲೆ ಮೇಲೆ ಅವಮಾನದ ಮುಳ್ಳಿನ ಕಿರೀಟ ಇದೆ. ಅವರ ದೇವರುಗಳನ್ನ ನೋಡ್ಬೇಕಾದ್ರೆ ಶೋಭಾಯಮಾನವಾದ ರೇಷ್ಮೆ ಬಟ್ಟೆ, ಹೊಳಪು ಬಟ್ಟೆಗಳಿದೆ. ನಮ್ಮ ರಕ್ಷಕನನ್ನ ದೇವರು ತೋರಿಸ್ಬೇಕಾದ್ರೆ ಮೈ ಮೇಲೆ ವಸ್ತ್ರವೇ ಇಲ್ಲ. ಚಿತ್ರಕಾರರು ಹೆದರಿ ಒಂದು ವೇಳೆ ಸೊಂಟಕ್ಕೆ ಬಟ್ಟೆ ಸುತ್ತಿರ್ಬೋದು ಅಷ್ಟೇ. ಚಿತ್ರದಲ್ಲಿ ಎಲ್ಲಾ ಕನಿಷ್ಠ ಅವಮಾನ ತಾಳ್ಬೇಕೆಂಬುದಾಗಿ ಆತನು ಅವಮಾನಕರವಾಗಿ ಶಿಲುಬೆಯಲ್ಲಿ ತೂಗಾಡಿದ. ವಸ್ತ್ರವಿಲ್ಲದವನಾಗಿ ಆತನು ಅಲ್ಲಿ ಕಾಣ್ತಾನೆ. ಇಲ್ಲಿ ಈ ಚಿತ್ರಗಳನ್ನ ನೋಡಿದ್ರೆ ಮುಖದಲ್ಲಿ ಅಂತ ರಾಜ್ಯ ಕಳೆ, ಜೀವ ಕಳೆ. ಆದ್ರೆ ನಮ್ಮ ರಕ್ಷಕನನ್ನ ದೇವರು ತೋರಿಸ್ಬೇಕಾದ್ರೆ ಮುಖದಲ್ಲಿ ಜೀವ ಕಳೆ ಕಾಣಲ್ಲ. ಸತ್ತು ಹೋದ, ಪ್ರಾಣ ಬಿಟ್ಟ ಯೇಸುವನ್ನ ತೋರಿಸ್ತಾನೆ. ಇಲ್ಲಿ ಮೈಯೆಲ್ಲ ದಟ್ಟ ಪುಷ್ಟವಾದ ಶರೀರ, ಆದ್ರೆ ಇಲ್ಲಿ ಪೆಟ್ಟು ತಿಂದು ಸೇವೆಯಲ್ಲಿ ಬಾಡಿದಂತ, ಜೀವ ಕಳೆಯಲ್ಲದಂತ ಗಾಯದ ಶರೀರ, ರಕ್ತ ಸೋರುವ ಶರೀರವನ್ನ ಇಲ್ಲಿ ದೇವರ ರಕ್ಷಕನನ್ನ ಇಲ್ಲಿ ತೋರಿಸ್ತಾನೆ. ಇಲ್ಲಿಯ ದೃಶ್ಯಗಳಲ್ಲಿ ಕೈಗಳಲ್ಲಿ ಆಯುಧಗಳಂತೆ ಏನೇನೋ, ಮತ್ತೆ ಮೈ ಮೇಲೆ ಆಭರಣಗಳಂತೆ ಏನೇನೋ ಕಾಣ್ತದೆ. ಆದ್ರೆ ಇಲ್ಲಿ ಮೈಯೆಲ್ಲಾ ಗಾಯಗಳು, ಕೈಗಳಿಗೆ ಮೊಳೆ, ಕಾಲಲ್ಲಿ ಮೊಳೆ. ಒಂದ್ ವೇಳೆ ಹಾಗೆ ಇಳಿಸಿಬಿಟ್ರೆ ನಿಲ್ಲಿಕ್ಕೂ ತ್ರಾಣ ಇಲ್ಲ. ಯಾರಿಗಾದ್ರೂ ನೋಡಿದ್ರೆ ಇದನ್ನು ನಂಬೇಕಾ ಅಂತ ಹೇಳಿ ಮಾಂಸಿಕವಾಗಿ, ಲೌಕಿಕವಾಗಿ ಯೋಚಿಸಿದ್ರೆ ಇಂಥ ಒಂದು ದೃಶ್ಯದಲ್ಲಿರುವ ಆತ ನಂಬೇಕಾ ಅಂತ ಅನ್ಸುತ್ತೆ. ಆದ್ರೆ ಒಬ್ಬ ಭಕ್ತನು ಹೀಗೆ ಆಡ್ತಾನೆ, ಶಿಲ್ಬೆ ಪಟ್ಟವನನ್ನ ನೋಡಿದರೆ ಜೀವದುತ್ಪತ್ತಿ ಆಗುತ್ತದೆ. ಹಳೇ ಕಾಲದ ಭಕ್ತರು ಹಾಡಿದ್ರು ಅದನ್ನ. ಯೇಸು ಹೀಗೆ ಹೇಳ್ತಾನೆ, ಮನುಷ್ಯ ಕುಮಾರನ ಎತ್ತರದಲ್ಲಿ ಇಡಲ್ಪಟ್ಟಾಗ, ಮೋಶೆ ಅಡವಿಯಲ್ಲಿ ಸರ್ಪವನ್ನು ಎತ್ತರದಲ್ಲಿ ಇಟ್ಟ ಹಾಗೆ ಮನುಷ್ಯ ಕುಮಾರನ ಎತ್ತರದಲ್ಲಿ ಇಡಲ್ಪಡಬೇಕು. ಯಾಕೆ? 3ನೇ ಅಧ್ಯಾಯದಲ್ಲಿ ನಿತ್ಯ ಜೀವ ಹೊಂದಲಿಕ್ಕಾಗಿ, 12ನೇ ಅಧ್ಯಾಯದಲ್ಲಿ ಸೆಳೆಯಲ್ಪಡೋದಕ್ಕಾಗಿ. ಓದ್ಬೇಡ, 2 ವಚನ ಓದಿ. 3:15 ಯೋಹಾನ 3:15. ನೀವು ಹೇಳಿದ್ದು 12:32. ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಎತ್ತರದಲ್ಲಿಡಬೇಕು. ಆಮೇಲೆ ಏನ್ ಪಡೆಯಲಿಕ್ಕೆ? ಅಡವಿಲಿ ಆ ತಾಮ್ರದ ಸರ್ಪ ನೋಡಿದವರಿಗೆ ಹೋಗ್ತಿರೋ ಜೀವ ವಾಪಸ್ ಬಂತು. ಆದ್ರೆ ಶಿಲುಬೆಯಲ್ಲಿ ತಂದೆಯಾದ ದೇವರು ಯಾರನ್ನ ಎತ್ತರದಲ್ಲಿಟ್ನೋ ಆತನನ್ನ ನಂಬಿಕೆಯಿಂದ ನೋಡಿದವರೆಲ್ಲರಿಗೂ ದೇವರ ಜೀವವೇ ಸಿಕ್ತು. ದೇವರ ಜೊತೆ ಸೇರಿಸುವ ಜೀವ, ನಿತ್ಯ ಜೀವ, ದೇವರ ಜೊತೆ ಸೇರಿಸುವ ಜೀವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ಭುತವಾದ ಸಂಗತಿ. ಇವರೊಂದು ವಚನ ಹೇಳಿದ್ರು, ಅದನ್ನ ನೋಡ್ಬೇಡ. 12:32 ಅಲ್ಲ, ಯೋಹಾನ. ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನು ನನ್ನ ಬಳಿಗೆ ಎಳಕೊಳ್ಳುವೆನು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂತ ವಿಚಿತ್ರವಾದ ಸ್ಟೇಟ್ಮೆಂಟ್.
ಇದನ್ನ ಓದಿದಾಗ ನನಗಾದಂತ ಸಂತೋಷ ಅಂತ ಹೇಳಿದ್ರೆ, ಈ ವಾಕ್ಯ ಓದಿದಾಗ ನನ್ಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ, ಕಾರಣ ನಮ್ಮ ದೇಶದಲ್ಲಿ ಮತಾಂತರ ಎನ್ನುವಂತ ಪದವನ್ನ ಭೂತವನ್ನ ಮಾಡಿಟ್ಟಿದ್ದಾರೆ. ಗೊತ್ತಾ ನಿಮಗೆ? ಕನ್ವರ್ಷನ್ ಈ ಒಂದು ಪದವನ್ನ ಇಟ್ ಈಸ್ ಡೆಮನೈಸ್ಡ್, ಅದನ್ನ ಭೂತ ತರ ತೋರಿಸ್ತಾರೆ. ನಿಮಗೆ ಗೊತ್ತಿರ್ಲಿ, ಕನ್ವರ್ಷನ್ ಪದ ಇಲ್ಲದೆ ಮನುಷ್ಯ ಜೀವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾ ನಿಮಗೆ? ಗೊತ್ತಾ ಇಲ್ವಾ? ನಾವು ಮನೇಲಿ ಉಪಯೋಗಿಸುವಂತ ಕರೆಂಟ್ಗಳಲ್ಲಿ AC DC ಅಂತ ಇದೆಯಲ್ಲ, ಯಾರಾದ್ರೂ ಇಂಜಿನಿಯರ್ಸ್ DC ನ AC ಮಾಡ್ತೀರಾ ಬ್ರದರ್? AC ನ DC ಮಾಡ್ತಾರ? ಅದ್ರಲ್ಲಿ ಕನ್ವರ್ಷನ್, ಅದು ಒಂದೊಂದು ಭಾಗದಲ್ಲಿ ಕನ್ವರ್ಷನ್ ಇದೆ. ಯಾಕೆ? ಈ ರಾಜಕೀಯ ಪಕ್ಷದವರು ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಹೋದ್ರೆ ಅದು ಪಕ್ಷಾಂತರ ಆಗಿ ಕನ್ವರ್ಷನ್ ಅಲ್ವಾ? ಅದು ಉದ್ದ ಜಡೆ ಬಿಟ್ಟವ್ರು ಇಲ್ಲಿ ಏರ್ ಕಟ್ ಮಾಡ್ಕೊಂಡು ಸ್ಟೈಲ್ ಮಾಡ್ಕೊಂಡು ಅದೊಂದು ರೀತಿ ಕನ್ವರ್ಷನ್ ಅಲ್ವಾ? ವಿಧ ಸಸ್ಯಾಹಾರಿಗಳು ಮಾಂಸಾಹಾರಕ್ಕೆ ಜಂಪ್ ಆದ್ರೆ, ಮಾಂಸಾಹಾರಿಗಳು ಸಸ್ಯಾಹಾರಕ್ಕೆ ಜಂಪ್ ಆದ್ರೆ ಅದೊಂದು ಕನ್ವರ್ಷನ್ ಅಲ್ವಾ? ನಿಜ. ಆದ್ರೆ ಅದನ್ನ ಜನ ದ್ವೇಷ ಮಾಡುವ ಹಾಗೆ ಏನೋ ಒಂದು ರೀತಿಯಲ್ಲಿ ಇದು ಮಾಡ್ತಿದ್ದಾರೆ. ಇರಲಿ, ಈ ವಚನಕ್ಕೆ ಬರೋಣ. 12:32 ಓದಿದಾಗ ಅದ್ರಲ್ಲಿ ಏನ್ ಹೇಳುತ್ತೆ? ಎತ್ತರದಲ್ಲಿಲ್ಪಟ್ಟಾಗ ಎಲ್ಲರನ್ನೂ ಸೆಳೆಕೊಳ್ಳುವಿನು, ನನ್ನ ಬಳಿಗೆ ಎಲ್ಲರೂ ಹೇಳ್ರಿ ಹಾಲೆಲೂಯಾ. ಯಾಕಲ್ಲ ಗೊತ್ತಾ ನಿಮಗೆ? ಕನ್ವರ್ಟ್ ಮಾಡ್ತಿರೋದು ನಾವಲ್ಲ, ಜನರು ತನಗೆ ಬೇಕಾದವನ್ನ ಹೇಳ್ಕೊಳ್ತಿರೋನು ಆತನು. ಈ ಸಂದೇಶ ತಲುಪಬೇಕು, ಈ ಸಂದೇಶ ತಲುಪಬೇಕು. ಆತನಿಗೆ ನಾವು ಬೇಕಾಗಿದೆ, ಆತನ ನಮ್ಮನ್ನ ಹೇಳ್ಕೊಳ್ತಾವ. ಆಮೇಲೆ ನನಗೆ ಕರೆಕ್ಟ್ ಆಗಿ ಹೇಳ್ರಿ ತಾಯಂದ್ರೆ, ನೀವು ರಸ್ತೆಲಿ ಇರ್ತೀರಾ, ನಿಮ್ಮ ಮಕ್ಕಳೆಲ್ಲ ರಸ್ತೆಲಿ ಇರ್ತಾರೆ. ನಿಮ್ಮ ಮಕ್ಕಳೆಲ್ಲ, ನೀವು ರಸ್ತೆಯಿಂದ ಸ್ವಲ್ಪ ಬದಿಯಲ್ಲಿ ಇರ್ತೀರಾ, ನಿಮ್ಮ ಮಕ್ಕಳು ರಸ್ತೆಗೆ ಹತ್ರದಲ್ಲಿ ಇರ್ತಾರೆ. ಆ ಟೈಮಲ್ಲಿ ದೂರದಿಂದ ಒಂದು ದೊಡ್ಡ ಟ್ರಕ್ ಬರ್ತಾ ಇದೆ. ಆಗ ನೀವು ತಾಯಂದ್ರೆ ಕೇಳ್ತಾನೆ, ತೋರ್ತಾಗ ಮಾತಾಡ್ತೀನಿ. ಆಗ ನೀವು ಟ್ರಕ್ ನೋಡಿ ಮಕ್ಕಳನ್ನ ಎಳಿತೀರಲ್ಲ, ನಿಮ್ಮ ಮಕ್ಕಳ ಮೇಲೆ ನಿಮ್ ಕೈ ಫಸ್ಟ್ ಹೋಗುತ್ತಾ, ಬೇರೆ ಮಕ್ಳಿಗೆ ಕೈ ಫಸ್ಟ್ ಹೋಗುತ್ತಾ? ನಿಮ್ ಮಕ್ಕಳನ್ನ ನೀವ್ ಹೇಳ್ಕೊಳ್ಳೋದಾದ್ರೆ ದೇವ್ರು ತನ್ನ ಮಕ್ಕಳನ್ನ ಹೇಳ್ಕೊಳ್ತಾನೆ. ನೀನೀಗ ವಿರೋಧಿಯಾಗಿದ್ರು ಸರಿಯೇ, ಆತನ ಪ್ರೇಮಿಯಾಗಿದ್ರು ಸರಿಯೇ, ನೀನು ಆತನನ್ನ ಈಗ ಅರ್ತಿದ್ರು ಸರಿಯೇ ಅಥವಾ ಅರಿದಿದ್ರು ಸರಿಯೇ, ಆತನಿಗೆ ತನ್ನ ದೃಷ್ಟಿಯಲ್ಲಿ ನೀನು ಆತನ ಮಗುವಾಗಿದ್ರೆ ಆತ ನಿನ್ನ ಎಳ್ದೇ ಎಷ್ಟು ಕಟ್ಟು ವಿರೋಧಿ ಆಗಿದ್ರು ನಿನ್ನ ಎಳ್ದೇ ಹಿಡಿತ. ಹಲ್ಲೆಲೂಯಾ. ಇರಲಿ, ನಮ್ಮ ವಿಷಯಕ್ಕೆ ಬರೋಣ. ಹಾಗಾದ್ರೆ ದೇವರು ಹೀಗೆ ಆತನು ಈ ಸಂಗತಿಗಳ ನಿಮಿತ್ತ ನಮ್ಮನ್ನ ಹೇಳ್ಕೊಳ್ತಿದ್ದ. ನಾವು ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನನ್ನ ಸನ್ಮಾನಿಸುವಾಗ, ಸತ್ತು ಜೀವಿತನಾಗಿ ಎದ್ದಂತ ಮೃತ್ಯುಂಜಯ ಕ್ರಿಸ್ತನನ್ನ ಈಗ ಮಹಿಮಾ ಪದವಿಯಲ್ಲಿ ತಂದೆ ಬಲಪಾರ್ಶ್ವದಲ್ಲಿರುವಂತ ಯೇಸು ಕ್ರಿಸ್ತನನ್ನ ನಮ್ಮ ಹೃದಯ ಪೀಠದಲ್ಲಿ ಆಹ್ವಾನಿಸುವಾಗ, ಈಗ ಪವಿತ್ರಾತ್ಮನು ಭೂಮಿಯ ಮೇಲೆ ಬಂದು ಎಲ್ಲಿ ನೆಲೆಸಬೇಕೆನ್ನುವುದಕ್ಕೆ ಆತನಿಗೆ ಅಡ್ರೆಸ್ ಗೊತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. 10 ಜನ ಕೂತಿದ್ದು, ಒಬ್ಬನಲ್ಲಿ ಯೇಸು ಕ್ರಿಸ್ತನಿದ್ದಾನೆ, ಇನ್ನೊಬ್ಬರಲ್ಲಿ ಯೇಸು ಕ್ರಿಸ್ತನಿಲ್ಲ, ಇನ್ನೊಬ್ಬರಲ್ಲಿ ಯೇಸು ಕ್ರಿಸ್ತನಿದ್ದಾನೆ, ಇನ್ನೊಬ್ಬರಲ್ಲಿ ಇಲ್ಲ. ಈ ರೀತಿ ಇದ್ರೆ ಪವಿತ್ರಾತ್ಮನು ಬಂದ್ರೆ ಅಪ್ಪಿ ತಪ್ಪಿ ಆತನು ಕೂತುಕೊಳ್ಳುವಂಥದ್ದು ಇಲ್ಲದವರ ಮೇಲೆ ಅಲ್ಲ, ಇರುವವರ ಮೇಲೆ ಮಾತ್ರ. ಈಗ ನಾನು ಇನ್ನೊಂದು ವಿಷಯಕ್ಕೆ ಬಂದೆ. ದೇವರು ನಮಗೆ ದಿವ್ಯಾತ್ಮದಾರ ಮಾಡ್ಲಿಕ್ಕೆ ಯೇಸು ಕ್ರಿಸ್ತನು ಶಿಲುಬೆ, ಶ್ರಮೆ, ಪುನರುತ್ಥಾನ, ಮಹಿಮೆ, ಪದವಿ, ಈ ಕಾರ್ಯಗಳಾಗ್ಲೇಬೇಕಾಗಿತ್ತು. ಈ ಕಾರ್ಯಗಳಾದ ಬಳಿಕವೇ, ಹಲ್ಲೆಲೂಯಾ. ಈಗ ಇನ್ನೊಂದು ಭಾಗಕ್ಕೆ ಬಂದಿದ್ದೇನೆ. ಹಾಗಾದ್ರೆ ದೇವರು ಪವಿತ್ರಾತ್ಮನನ್ನ ಆ ಘಟನೆ ಬಳಿಕ ಈಗ ಸುರಿಸೋದಾದ್ರೆ ಆತನು ಬಂದು ನೆಲೆಸ್ತಾನಲ್ಲ, ಯಾರ ಮೇಲೆ ಅಂತ ಕೇಳಿದ್ರೆ ಯೇಸು ಕ್ರಿಸ್ತನು ಇರುವವರ ಮೇಲೆ ಮಾತ್ರವೇ. ಆಮೇಲೆ ನನಗೆ ಗೊತ್ತಿಲ್ಲ, ನೀವು ಒಂದು ವೇಳೆ 10, 20, 30 ವರ್ಷದಿಂದ ಅಥವಾ 40 ವರ್ಷದಿಂದ ಏನಾದ್ರೂ ನ್ಯೂಸ್ಗಳನ್ನ ಅಥವಾ ರಿಲಿಜಿಯಸ್ ರಿಪೋರ್ಟ್ಗಳನ್ನ ಅಥವಾ ಏನಾದ್ರೂ ಕೇಳ್ತಾ ಬಂದಿದ್ರೆ, ಬೇರೆ ಬೇರೆ ಧರ್ಮದ್ದು, ನಿಮ್ಗೆ ಇಷ್ಟವಾದ ಧರ್ಮದ ಇದೆಲ್ಲ ಕೇಳ್ತಾ ಬಂದಿದ್ರೆ, ಈಗ ಒಂದು 15-20 ವರ್ಷದಿಂದ ಸಹ ಬಹಳ ಪ್ರಚಲಿತವಾದ ಧರ್ಮ ಅಂದ್ರೆ ಪದ ಅಂದ್ರೆ ರಿಲಿಜಿಯಸ್ ಅನ್ನೋದು, ಧಾರ್ಮಿಕ ಅನ್ನೋದು ಪದ ತುಂಬಾ ಫೇಮಸ್. ಯಾರಾದ್ರೂ ಸ್ವಲ್ಪ ವಿಭಿನ್ನವಾಗಿ, ಬಹಳ ಸೌಮ್ಯವಾಗಿ, ಏನೋ ಒಂದು ಬೆಳಿಗ್ಗೆದ್ದು ಅವ್ರದೇ ವಿಧದಲ್ಲಿ ದೇವ್ರನ್ನ ಗೌರವಿಸಿ ತಮ್ಮ ಒಂದು ಒಳ್ಳೆ ಜೀವನ ಜೀವಿಸಿ ಇನ್ನೊಬ್ರಿಗೆ ಹಾನಿ ಮಾಡದೇ ಇದ್ರೆ ಜನ ಅವ್ರನ್ನ ಬಹಳ
ಧಾರ್ಮಿಕ ವ್ಯಕ್ತಿ, ವೆರಿ ರಿಲಿಜಿಯಸ್ ಅಂತ ಹೇಳ್ತಾರೆ. ನಂತರದಲ್ಲಿ ಏನೋ ಆ ಪದಕ್ಕೆ ಇನ್ನೊಂದು ಪದ ಬಂತು, ಈಸ್ ವೆರಿ ಪಯಸ್, ಅಂದ್ರೆ ಯಾವಾಗ್ಲೂ ಸಮಾಧಾನ ಪ್ರಿಯನಾಗಿ ಶಾಂತಿ ಪ್ರಿಯನಾಗಿ ಇರ್ತಿದ್ದ, ಇನ್ನೊಂದು ಪದ ಅಂತ. ಈಗ ಹೋಗಿ ಈಗ ಎಲ್ಲಾ ಪದಗಳನ್ನ ಮೀರಿ ಅದನ್ನ ಸೂಪರ್ಸೀಡ್ ಮಾಡಿ ಇನ್ನೊಂದು ಪದ ಯಾರೇ ಮಾತನಾಡಿದ್ರು ಇದೆ, ಸ್ಪಿರಿಚುವಲ್. ಈಗ ನೀವು ರಿಲಿಜಿಯಸ್ ಇನ್ನೊಬ್ಬ ಅದಕ್ಕೆ ಇನ್ನು ಇರುವಂತ ಬೇರೆ ಪದಗಳು ಯಾವ್ದು ಕೇಳಲ್ಲ, ಎಕ್ದಮ್ ಬಾಯಿ ತೆಗೆದುಕೊಳ್ಳ ಏನ್ ಪದ ಹೇಳ್ತಾರೆ ಗೊತ್ತಾ ನಿಮಗೆ? ಸ್ಪಿರಿಚುವಲೇ ಹೇಳೋದು. ಎಲ್ಲೋ ಒಂದು ತೀರ್ಥಯಾತ್ರೆ ಹೋಗ್ಬಂದ್ರೆ ಸ್ಪಿರಿಚುವಲ್, ಯಾವ್ದೋ ಒಂದು ಗುಡಿಗೆ ಹೋಗಿ ಬಂದ್ರೆ ಸ್ಪಿರಿಚುವಲ್, ಚರ್ಚಿಗೆ ಹೋಗಿ ಬಂದ್ರೆ ಸ್ಪಿರಿಚುವಲ್, ಅಥವಾ ಇನ್ನೆಲ್ಲ ಹೋಗಿ ಬಂದ್ರೆ ಸ್ಪಿರಿಚುವಲ್. ನೀವು ಬಳಸ್ತೀರಂಗೆ ಸ್ಪಿರಿಚುವಲ್? ಖಂಡಿತ ಬಳಸ್ತೀರಿ. ಇಂಟರ್ನೆಟ್ ಯಾರ್ಯಾರು ಹತ್ರದಲ್ಲಿ ಇದ್ರೆ ನೀವೆಲ್ಲ ಅಂತೆಲ್ಲ ಪದಗಳನ್ನ ಹಿಡಿಯೋರೆ. ಸಮೀಪದಲ್ಲಿ ಒಂದು ಚರ್ಚಲ್ಲಿ ಒಂದು ಪದ ನಾನು ಕರೆಕ್ಟ್ ಮಾಡಿದೆ. ಏನ್ ಕರೆಕ್ಟ್ ಮಾಡಿದೆ ಅಂದ್ರೆ, ಇಂಟರ್ನೆಟ್ ಅಲ್ಲಿ ಏನಾದ್ರೂ ಕೆಲವು ಪಿಕ್ಚರ್ಗಳು ತೋರಿಸಿ ಅದು ಮನ್ಸಿಗೆ ತುಂಬಾ ಮುದ ನೀಡ್ಬಿಟ್ರೆ, ತುಂಬಾ ಚೆನ್ನಾಗಿದ್ರೆ ಅದನ್ನ ಕೂಡ್ಲೆ ಅದಕ್ಕೆ ಬರುವಂತ ಒಂದು ಕಮೆಂಡೇಶನ್ ಅಥವಾ ಹೊಗಳಿಕೆ ಏನಂತ ಕೇಳಿದ್ರೆ ಅಡೋರೇಬಲ್. ಎಷ್ಟು ಜನ ಇಂಟರ್ನೆಟ್ ಅಲ್ಲಿ ಅಡೋರೇಬಲ್ ಪದ ಉಪಯೋಗಿಸಿದ್ರು? ಎಷ್ಟು ಜನ ನೀವು ಅದನ್ನ ಕಾಮೆಂಟ್ ಅಲ್ಲಿ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿದಿರಿ? ಇದೀರಾ? ಮಾಡಿಲ್ಲ? ಓದಿದ್ರಿ? ಹೋಗ್ಲಿ, ಸಿಕ್ಕಾಪಟ್ಟೆ ಹೋಗುತ್ತಲ್ಲ. ನಿಮಗೆ ಗೊತ್ತಿರ್ಲಿ, ಸೈತಾನ ಪದ ಕದ್ದಿದ್ದಾನೆ. ಅಡೋರೇಷನ್, ಈ ಪದವೆಲ್ಲವೂ ದೇವರಿಗೆ ಮಾತ್ರ ಮೀಸಲಾದ ಪದ. ಮನುಷ್ಯ ದೇವರಿಗೆ ಕೊಡುವಂತ ಅತಿ ಶ್ರೇಷ್ಠ ಗೌರವವನ್ನೇ ಅಡೋರೇಷನ್ ಎಂಬುದಾಗಿ ಕರೆಯುತ್ತೆ. ಆದ್ರೆ ಮನುಷ್ಯ ಅದನ್ನ ಬಹಳ ಸರಳೀಕರಿಸಿ ಲೌಕಿಕ ಪದವನ್ನಾಗಿ ಅದನ್ನ ತಕ್ಕೊಂಡಿದ್ದಾನೆ. ಸರಿಯಿಲ್ಲ. ಸ್ಪಿರಿಚುವಲ್ ಸಹ ಹಾಗೆ. ಸ್ಪಿರಿಚುವಲ್ ಪದ ಯಾರು ಬಳಸ್ಬೋದು ಅಂತ ಹೇಳ್ಕೊಡ್ಲಾ ನಿಮಗೆ? ಹೇಳ್ಕೊಡ್ಲಾ? ಕಲಿತೀರಾ? ಯಾವುದು ಸ್ಪಿರಿಚುವಲ್ ಅಂತ ಹೇಳಿದ್ರೆ, ಯಾವ ದೇವರು ತನ್ನ ಭಕ್ತ ಜನರಿಗೆ ನನ್ನ ಆತ್ಮನನ್ನೇ ನಿಮಗೆ ಕೊಡ್ತೇನೆ ಅಂತ ಹೇಳಿದ ಮೇಲೆ, ಆ ಭಕ್ತ ಮನುಷ್ಯನು ದೇವರ ಆತ್ಮನನ್ನ ಹೊಂದಿಕೊಂಡ್ಮೇಲೆ ಆ ಆತ್ಮನ ಬಲದಿಂದ ಜೀವಿಸ್ತಾನಲ್ಲ, ಅದು ಮಾತ್ರ ಸ್ಪಿರಿಚುವಲ್. ಹಾಗಾದ್ರೆ ಯಾವುದಾದ್ರೂ ದೇವರು ನನ್ನ ಆತ್ಮನನ್ನ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ರೆ, ನನಗೆ ಗೊತ್ತಿರೋದು ಪ್ರಪಂಚದಲ್ಲಿ ಒಂದೇ, ಸತ್ಯವೇದ ದೇವರು, ಬೈಬಲ್ನ ದೇವರು. ಹಲ್ಲೆಲೂಯಾ. ಈತನು ತನ್ನ ಆತ್ಮನನ್ನ ಕೊಟ್ಟಿದ್ದಾನೆ. ಹಾಗಾಗಿ ಹೇಳಿದ್ದಾರೆ, ಬಳಿಕ ದಿವ್ಯ ಆತ್ಮಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು. ಅಲ್ಲಿ ಪ್ರವಾದಿ ನಮ್ಮ ಮೇಲೆ ಅಂತ ಹೇಳ್ತಾನೆ. ಎಂತ ಒಂದು ಆಸಕ್ತಿಯಿಂದ ಹೇಳಿರ್ಬೋದು, ಎಂತ ಆತುರದಿಂದ ಆತನು ಅದನ್ನ ಹೇಳಿರ್ಬೋದು, ನಮ್ಮ ಮೇಲೆ. ಅಲ್ಲಿಗೆ ನಮ್ಮನ್ನೆಲ್ಲ ಸೇರಿಸ್ಕೊಂಡು ನಿಮ್ಮ ಮೇಲೂ ಆತನ ಸುರಿಸ್ತಾನೆ, ನನ್ನ ಮೇಲೆ ಸುರಿಸ್ತಾನೆ, ನಮ್ಮ ಮೇಲೆ ಆತನ ಪವಿತ್ರ ಆತ್ಮ ಸುರಿಸ್ಲಿಕ್ಕಿದ್ದಾನೆ. ಬಹಳ ದೊಡ್ಡ ವಿಷಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರ ಆತ್ಮ ನಮಗೆ ಸಿಕ್ಕಿದ ಮೇಲೆ ಮಾತ್ರವೇ ನಮಗೆ ಆತ್ಮಸ್ವರೂಪನಾದ ದೇವರ ಜೊತೆ ಸಂಪರ್ಕ ಸಿಗುವಂಥದ್ದು. ಹಲ್ಲೆಲೂಯಾ. ಹಾಗಾಗಿ ಆರಂಭದಲ್ಲಿ ಹೇಳಿದೆ, ಒಂದೊಳ್ಳೆ ಗಾಢ ನಿದ್ರೆಯಲ್ಲೇ ಬಿಸಿ ದೇವರು ನಮಗೆ ಯೇಸು ಕ್ರಿಸ್ತನನ್ನು ಯಾಕೆ ಕೊಟ್ಟ ಅನ್ನೋದಕ್ಕೆ ಅರ್ಜೆಂಟ್ ಉತ್ತರ ಕೊಡು ಅಂತ ಕೇಳಿದ್ರೆ, ಒಂದೊಳ್ಳೆ ಪ್ರಧಾನ ಉತ್ತರ, ದೇವರು ತನ್ನ ಆತ್ಮನ ನಮಗೆ ಕೊಡ್ಲಿಕ್ಕಾಗಿ. ಹಲ್ಲೆಲೂಯಾ. ಕಾರಣ ದೇವರಿಗೆ ನಮ್ಮ ಮೇಲೆ ತನ್ನ ಮಹಿಮೆ, ದೇವರಿಗೆ ನಮ್ಮಲ್ಲಿ ತನ್ನ ನಿತ್ಯ ಜೀವವನ್ನ, ದೇವರಿಗೆ ನಮ್ಮಲ್ಲಿ ತನ್ನ ಪವಿತ್ರಾತ್ಮನನ್ನು ನೋಡೋದು ಬಹಳ ಸಂತೋಷದ ವಿಷಯ. ಹಾಗಾಗಿ ಅದನ್ನ ನೀವು ಹೇಗೆ ಗೊತ್ತಿರಂದ್ರೆ, ಈ ಆಶೀರ್ವಾದ ಕೊಡ್ಬೇಕಾದ್ರೆ ಓದಿದ್ದೀರಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಮಾಧಾನದಲ್ಲ ನಾವು ಸೇರಿಸ್ಕೊಂಡ್ವಿ. ತಪ್ಪೇನಿಲ್ಲ. ಆದ್ರೂ ಪವಿತ್ರಾತ್ಮನ ಅನ್ಯೋನ್ಯತೆ. ಫಿಲಿಪಿ ಮತ್ತೆ 2ನೇ ಅಧ್ಯಾಯದಲ್ಲಿ ಅದನ್ನ ರಿಪೀಟ್ ಮಾಡ್ತಾನೆ. ಮತ್ತೆ ಪವಿತ್ರಾತ್ಮನ ವಿಚಾರ ಬರುವಾಗ ಮತ್ತೆ ಅನ್ಯೋನ್ಯತೆ. ಓದಿ 2ನೇ ಅಧ್ಯಾಯದ ಆರಂಭದ ಭಾಗದ ಓದಿ, ಫಿಲಿಪಿ 2 ಆರಂಭ. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ. ಹಲ್ಲೆಲೂಯಾ. ಏನಂತ ಬಂತು? ಪವಿತ್ರಾತ್ಮನ. ಹಲ್ಲೆಲೂಯಾ. ನಮಗೆ ದೇವರ ಐಕ್ಯತೆ ಸಾಧ್ಯವಾದದೇ ಹೀಗೆ. ಹೀಗೆ ಪವಿತ್ರಾತ್ಮನು ಬರುವಾಗ ನಮಗೇನ್ ಸಿಗ್ತದೆ? ಅನ್ಯೋನ್ಯತೆ. ಇಲ್ಲಿ ಲಾಜಿಕ್ ಹೇಳ್ಬಿಡ್ಲಾ ನಿಮಗೆ? ಹೇಳ ಯಾವಾಗ್ಲೂ ಹೇಳುವಂತ ಉದಾಹರಣೆಗಳು. ಇಲ್ಲೆಲ್ಲ ಸೀರಿಯಸ್ ಲೈಟ್ ಹಾಕಿದಾರಲ್ಲ, ಹಾಕ್ದವ್ರು ಯಾರಾದ್ರೂ ಇದ್ದೀರಾ ಇಲ್ಲಿ? ಓಕೆ, ನಾನು ಯಾರಾದ್ರೂ ಹುಡುಗರು ಕಾಯ್ತಿದ್ದಾರ ಅಂತ ತಿಳ್ಕೊಂಡಿದ್ದೆ. ಗುಡ್. ಸಿಸ್ಟರ್, ನಿಮ್ಗೆ ಇದು ವೈರ್ ಶಾರ್ಟೇಜ್ ಆಗಿದ್ರೆ
ಅದಕ್ಕೆ ವೈರೇ ಕನೆಕ್ಟ್ ಮಾಡಿದ್ರು ಅಥವಾ ದಾರನೋ ಅಥವಾ ಬೇರೆ ಏನಾದ್ರು ಕನೆಕ್ಟ್ ಮಾಡಿದ್ರು ಅಥವಾ ಉಲ್ಲನ್ ಥ್ರೆಡ್ ಕನೆಕ್ಟ್ ಮಾಡಿದ್ರು? ವೈರೇ ಕನೆಕ್ಟ್ ಮಾಡಿದ್ರು. ಯಾಕೆ? ಅದ್ರೊಳಗಿಂದನೇ ಕರೆಂಟ್ ಪಾಸ್ ಆಗಿ ಮತ್ತೆ ಬೇಕಾದ್ರೆ ಮತ್ತೆ ವೈರೇ ಬೇಕು. ಆತ್ಮಸ್ವರೂಪನಾದ ದೇವರನ್ನ ಕನೆಕ್ಟ್ ಮಾಡ್ಲಿಕ್ಕೆ ದೇವರಿಗೆ ನಮ್ಮೊಳಗೆ ಏನ್ ಬೇಕು? ಆತ್ಮನೇ ಬೇಕು. ದೇವರ ಆತ್ಮ ನಮ್ಮೊಳಗೆ ಆತನು ಕೊಟ್ಟ ತನ್ನ ಆತ್ಮನಿಂದನೇ ಕನೆಕ್ಟ್ ಮಾಡ್ಬೇಕು. ಈ ರಕ್ತ ಮಾಂಸದಿಂದ ಎಲ್ಲ ದೇವರಿಗೆ ನಾವು ಕನೆಕ್ಟ್ ಆಗ್ಲಿಕ್ಕೆ ಆಗಲ್ಲ. ಆಮೆನ್. ಸಿಸ್ಟರ್, ನನ್ನ ಗಾಬರಿಂದ ನೋಡಿದ್ರ ನೀವು ಕನ್ನಡಕ ಇಲ್ಲ? ಓಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಸ್ಪಷ್ಟವಾದ ವಿಚಾರ. ಯಾರಾದ್ರೂ ಸುಮ್ಮನೆ ಸುಮ್ಮನೆ ನಾನು ದೇವ್ರನ್ನ ಸಂಧಿಸ್ಬಿಟ್ಟೆ ನೋಡ್ಬಿಟ್ಟೆ ಇದೆಲ್ಲ ಇದು ಭ್ರಮೆಗಳನ್ನ ಬಿಟ್ಬಿಡಿ. ನಮ್ಮ ವಿಧದಲ್ಲಿ ದೇವರನ್ನ ನಾವು ಪಡ್ಕೊಳ್ಳಿಕ್ಕಾಗಲ್ಲ. ನಾವು ದೇವರನ್ನ ದೇವರ ವಿಧದಲ್ಲೇ, ದೇವರು ಏರ್ಪಡಿಸಿಕೊಟ್ಟ ವ್ಯವಸ್ಥೆಯಲ್ಲೇ ಪಡ್ಕೊಳ್ಬೇಕು. ಹಾಗಾಗಿ ದೇವರ ರಕ್ಷಕನನ್ನ ಏರ್ಪಡಿಸಿದ್ದ. ದೇವರು ನಮಗೆ ತೋರ್ಪಟ್ಟದ್ದು, ದೇವರಾಗೇ ಇದ್ರು. ದೇವರು ನಮಗೆ ತೋರ್ಪಟ್ಟದ್ದು ರಕ್ಷಕನಾಗಿ. ಆ ರಕ್ಷಕನ ಮೂಲಕ ದೇವರು ನಾನಾ ವ್ಯವಸ್ಥೆಗಳನ್ನ ಏರ್ಪಡಿಸಿ ಈಗ ಆತ್ಮಸ್ವರೂಪನಾದ ದೇವರನ್ನ ಆತನ ಆತ್ಮನ ನಮ್ಮೊಳಗೆ ಬಂದು ಅಲ್ಲಿಂದ ನಾವು ಆತನನ್ನು ಸಂಧಿಸಿದಕ್ಕೆ ತಾನೇ ಏರ್ಪಾಟು ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ಇದು ಬಹಳ ಪ್ರಾಮುಖ್ಯವಾದ ವಿಷಯ. ಆ ವಾಕ್ಯಕ್ಕೆ ಮತ್ತೆ ವಾಪಸ್ ಬರೋಣ. ಯಾವ ವಾಕ್ಯದಲ್ಲಿದ್ದೇವೆ? ಮೂಲ ಯೆಶಾಯ 32 15ನೇ ವಚನ. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮ ದಾರಿ. ಹಲ್ಲೆಲೂಯಾ. ನಮಗೆ ದೇವರ ಆತ್ಮನು ಎಲ್ಲಿಂದ ಸಿಗ್ತಾನೆ? ಉನ್ನತ ಲೋಕನ ತಲೆ ಎತ್ತಿ ನೋಡ್ತೀರಾ, ತಲೆ ಬಗ್ಸಿ ನೋಡ್ತೀರಾ? ಹಾಗಾದ್ರೆ ಪಾತಾಳದಿಂದ ಸಿಕ್ಕಿದ ಆತ್ಮ ಅಲ್ಲ. ಎಲ್ಲಿಂದ ಸಿಕ್ಕಿದ ಆತ್ಮ? ದೇವರ ಲೋಕದಿಂದ, ಪರಲೋಕದಿಂದ. ದೇವರು ತಾನಿರುವಂತ ಉನ್ನತ ಲೋಕದಿಂದ, ಉನ್ನತೋನ್ನತನಾದ ದೇವರು ತನ್ನ ಉನ್ನತ ಸಿಂಹಾಸನದಿಂದ ನಮಗೆ ಸುರಿಸಿರುವಂತ ತನ್ನ ಆತ್ಮ. ಹಲ್ಲೆಲೂಯಾ. ಓಕೆ. ಉನ್ನತ ಲೋಕದಿಂದ ಏನ್ ಮಾಡ್ದ? ದಿವ್ಯಾತ್ಮ ದಾರೆಯು ನಮ್ಮ ಮೇಲೆ ಅಶುದ್ಧವಾದದೇನ ದೇವರು ನಮಗೆ ಕೊಡ್ಲಿಲ್ಲ. ಏನ್ ಕೊಡ್ಲಿಲ್ಲ? ಆತನು ಸುರಿಸಿದ್ದು ತನ್ನ ನೀತಿಯನ್ನ. ಏನಂದೆ? ಅದನ್ನು ಸುರಿಸಿದೇನು? ತನ್ನ ನೀತಿಯನ್ನ. ನೀವೆಲ್ಲೋ ದಾರಿಯಲ್ಲಿ ಹೋಗ್ತಿರ್ತೀರಿ, ನಿಮ್ ಬಹಳ ಬೇಕಾದವ್ರು ಸಿಕ್ಕಿದ್ರು, ಅವ್ರನ್ನ ನೋಡಿದ ತಕ್ಷಣ ಖುಷಿಯಿಂದ ಕೈ ಚಾಚ್ತೀರಿ. ನೀ ಕೈ ಚಾಚೋ ಅದೇ ಟೈಮಿಗೆ ಅವ್ರಿಗೆ ಜೋರಾಗಿ ಸೀನ್ ಬಂದು ಅಕ್ಷಿ ಅಂತ ಹೇಳ್ಬಿಟ್ಟು ಟೈಮ್ ಇಲ್ದಂಗ್ ಮಾಡ್ಕೊಂಡು ಅದೇ ಕೈ ನಿಮಗೆ ಕೊಟ್ಟು 2 ಜನ ಕೈ ಕೊಟ್ಟು ಶೇಖರಣೆ ಮಾಡ್ತಾರೆ. ನೀವ್ ಕೊಡಲ್ಲ. ಹಾಗಾದ್ರೆ ನಿಮಗೆ ಗೊತ್ತಿರ್ಲಿ, ದೇವರ ವಿಷಯದಲ್ಲಿ ಬಹಳ ಹೆಮ್ಮೆಯ ವಿಷಯ ಯಾವ್ದಂತ ಹೇಳಿದ್ರೆ ಆತನು ಪರಿಶುದ್ಧನು. ಸತ್ಯವೇದದ ದೇವರ, ಪರಲೋಕದ ದೇವರ ಬಹಳ ದೊಡ್ಡ ಹಿರಿಮೆ. ನಾನು ನಿಜ ಹೇಳ್ತೇನೆ, ಎಷ್ಟೋ ವರ್ಷದಿಂದ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ಇನ್ನೂ ಕಾಯ್ತಿದ್ದೇನೆ. ಅದನ್ನ ನಾನು ವಿವರಿಸಿ ಅಂತ ಹೇಳಿದ್ರೆ ನನ್ನ ಕೈಯಲ್ಲಿ ಈಗಲೂ ಸಾಧ್ಯ ಇಲ್ಲ. ಬಹಳ ವಿಶೇಷವಾದ ಒಂದು ವಿಷಯ. ಅತಿ ಪರಿಶುದ್ಧನು. ಆತನನ್ನ ನೋಡಿದವರಲ್ಲ, ಪರಲೋಕದ ಜೀವಿಗಳು ನೋಡಿದಾಗೆಲ್ಲ ದೊಡ್ಡದಾಗಿ ಹೇಳುವಂತ ಒಂದು ಆರಾಧನೆಯ ಮಾತು ಪರಿಶುದ್ಧನು. ಎಷ್ಟರ ಮಟ್ಟಿಗೆ ಆತನ ಎದುರು ನಿಂತು ಆತನನ್ನು ನೋಡ್ಲಿಕ್ಕೂ ಸಾಧ್ಯವಿಲ್ಲದಷ್ಟು ಆತನ ಪರಿಶುದ್ಧನು. ಆದ್ರೆ ಇನ್ನೊಂದು ಕಡೆ ನಮ್ಮ ಸ್ಥಿತಿಯನ್ನು ನೋಡಿ ನಾವು ದುಃಖ ಪಡಬೇಕಾದ ವಿಷಯ, ಇಷ್ಟು ಕೊಳುಕಾದ ನಾವು ನಮ್ಮೊಳಗೆ ಹೇಗೆ ಅಂತ ಶ್ರೇಷ್ಠನಾದ ಪರಿಶುದ್ಧನಾದ ದೇವರು ತನ್ನ ಪರಿಶುದ್ಧಾತ್ಮನು ನಮ್ಮೊಳಗೆ ವಾಸಿಸ್ತಾನೋ ಖಂಡಿತ ಅರ್ಥ ಆಗಲ್ಲ. ನಮ್ಮ ಹೀನ ಸ್ಥಿತಿಗೆ ನಾವು ದುಃಖ ಪಡ್ಬೇಕಾಗುತ್ತೆ. ಇಂಥ ಹೀನ ಮನುಷ್ಯರಿಗೆ ದೇವರು ಇಂಥ ಶ್ರೇಷ್ಠವಾದ ಪವಿತ್ರಾತ್ಮನ ಕೊಟ್ಟಿದ್ದ ಅಂತ ಹೇಳಿ ನಾವು ದುಃಖ ಪಡ್ಬೇಕಾಗುತ್ತೆ. ಒಂದ್ ಕಡೆ ಸಂತೋಷ ಕೊಟ್ಟದಕ್ಕಾಗಿ ಸಂತೋಷ, ಆದ್ರೂ ಆತನು ಬಂದು ನಮ್ ಜೊತೆ ಹೇಗಿದ್ದಾನೆ. ತುಂಬಾ ವರ್ಷದಿಂದ ಒಬ್ಬ ಹಿರಿಯ ಸೇವಕರು, ಅವ್ರ ಜೊತೆ ಅವರ ಸಭೆಗೆ ಹೋಗಿದ್ದಾಗ ಅಲ್ಲಿ ಒಂದು ಅಲೆಮಾರಿ ಜನ ಬಂದಿದ್ರು. ಅವ್ರು ಒಳ್ಳೆ ವಿಶ್ವಾಸಿಗಳೇ. ಅವರ ಮನೆ ಕರೆದಂದ್ರೆ ಅವ್ರ ಅಲೆಮಾರಿಗಳು ಎಲ್ಲೋ ಟೆಂಟ್ ಹಾಕೊಳ್ತಾರಲ್ಲ ಊರೊಳಗೆ, ಅಂತ ಜಾಗ ಕರೆದು ನಾನು ಹೇಳ್ದೆ ಹೋಗೋಣ ಅಂತೇಳಿ.
ಹೋದ್ವಿ, ಅವರ ಟೆಂಟ್ಗಳಲ್ಲಿ ನಮ್ಮನ್ನ ಆಹ್ವಾನಿಸಿದ್ರು. ನನಗೆ ಹಿಂದೆ ಅಂತೆಲ್ಲ ಹೋಗಿ ಅಭ್ಯಾಸ ಇದ್ರಿಂದ ಸುಲಭವಾಗಿ ಹೋದೆ. ಅವರ ಟೆಂಟಲ್ಲಿ ಒಳಗೆ ನುಗ್ಗಿ ಅವ್ರ ಜೊತೆ ಕೂತೆ, ಆಮೇಲೆ ಅವ್ರು ಏನ್ ಕೊಟ್ಟರು ಎಲ್ಲ ತಿಂದೆ ಕುಡ್ದೆ ಎಲ್ಲ ಮಾಡಿದೆ. ಅದು ನನ್ನ ಜೊತೆ ಬಂದಿದ್ರಲ್ಲ ಸೇವಕರು, ಅವ್ರಿಗೆ ಅದು ಯಾವ್ದು ಅಭ್ಯಾಸ ಇಲ್ಲ. ಒಳಗೆ ಬರ್ಲಿಕ್ಕೆ ಅವ್ರು ಮುಜಿದಾರ, ಅಲ್ಲಿ ಕೂರ್ಲಿಕ್ಕೆ ಅವ್ರಿಗೆ ಮುಜಿದಾರ, ಅವ್ರು ಕೊಟ್ಟಿದ್ದು ತಿನ್ಲೂ ಇಲ್ಲ, ಕುಡಿಲೂ ಇಲ್ಲ. ನಂಗೆ ಬೇಡಪ್ಪ. ಕಾರಣ ಆ ಸೇವಕರ ಸ್ಥಿತಿ ಆ ರೀತಿ ಇದೆ. ಬಹಳ ಎಜುಕೇಶನ್ ಇದೆ, ಬಹಳ ಅವ್ರ ಮಕ್ಕಳೆಲ್ಲ ಒಳ್ಳೊಳ್ಳೆ ಕೆಲಸಗಳಲ್ಲಿದ್ದಾರೆ, ಅವ್ರು ಬಹಳ ಸುವ್ಯವಸ್ಥೆಯಲ್ಲಿ ಇರುವಂತವ್ರು, ಬಹಳ ನಿಜವಾಗ್ಲೂ ತುಂಬಾ ಕ್ಲೀನ್. ಅಂದ್ರೆ ಅವ್ರಿಗೆ ಆ ವ್ಯವಸ್ಥೆ ಅಡ್ಜಸ್ಟ್ ಆಗ್ಲಿಕ್ಕೆ ಆಗ್ಲಿಲ್ಲ. ಕೊಳಕು ಅಂದ್ರೆ ನಾವೇ ಮನುಷ್ಯರೇ, ನಾವು ಇನ್ನು ಸ್ವಲ್ಪ ನಮ್ಗಿಂತ ಸ್ವಲ್ಪ ಏನಾದ್ರೂ ಏರುಪೇರು ಇರೋ ಜೊತೆ ನಮ್ಗೆ ಇರ್ಲಿಕ್ಕೆ ಆಗಿಲ್ಲ ಅಂದ್ರೆ, ಏನೋ ಏರುಪೇರಿಲ್ಲದಂತ ಅತಿ ಪರಿಶುದ್ಧನಾದ ದೇವರು. ಹಲ್ಲೆಲೂಯಾ. ಆತನ ಹೆಸರೇ ಪರಿಶುದ್ಧ ಆತ್ಮ. ಆತನ ಒಳಗೆ ಬಂದ ಅಂದ್ರೆ ದೊಡ್ಡ ಹೆಮ್ಮೆನೆ. ಅದು ಇನ್ನೊಂದು ಕಡೆ ಆತನ ಕರೆಕ್ಟ್ ಸರಿಗೆ ಯೋಚಿಸಿದ್ರೆ ಆತ ನಮ್ಮನ್ನು ಎಷ್ಟು ಸಹಿಸ್ಕೊಳ್ತಿದ್ದ ನೋಡ್ರಿ. ಆತನ ಯೋಚನೆ ಬೇರೆ, ನಮ್ಮ ಯೋಚನೆ ಬೇರೆ. ಆತನ ಮಾತು ಬೇರೆ, ನಮ್ಮ ಮಾತು ಬೇರೆ. ಆತನ ಕ್ರಿಯೆ ಬೇರೆ, ನಮ್ಮ ಕ್ರಿಯೆ ಬೇರೆ. ಆತನ ದಿಕ್ಕು ಬೇರೆ, ನಮ್ಮ ದಿಕ್ಕು ಬೇರೆ. ನಿಜ ಅಲ್ಲ? ಮಕ್ಕಳನ್ನ ತಂದೆ ತಾಯಿ ಕರ್ಕೊಂಡು ಹೋಗ್ಬೇಕಾದ್ರೆ ನೋಡಿದ್ರೆ ಎಷ್ಟು ಬಿಟ್ಟು ಮಕ್ಕಳನ್ನ ಅಪ್ಪ ಅಮ್ಮ ಹೆಂಗ್ ನಡೀತಿದ್ರೆ ಆ ಮಕ್ಕಳು ಹಿಂಗ್ ಹೋಗ್ತಿರ್ತಾರೆ, ಮತ್ತೆ ಅಪ್ಪ ಅಮ್ಮ ಹಿಂಗ್ ಹೇಳ್ಕೊಳ್ತಾರೆ. ಪವಿತ್ರಾತ್ಮ ಇಂಥ ಎಷ್ಟು ಮಾಡ್ತಿದ್ದಾನ ಗೊತ್ತಿಲ್ಲ. ಓಕೆ, ಆ ಉನ್ನತ ಲೋಕದಿಂದ ಏನಂತೆ ದಿವ್ಯಾತ್ಮದವರ ಪರಿಶುದ್ಧ ಆತ್ಮ, ಪರಿಶುದ್ಧನು ನಮಗೆ ಪರಿಶುದ್ಧನಾದ ದೇವರು ನಮ್ಮಳೆ ಕೊಡ್ತಿದ್ದಾನೆ. ಓಕೆ, ಆಗ ಏನಾಗತ್ತಂತೆ, ಆಗ ಅರಣ್ಯವು ತೋಟವಾಗುವುದು. ಹಲ್ಲೆಲೂಯಾ. ನಿಮ್ಮನ್ನ ಯಾವ್ದಾದ್ರು ಪಿಕ್ನಿಕ್ ಹೋಗಿ ಬರ್ರಿ ಅಂತ ಹೇಳಿದ್ರೆ, ಮರಗಿಡಗಳು ಇರೋಂತ ಜಾಗಕ್ಕೆ ಹೋಗ್ರಿ ಅಂತ ಹೇಳಿದ್ರೆ, ನೀವು ಒಳ್ಳೆ ತೋಟಕ್ಕೆ ಹೋಗ್ತೀರಾ ಅಥವಾ ಯಾವ್ದಾದ್ರು ಕಾಡಿಗೆ ಹೋಗ್ತೀರಿ? ಕಾಡಿಗೆ ಹೋಗ್ತೀರಾ? ರಸ್ತೆ ಇರೋ ಕಾಡ, ರಸ್ತೆ ಇಲ್ದಿರೋ ಕಾಡು? ರಸ್ತೆ ಇರೋ ಕಾಡು. ನಾನು ರಸ್ತೆಲಿರೋ ಕಾಡನ್ನು ಕೇಳ್ತಾ ಇದ್ದೀನಿ. ಬೆಳಕಿರೋ ಕಾಡು, ಬೆಳಕಿಲ್ದಿರೋ ಕಾಡು. ಸರಿಯಾದ ಕಾಡಲ್ಲಿ ಬೆಳಕೆ ಇರಲ್ಲ, ಗೊತ್ತಾ ನಿಮಗೆ? ದಟ್ಟ ಅಡವಿಗೆ ಹೋಗ್ರಿ, ದಟ್ಟಾರಣ್ಯಕ್ಕೆ ಹೋಗ್ರಿ, ನಮ್ಗೆ ನಡಿಲಿಕ್ಕೆ ಸರಿಯಾದ ರಸ್ತೆನ ಸಿಗಲ್ಲ. ಕಾರಣ ಎಲ್ಲ ಕಡೆ ಬೆಳ್ಕೊಂಡಿರತ್ತೆ. ಇಲ್ಲಿ ಅರಣ್ಯ ಅಂತ ಹೇಳ್ಬೇಕಾದ್ರೆ ಕ್ರಮವಿಲ್ಲದ ಒಂದು ಸಂಗತಿಯನ್ನು ತೋರಿಸ್ತಾ ಇದೆ, ಕ್ರಮಕ್ಕೆ ಬಾರದ ಪರಿಸ್ಥಿತಿಯನ್ನು ತೋರಿಸ್ತಾ ಇದೆ. ಏನಂತ ಬರ್ದಿದೆ ಅಲ್ಲಿ? ಸೃಷ್ಟಿಸಲ್ಪಟ್ಟ ಆಗ ಅರಣ್ಯವು ತೋಟವಾಗುವುದು. ಹಲ್ಲೆಲೂಯಾ. ಏನಾಗತ್ತಂತೆ? ಅರಣ್ಯ ಏನಾಗ್ತದಂತೆ? ತೋಟವಾಗುತ್ತೆ. ಕ್ರಮಕ್ಕೆ ಬಾರದಿರೋದು ಕ್ರಮಕ್ಕೆ ಬರುತ್ತೆ. ಎಲ್ಲ ಹೇಳ್ರಿ, ಕ್ರಮಕ್ಕೆ ಬಾರದಿರುವಂತದ್ದು ಕ್ರಮಕ್ಕೆ ಬರುತ್ತೆ. ಹಲ್ಲೆಲೂಯಾ. ಅದರರ್ಥ ನಾವು ಮೊದಲು ಕಾಡು, ಯಾರು ಬೈದಿದ್ರ? ಕಾಡು ಅಂತ ಬೈದಿದ್ದೀರಾ? ಎಷ್ಟು ಜನ ಬೈದಿದ್ದೀರಾ? ಯಾಕೆ ಬೈದ್ರಿ? ಕ್ರಮ ಇಲ್ಲ ಅಂತ ಅಷ್ಟೇ. ಅದನ್ನೆಲ್ಲ ಇಷ್ಟುದ್ದ ಹೇಳಿಕ್ಕಾಗದೆ ಏನಂತ ಹೇಳಿದ್ವಿ? ಕಾಡು. ಈ ಕಾಡೋದ್ರಿಂದ ಕಾಡು ಅಂತ ಹೇಳ್ತೀವಿ. ಕ್ರಮಕ್ಕೆ ಬಾರದಿರುವಂಥದ್ದು. ದೇವರ ಪವಿತ್ರ ಆತ್ಮನನ್ನ ಕೊಟ್ಟಾಗ ಆಗುವಂತ ಒಂದು ದೊಡ್ಡ ಮಾರ್ಪಾಟೆ ನಮ್ಮದಾಗಿ ಕೇಳಿದ್ರೆ ಬಹಳ ಸೊಗಸಾದ ವಿಷಯ. ನಾವು ಹೇಗೆಗೋ ಇದ್ದವರು ದೇವರ ಕ್ರಮಕ್ಕೆ ಒಳಪಡ್ತೇವೆ. ಹಲ್ಲೆಲೂಯಾ. ಅದ್ಭುತವಾದ ವಿಷಯ. ಮೊದಲು ಏನೋ, ಆದ್ರೆ ಈಗ ಏನೋ. ದೇವರಿಗೆ ಸ್ತೋತ್ರ. ನಾನು ಇದಕ್ಕೆಲ್ಲ ಎಂತ ಉದಾಹರಣೆ ಕೊಡ್ಬೇಕು ಗೊತ್ತಿಲ್ಲ. ಯಾವ್ಯಾವುದೋ ದೇಶದವರು, ಯಾವ್ದಾವ್ದೋ ಭಾಷೆಯವರು, ಎಂತೆಂಥವ್ರನ್ನ ಎಲ್ಲಾ ವಿಶ್ವಾಸಿಗಳನ್ನ ಒಟ್ಟಿಗಿಟ್ರೆ ಸುಲಭವಾಗಿರ್ಲಿಕ್ಕೆ ಆಗುತ್ತಾ ಇಲ್ವಾ? ನಿಮ್ಮಂತ ಸಭೆಯವರು ಸರಿಯಾಗಿ ಉತ್ತರ ಕೊಡ್ಬೇಕು. ನೀವು ಯಾವ್ದಾದ್ರು ಭಾಷೆಯವರು ಇದ್ದೀರ ತಾನೆ, ಯಾವ್ದಾದ್ರು ಹಿನ್ನೆಲೆಯವರು ಇದ್ದೀರ ತಾನೆ, ಆದ್ರೆ ಎಲ್ಲರೂ ಒಂದಾಗಿದ್ದೀರ ತಾನೆ, ಎಲ್ಲರಿಗೂ ಒಮ್ಮತ ಇದೆ ತಾನೆ. ಆರಾಧನೆಯಲ್ಲಿ ಒಬ್ಬೊಬ್ರು ಒಂಥರ ಆರಾಧನೆ ಮಾಡ್ತೀರಾ, ಪ್ರಾರ್ಥನೆಯಲ್ಲಿ ಒಬ್ಬೊಬ್ರು ಒಂಥರ ಇದ್ದೀರಾ, ವಾಕ್ಯ ಕೇಳಿದ್ರೆ ಒಬ್ಬೊಬ್ರು ಒಂಥರ ಇರ್ತೀರ. ಎಲ್ಲರೂ ಐಕ್ಯತೆ ಇದೆ ತಾನೆ. ದೇವರಾತ್ಮನ ಎಲ್ಲರೂ ದೇವಮನಸ್ಸು ನಡೆಸ್ತಾ ಅಂತಾನೆ. ಸ್ವಲ್ಪ ಏರುಪೇರಿದ್ರು ಮತ್ತೆ ಎಲ್ಲದೂ ಒಂದೇ ಒಮ್ಮತಕ್ಕೆ ಬಂದ್ಬಿಡುತ್ತೆ ತಾನೆ. ಹಲ್ಲೆಲೂಯಾ. ಇಲ್ಲ ಹಳ್ಳಿಯವರು ಪಟ್ಟಣದವರು ಇಬ್ರು ಇದ್ದೀರಾ? ಓದೋರು ಇದ್ದೀರಾ? ಮುದ್ದೆ ತಿನ್ನೋರು ಅನ್ನ ತಿನ್ನೋರು ಇದ್ದೀರಾ? ಅಲ್ಲ, ರಾಗಿ ತಿನ್ನೋರು ಅನ್ನ ತಿನ್ನೋರು ಇದ್ದೀರಾ? ಹಳ್ಳಿಯವರು ಪಟ್ಟಣದವ್ರು ಇದ್ದೀರಾ? ಗುಡ್ಡಗಾಡೋರು ಮತ್ತೆ ಊರಿನವರು ಇದ್ದೀರಾ? ಎಲ್ಲ ಸರ ಇದ್ದೀರಾ?
ಆದ್ರೆ ಎಲ್ಲರಲ್ಲಿ ಒಂದೇ ಒಂದು ನಿಯಮ ಇದೀಗ, ದೇವರ ನಿಯಮ ಕಾಣ್ತದ. ಕೆಲವೊಂದು ವರ್ಲ್ಡ್ ಲೆವೆಲ್, ಪ್ರಪಂಚ ಜಾಗತಿಕ ಮಟ್ಟದ ಕೆಲವೊಂದು ಕಾನ್ಫರೆನ್ಸ್ಗಳು ನಡೆಯುತ್ತೆ. ಅಲ್ಲಿ ಎಲ್ಲಾ ದೇಶದವರು ಸೇರಿರ್ತಾರೆ. ವಿಧವಾಗಿ ಅಂತ ಕೂಟಗಳನ್ನು ಏರ್ಪಡಿಸಿದಲ್ಲಿ ನಾನು ಎನಿಸ್ತೇನೆ ಬೆಲ್ಲಿಗ್ರಾಮ್ ಬಹಳ ಅಪ್ರತಿಮ. ಎಲ್ಲಾ ದೇಶಗಳಿಂದ ಅವರು ಆಮ್ಸ್ಟರ್ಡ್ಯಾಮ್ ಎನ್ನುವಂತ ಸ್ಥಳದಲ್ಲಿ, ನೆದರ್ಲ್ಯಾಂಡ್ಸ್ ನಲ್ಲಿ ಅವರು ಆ ಕೂಟ ಏರ್ಪಡಿಸ್ತಾ ಇದ್ರು. ಎಂತ ವ್ಯವಸ್ಥೆ, ಅದನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ನಿಮಗೆ ಆಹ್ವಾನ ಇದ್ರೆ, ನೀವು ಅದಕ್ಕೆ ಬರೋದು ಕನ್ಫರ್ಮ್ ಮಾಡಿದ್ಮೇಲೆ ಅಲ್ಲಿಂದ ಒಂದು ಡೆಲಿಗೇಷನ್ ಬರತ್ತೆ. ಆ ಕೂಟ ನಡೆಯುವಂತ ಅಷ್ಟೂ ದಿನಕ್ಕೆ ನಿಮ್ಮಿಂದ ಬಂದು ನಿಮಗೆ ಬೆಳಿಗ್ಗೆ ತಿಂಡಿ ಏನ್ ಬೇಕು, ಮಧ್ಯಾಹ್ನ ಊಟ, ಈ ತಾರೀಕಿನಲ್ಲಿ ಬೆಳಿಗ್ಗೆ ತಿಂಡಿ ಏನ್ ಬೇಕು, ಅವತ್ ಮಧ್ಯಾಹ್ನ ಊಟ ಏನ್ ಬೇಕು, ಮತ್ತೆ ಸಂಜೆಗೆ ಏನ್ ಬೇಕು, ರಾತ್ರಿ ಏನ್ ಬೇಕು, ಮತ್ತೆ ಮರು ದಿವಸ 3 ದಿವಸ ಇದ್ರೆ ಆ 3 ದಿವಸಕ್ಕೆ ಬೇಕಾಗಿರುವಂತ ಮೆನು ಲಿಸ್ಟ್ ತಗೊಂಡು ಹೋಗ್ತಾರೆ. ನಿಮ್ಗೆ ಯಾರು ಯಾವ ರೀತಿ ವ್ಯವಸ್ಥೆ ಕೊಟ್ಟರೆ ನಿಮ್ಗೆ ಅನುಕೂಲ ಆಗುತ್ತನ್ನ ತಕೊಂಡೋಗಿ ನೀವು ಅಲ್ಲಿ ಹೋದ್ರೆ ನಿಮ್ಗೆ ಅದೇ ಸಿಗತ್ತೆ. ನೀವು ನಿಮ್ಮ ಐಡೆಂಟಿಟಿ ಕಾರ್ಡ್ ಇಟ್ಕೊಂಡು ನಿಮಗೆ ಫುಡ್ ಸರ್ವ್ ಮಾಡೋ ಜಾಗಕ್ಕೆ ನೀವು ಹೋದ್ರೆ, ನೀವು ಮೊದ್ಲೇ ಹೇಳಿದಲ್ಲ ನನಗೆ ಇಂಥದ್ದು ಬೇಕಂತ ಹೇಳಿ, ಅದೇ ಊಟ ತಯಾರು. ಲೆಕ್ಕ ಹಾಕ್ರಿ, ಪ್ರಪಂಚದ ಎಲ್ಲಾ ದೇಶದವರು, ಒಂದೊಂದು ದೇಶದಲ್ಲಿ ಸಾವಿರಾರು ಜನ ಬೇರೆ ಬೇರೆ ತರ ಫುಡ್ ಆರ್ಡರ್ ಮಾಡಿರ್ತಾರೆ. ಎಲ್ಲರಿಗೂ ಅವರು ಅದನ್ನ ಕೊಟ್ಟರು. ಬಹಳ ವಿಚಿತ್ರ ಇದೆಲ್ಲ. ಬಹಳ ವ್ಯವಸ್ಥಿತವಾಗಿ ಒಂದೇ ಮನಸ್ಸಿನಲ್ಲಿ ನಡೆದಂತ ಇಂಥ ಅನೇಕ ಕೂಟಗಳಲ್ಲಿ ಒಂದು ಉದಾಹರಣೆ ಹೇಳಿದೆ ಅಷ್ಟೇ. ಹಲ್ಲೆಲೂಯಾ. ದೇವರಾತ್ಮನು ಎಲ್ಲರನ್ನ ದೇವರ ಮನಸ್ಸಿನಲ್ಲಿ ಒಂದೇ ಕ್ರಮಕ್ಕೆ ಆತನ ರೂಪಿಸ್ತಾನೆ. ಆಮೇನ್. ವಿಚಿತ್ರ. ನಿಮ್ಮನ್ನ ಯಾರಾದ್ರೂ ನೋಡಿ ಯಾವತ್ತಾದ್ರೂ ಕೇಳಿರ್ತಾರಲ್ಲ, ನೀವು ಯೇಸು ಕ್ರಿಸ್ತನವರ, ನೀವು ಯೇಸುನ ನಂಬಿದ್ದೀರಾ? ಎಷ್ಟು ಜನ ಕೇಳಿದ್ದಾರೆ? ಹಾಗಾದ್ರೆ ನಾವ್ ಹೇಗೆಗೋ ಇದ್ದೀವಿ, ಏನೇನೋ ಬಟ್ಟೆ ಹಾಕ್ತಿವಿ, ಹೇಗೆಗೋ ಮಾತಾಡ್ತೀವಿ, ಆದ್ರೆ ನಮ್ಮೊಳಗೆ ಜನಕ್ಕೆ ಏನ್ ಕಾಣ್ರು? ಯಾರು ಕಂಡ್ರು? ಯೇಸು ಕಂಡ. ಹಾಗಾದ್ರೆ ಅರಣ್ಯವಾಗಿದ್ದ ನಮ್ಮನ್ನ ಈಗ ಆತನು ದೇವರ ಸುಂದರ ತೋಟವನ್ನಾಗಿ, ದೇವರ ಸೌಂದರ್ಯ ನೋಡು ಕಾಣುವವರನ್ನಾಗಿ ದೇವರು ನಮ್ಮನ್ನ ಮಾರ್ಪಡಿಸ್ತಾರೆ. ದೇವರಾತ್ಮನು ಬಂದ ಮೇಲೆ ಆಗುವಂತ ಒಂದು ದೊಡ್ಡ ಮಾರ್ಪಾಟು. ಹಲ್ಲೆಲೂಯಾ. ಮುಂದಿನ ಮಾತು ಹೇಗೆ ಅರ್ಥ ಮಾಡ್ಕೊಳ್ಬೇಕಂತ ಗೊತ್ತಿಲ್ಲ. ಅದನ್ನ ನೋಡಿ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ಈಗಿನ ತೋಟವು ಆಗಿನವರಿಗೆ ಅರಣ್ಯವಾಗಿ ಕಾಣಿಸುವುದು. ಹಲ್ಲೆಲೂಯಾ. ಇನ್ನೊಂದ್ಸತಿ. ಈಗಿನ ತೋಟವು ಆಗಿನವರಿಗೆ ಅರಣ್ಯವಾಗಿ ಕಾಣಿಸುವುದು. ಹಲ್ಲೆಲೂಯಾ. ಸರಿ, ನಿಮ್ಮ ಮುಂದೆ ನಾನೊಂದು ಪ್ರಶ್ನೆ ಇಡಬಹುದು. ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ವಿಸ್ತೀರ್ಣದಲ್ಲಿ ಅಥವಾ ವಿಸ್ತಾರದಲ್ಲಿ ತೋಟ ದೊಡ್ಡದ, ಅರಣ್ಯ ದೊಡ್ಡದ? ಅರಣ್ಯ ದೊಡ್ಡ, ತೋಟ ಚಿಕ್ಕ. ಈ ವಾಕ್ಯ ಏನ್ ಹೇಳ್ತಾನೆ? ಈಗಿನ ತೋಟವು ಆಗಿನವರಿಗೆ ಅರಣ್ಯವಾಗಿ ಕಾಣಿಸುವುದು. ಹಲ್ಲೆಲೂಯಾ. ಈಗ ಈ ತೋಟ ಯಾರು? ನಾವು. ನನಗೊಂದು ವೇಳೆ ಹೀಗೆ ಅನ್ಸುತ್ತೆ, ನನ್ನ ಗ್ರಹಿಕೆ, ನನ್ನೊಳಗಿರುವಂತ ಗ್ರಹಿಕೆ ಹೇಳ್ತೇನೆ. ಏನಾದ್ರೂ ತಪ್ಪಿದ್ರೆ ದೇವ್ರಿಗೆ ಕ್ಷಮಿಸ್ಲಿ, ನೀವು ಕ್ಷಮಿಸ್ರಿ. ಒಂದು ವೇಳೆ ಈಗ ಪವಿತ್ರಾತ್ಮ ಸಿಕ್ಕಿದ ಮೇಲೆ ನೀವು ನಾನಾ ವಿಧವಾಗಿ ಸೇವೆಯಲ್ಲಿ ಪ್ರಯಾಸ ತಕ್ಕೊಂಡಿದ್ದೀರಿ. ಇವತ್ತು ಅಲ್ಲೆಲ್ಲೋ ಮಾಡಿದೆ, ನಾಳೆ ಎಲ್ಲೆಲ್ಲೋ ಮಾಡಿದೆ, ಈ ತಿಂಗಳೆಲ್ಲೋ ಮಾಡಿದೆ, ಹೋದ ವರ್ಷ ನಾವೆಲ್ಲೆಲ್ಲೋ ಮಾಡಿದ್ದೇವೆ, ಈಗ ಸೇವೆಗೆ ಬಂದ ದಿನದಲ್ಲಿ ಎಲ್ಲೆಲ್ಲೋ ಪ್ರಯಾಸ ಪಟ್ಟಿದ್ದೇವೆ. ಆದ್ರೂ ಎಲ್ಲ ಮುಗಿಸಿ ಮನೆಗೆ ಬಂದ್ರೆ ಒಳಗನ್ಸುತ್ತೇನು? ನಾನು ಸೇವೆ ಪಟ್ಟಿದ ಪ್ರಯಾಸ ಇಷ್ಟು ಅನ್ಸುತ್ತಾ, ಇಷ್ಟೇ ಅನ್ಸುತ್ತ, ಏನೋ ಇಷ್ಟು ಮಾಡಿದೆ ಅನ್ಸುತ್ತೆ. ಆದ್ರೂ ನಾ ಇನ್ನೂ ಸರಿ ಮಾಡಲಿಲ್ಲ, ಇನ್ನೂ ನಾನು ಇಂಪ್ರೂವ್ ಮಾಡ್ಕೋಬೇಕು, ಇನ್ನೂ ಪ್ರಾರ್ಥಿಸ್ಬೇಕು, ಇನ್ನೂ ಬೈಬಲ್ ಓದ್ಬೇಕು, ಇನ್ನೂ ಅಭಿಷೇಕದಿಂದ ತುಂಬಬೇಕು, ಇನ್ನೂ ವರಗಳನ್ನು ತುಂಬಬೇಕು, ಇನ್ನೂ ಜಾಸ್ತಿ ವರಗಳನ್ನ ಪ್ರಯೋಗಿಸಬೇಕು, ಇನ್ನೂ ಆ ರೀತಿ ಸೇವೆ ಮಾಡ್ಬೇಕು. ದೇವರ ಹತ್ರ ಪದೇ ದೇವರ ದರ್ಶನವನ್ನ ಹೆಚ್ಚಿಸು, ಸಾಮರ್ಥ್ಯ ಹೆಚ್ಚಿಸು, ನಾನು ಇನ್ನೂ ಉಪಯೋಗಿಸು, ಇನ್ನೂ ಹೆಚ್ಚು ಫಲ ಕೊಡ್ಬೇಕು. ಇಂಥ ವಿಷಯದಲ್ಲಿರ್ತೇವೆ. ಮತ್ತೆ ಹೋಗ್ತೇವೆ, ಏನೋ ಮಾಡ್ತೇವೆ, ಸ್ವಲ್ಪ ಮಾಡಿ ಬರ್ತೇವೆ, ನನ್ನ ಕೈ ಮಾಡಿದ್ದಾಗಿದ್ದಷ್ಟೇ, ಇನ್ನೂ ಪ್ರಯಾಸ ಪಡೋಣ, ನಮ್ಗೆಲ್ಲ ಶಿಷ್ಯ ಕಾಣುತ್ತೆ. ಆಮೇಲೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಏನೋ ಮಾಡಿ 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 ಏನೋ ಒಂದು ತೋಟ ತರ ಸಣ್ಣದಾಗಿ ಮಾಡಿ ಮುಗಿಸಿದ್ವಿ. ಹಲ್ಲೆಲೂಯಾ. ಆದ್ರೆ ಕಾಲಗಳು ಉರುಳಿ ನಂತರದಲ್ಲಿ ಯಾವುದೋ ಒಂದು ಸಂತತಿಯವರು ನಿಮ್ಮ ಸೇವೆಗಳನ್ನ ನೋಡ್ಬೇಕಾದ್ರೆ ಅವ್ರಿಗೆ ಅನ್ಸುತ್ತೆ, ಅಯ್ಯೋ ಅವ್ರು ಇಷ್ಟು ದೊಡ್ಡ ಸೇವೆ ಅವ್ರ ಕೈಲಿ ಮಾಡ್ಲಿಕ್ಕೆ ಹೇಗಾಯ್ತು. ಹಲ್ಲೆಲೂಯಾ. ನಿಮಗೇನ್ ಅನಿಸ್ತು? ನಾನ್ ಮಾಡಿದ್ದು ಒಂದ್ ಸಣ್ಣ ಪಾತಿ ಮಾಡಿದೆ, ಇಂಥ ಗಿಡ ಆಗ್ತದೆ, ಇನ್ನೊಂದ್ ಕಡೆ ಸಣ್ಣ ಪಾತಿ ಮಾಡಿದೆ, ಆ ಗಿಡ ಆಗ್ತದೆ, ಇನ್ನೊಂದ್ ಕಡೆ ಸಣ್ಣ ಪಾತಿ ಮಾಡಿದೆ, ತರಕಾರಿ ಆಗ್ತದೆ, ಇನ್ನೊಂದ್ ಕಡೆ ಏನೋ ಸಣ್ಣ ಪಾತಿ ಮಾಡಿದೆ, ಅಲ್ಲಿ ಹಣ್ಣಿನ ಮರ ಆಗ್ತದೆ, ಇನ್ನೊಂದ್ ಕಡೆ ಏನೋ ಮಾಡಿದೆ, ಇನ್ನೇನೋ ಬೆಳೆಸ್ದೆ, ಹೂ ಬೆಳೆಸ್ದೆ, ಏನೇನೋ ಸಣ್ಣ ಅಂತೇಳಿ ಅದಲ್ಲೇ ಸಂತೋಷ ಪಟ್ರಿ. ಆದ್ರೆ ತಲೆಮಾರುಗಳು ಉಳ್ತಾ ಹೋಗ್ಬೇಕಾದ್ರೆ ಅವ್ರಿಗೆ ದೇವರೊಂದು ಅವಕಾಶ ಕೊಡ್ತಾನೆ. ನೀನೀಗ ಆ ತಲೆಮಾರಿನವ್ರನ್ನ ನೋಡು, ಈ ನಿಮ್ಮನ್ನ ನೋಡೆಂಬುದಾಗಿ ಬಿಡುವಾಗ ಅವ್ರು ನಿಮ್ಮನ್ನ ಗಮನಿಸಿದ್ರೆ ಅವ್ರಿಗೆ ನೀವು ಇಲ್ಲಿ ಮಾಡಿದ್ದೆಲ್ಲೋ ಹೇಗೆ ಕಾಣುತ್ತೆ? ಅವ್ರು ಬೆಪ್ಪಾಗಿ ಕೊಡ್ತಾರೆ.
ಒಬ್ಬ ದೇವ ಮನುಷ್ಯ ಇಷ್ಟು ದೊಡ್ಡ ಕಾರ್ಯವನ್ನ ಹೇಗ್ ಮಾಡ್ಲಿಕ್ಕಾಯ್ತು? ದೇವರು ಯಾವುದೋ ತಲೆಮಾರಿಗೆ ನಿಮ್ಮ ಸೇವೆಯನ್ನು ಒಂದು ಆಶ್ಚರ್ಯವಾಗಿ ತೋರಿಸ್ಲಿಕ್ಕಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಅದು ದೊಡ್ಡ ಒಂದು ಬ್ರಹ್ಮಾಂಡ ವಿಷಯವಾಗಿ ಕಾಣ್ಲಿಕ್ಕಿದೆ. ಯಾರಿಗಾದ್ರೂ ಇಷ್ಟ ಆದ್ರೆ ಕೇಳ್ರಿ, ದೇವರೇ ಈ ವಾಕ್ಯದಲ್ಲಿ ನನ್ನನ್ನ ನಿಲ್ಸಪ್ಪ, ನಾನು ಮಾಡೋದು ಈಗ ಸಣ್ಣ ತೋಟದಂತಿದೆ, ಆದ್ರೆ ಮುಂದಿನ ಪೀಳಿಗೆಗೆ ಅದು ದೊಡ್ಡ ಒಂದು ಅರಣ್ಯವಾಗಿ ಅದು ಕಾಣ್ಲಿ ದೇವ್ರೇ. ಕೇಳ್ರಿ ದೇವ್ರೆ, ಆ ಮಟ್ಟಕ್ಕೆ ವಿಸ್ತಾರವಾಗುವಂತ, ಬೆಳೆಯುವಂತ, ಪ್ರಬಲವಾಗುವಂತ ಕರ್ತನೇ ಒಂದು ಸೇವೆ ಮಾಡ್ಲಿಕ್ಕೆ ನನ್ನ ಬಲಪಡಿಸಪ್ಪ. ಹಾಲೆಲೂಯ. ಕರ್ತನೇ ಕನಿಕರಿಸು, ಕನಿಕರಿಸು, ಕನಿಕರಿಸು. ಆಮೇನ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್. ಮುಂದೇನಿದೆ ವಚನ? ನ್ಯಾಯವು ಅಡವಿಯಲ್ಲಿಯೂ ನೆಲೆಗೊಳ್ಳುವುದು, ಧರ್ಮವು ತೋಟದಲ್ಲೇ ಇದ್ದೇ ಇರುವುದು. ತೋಟದಲ್ಲೇನ ದಲ್ಲಿನ? ತೋಟದಲ್ಲಿ. ತೋಟದಲ್ಲಿ ಇದ್ದೇ ಇರುವುದು. ಇದ್ದೇ ಇರುವುದು. ಎಲ್ಲರೂ ಧರ್ಮವು ತೋಟದಲ್ಲಿ ಇದ್ದೇ ಇರುವುದು. ಖಡಾಖಂಡಿತವಾಗಿರುತ್ತೆ. ಅದಕ್ಕೆ ಮೊದಲೇನಂತ ಇದೆ? ನ್ಯಾಯವು ಯಾವುದು ದೇವರ ಪ್ರಸನ್ನತೆ, ದೇವರ ನೀತಿ ಕಾಣ್ಲಿಲ್ವೋ ಈಗ ಅವುಗಳು ಅದನ್ನ ಪಡ್ಕೊಳ್ಳುತ್ತೆ. ಹಲ್ಲೆಲೂಯ. ಹೌದು, ಅದನ್ನ ಪಡ್ಕೊಳ್ಳುತ್ತೆ. ಹಾಗಾಗಿ ದೇವರ ನೀತಿ ಎಲ್ಲಿ ನೆಲೆಗೊಳ್ಳುತ್ತೆ? ಮೊದಲು ಎಲ್ಲಿಲ್ವೋ ಅಲ್ಲಿ ಬರುತ್ತೆ. ಆದ್ರೆ ಅದು ತೋಟವಾದ ಮೇಲೆ ಧರ್ಮನ ಹೆಂಗಂತ ತಗೊಳ್ತೀರಿ? ಇಂಗ್ಲಿಷ್ ರೈಚಸ್ನೆಸ್ ಅಂತೀವಿ. ಅದು ಇಂಗ್ಲಿಷ್ ರೈಚಸ್ನೆಸ್ ಬರ್ಬೇಕು. ನೀತಿ. ಧರ್ಮ ಅನ್ನೋದು ನೀತಿ, ದೇವರ ನೀತಿ ಎಲ್ಲಿದೆ? ತೋಟದ ಅಭಿಷೇಕ್ತರಾದ ನಿಮ್ಮಲ್ಲಿ ಏನಿದೆ? ದೇವರ ನೀತಿ. ಹಾಲೆಲೂಯ, ಹಾಲೆಲೂಯ. ಲೋಕದವರ ಕೈ ಹೇಗಿದೆ ಗೊತ್ತಿಲ್ಲ, ನಿಮ್ಮ ಕೈ ಹೇಗಿದೆ? ಶುದ್ಧವಾಗಿದೆ, ಶುದ್ಧವಾಗಿದೆ. ಅಶುದ್ಧವಾದುದನ್ನ ಮುಟ್ಟುವ ಕೈಯಲ್ಲ. ಆಮೇಲೆ ಅಶುದ್ಧವಾದುದನ್ನ ನೋಡುವ ಕಣ್ಣಲ್ಲ. ಅಶುದ್ಧವಾದದನ್ನ ಕೇಳಿಸ್ಕೊಳ್ಳುವ ಕಿವಿಯಲ್ಲ. ಆಮೇಲೆ ನಾವು ದೇವ್ರ ಹತ್ರ ಕೇಳ್ಬೇಕು, ದೇವರೇ ನನ್ನ ಕಣ್ಣು ಇಲ್ಲೇ ನೋಡ್ತಾ ಇದ್ರೆ ನನ್ನ ಮಟ್ಟ ಅಥವಾ ನನ್ನ ರನ್ ಬದಲಾಗ್ಲಿ, ನಾನು ಇನ್ನು ಮುಂದೆ ಪರಲೋಕದ ಸಂಗತಿಗಳನ್ನ ನೋಡುವನಾಗ್ಬೇಕು. ಪ್ರವಾದಿಗಳು ನಿನ್ನ ಪರಲೋಕದ ಸಂಗತಿಗಳನ್ನ ನೋಡಿದ್ರಲ್ಲಪ್ಪ, ನನಗೂ ಆ ಸೌಭಾಗ್ಯ ಕೊಡು ದೇವರೇ. ಲೋಕದ ವಿಷಯಗಳನ್ನೇ ಕೇಳಿಸ್ಕೊಂಡು ನಾನು ಏನಾಗಿದ್ದೇನೆ? ದಣಿತಾ ಇದ್ದೀನಿ. ನನಗದು ಸಾಕಪ್ಪ. ಲೋಕದ ವಿಷಯ ಕೇಳಿಸ್ಕೊಳ್ಳುವಂತ ಕಿವಿ ಮುಚ್ಚಿ ಹೋಗ್ಲಿ. ನಿನ್ನ ಸ್ವರವನ್ನ, ನಿನ್ನ ಮಹಿಮೆ ಸ್ವರವನ್ನ ಕೇಳಿಸ್ಕೊಳ್ತಾ ಕೃಪೆ ಕೊಡಪ್ಪ. ಹಲ್ಲೆಲೂಯಾ. ಅದ್ಭುತ. ಒಂದು ಕೋಯರ್ ಟೀಮ್ ಕೆಲವು ವರ್ಷದ ಹಿಂದೆ ಒಂದು ದೊಡ್ಡ ಪ್ರೋಗ್ರಾಮ್ ನಲ್ಲಿ ಅವರು ದೇವರನ್ನ ಆರಾಧಿಸ್ಲಿಕ್ಕಾಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವ್ರ ಸ್ಟುಡಿಯೋದಲ್ಲಿ ಎಲ್ಲರೂ ಸೇರಿ ಬರ್ತಾರೆ. ಸುಮಾರು ಜನ ಸೇರಿ ಬರ್ತಾರೆ. ಗೊತ್ತಾ ನಿಮ್ಗೆ? ಕೆಲವು ನೋಡಿರ್ಬೋದು. ಅವರ ರಿಹರ್ಸಲ್ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ. ವಾದ್ಯಗಳು ಆರಂಭವಾಯ್ತು, ಹಾಡೋರ್ದು ಗಾಯಕರು ಹಾಡ್ಲಿಕ್ಕೆ ಆರಂಭಿಸಿದ್ರು. ಇದಕ್ಕೆಳಗೆ ಎಲ್ಲರೂ ಸುಮ್ಮನಾಗ್ಬಿಟ್ರು. ಕಾರಣ ಇವರೆಲ್ಲರೂ ನಿಲ್ಲಿಸ್ಲಿಕ್ಕೆ ಕಾರಣ ಇವರೊಂದಿಗೆ ಇನ್ನು ಯಾವುದೋ ಸ್ವರ ಕೇಳ್ತಾ ಇದೆ. ಇವರು ಹಾಡ್ತಿರುವಂತ ಹಾಡನ್ನ ಎಷ್ಟೋ ಒಂದು ಹೈ ಪಿಚ್ ನಲ್ಲಿ ಬಹಳ ಮಧುರವಾಗಿ ಹಾಡುವಂತ ಸ್ವರ ಕೇಳುತ್ತೆ. ಎಲ್ಲರೂ ಮೇಲೆ ನಿಲ್ಲಿಸ್ತಾರೆ. ಅದ್ರ ಆಶ್ಚರ್ಯ, ಆ ಸ್ವರ ಮತ್ತೆ ಎಷ್ಟೋ ಮುಂದುವರಿಯುತ್ತೆ. ಅದೆಲ್ಲವೂ ರೆಕಾರ್ಡ್ ಆಗಿದೆ ಅನಿಸ್ತಾನೆ, ಸಿಗ್ಬೋದು ನಮ್ಗೆ. ಹಲ್ಲೆಲೂಯ, ಹಲ್ಲೆಲೂಯ. ಪರಲೋಕದ ಸಂಗತಿಗಳನ್ನ ಕೇಳಿಸಿಕೊಳ್ಳುವಂತ ಮಟ್ಟಕ್ಕೆ ದೇವರಾತ್ಮ ನಮ್ಮನ್ನ ಎಬ್ಬಿಸಲಿ. ತೋಟದಲ್ಲಿ ಏನಿದೆ? ದೇವರ ನೀತಿ, ಧರ್ಮ ಇದ್ದೇ ಇದೆ. ಹಾಗಾದ್ರೆ ನಮ್ಮೊಳಗೆ ಈ ಲೋಕದ ನೀತಿ ಕಾಣದೆ ನಮ್ಮೊಳಗೆ ದೇವರ ನೀತಿ ಕಾಣಲಿ. ನಮಗೆ ದೇವರ ಸಂಗತಿಗಳು ನೋಡ್ಲಿಕ್ಕೂ, ಮಾತನಾಡ್ಲಿಕ್ಕೂ, ಕೇಳಿಸ್ಕೊಳ್ಲಿಕ್ಕೂ ಅಥವಾ ನಮ್ಮ ಕ್ರಿಯೆಗೂ ಅದು ಸಿಕ್ಕಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ಜನ ನಮ್ಮ ಹತ್ರ ಬಂದ್ರೆ ಏನ್ ಸಿಗ್ಬೇಕು? ದೇವರ ಮಾತು, ಯೇಸು ಕ್ರಿಸ್ತನ ಮಾತುಗಳೇ ಸಿಗ್ಬೇಕು. ಆತನ ಸ್ಪರ್ಶ ಜನರಿಗೆ ಸಿಗ್ಬೇಕು. ಆತನ ಕ್ರಿಸ್ತನ ಕ್ರಿಯೆಗಳು ಜನರಿಗೆ ಸಿಗ್ಬೇಕು. ಆಮೇಲೆ ನಮ್ಮಿಂದ ಆಗುವಂತ ಕ್ರಿಯೆಗಳನ್ನ ನೋಡಿ ಜನ ಯಾರನ್ನ ಹೊಗಳ್ಬೇಕು? ಯೇಸುವನ್ನ ಹೊಗಳ್ಬೇಕು. ನಮ್ಮನ್ನ ಹೊಗಳಲೇಬಾರ್ದು. ಹಲ್ಲೆಲೂಯ. ಓಕೆ, ಮುಂದುವರಿಯೋಣ. ಧರ್ಮದಿಂದ ಸಮಾಧಾನವು ಫಲಿಸುವುದು. ಧರ್ಮದಿಂದ ಏನು ಫಲಿಸುತ್ತಂತೆ? ಹಲ್ಲೆಲೂಯ. ಎಲ್ಲರೂ ನೋಡ್ರಿ, ಹಲ್ಲೆಲೂಯ. ಏನಾದ್ರೂ ಮಾಡಿ ಸಮಾಧಾನ ಕೆಡಿಸ್ಕೊಂಡವ್ರು ಎಷ್ಟು ಜನ ಇದ್ದೀರಾ? ಏನಾದ್ರೂ ಮಾಡ್ಲಿಕ್ಕೆ ಹೋಗಿ ಸಮಾಧಾನ ಕೆಡಿಸ್ಕೊಂಡ್ರು ಎಷ್ಟು ಜನ ಇದ್ದೀರಾ? ಎಲ್ರನ್ನ ನೋಡಿ, ಕೆಲವ್ರು ಮಾತ್ರ ಕೈ ಎತ್ತಿದ್ದಾರೆ. ಎಲ್ಲರದ್ದು ಸೇರಿ ಸಿಸ್ಟರ್ ಕೈ ಎತ್ಬಿಟ್ರು.
ಅದು ದೇವರು ಹೇಳಿದ್ದನ್ನ ಮಾಡಿ ಸಮಾಧಾನದ ಬದಲು ಸಂತೋಷ ಅನುಭವಿಸ್ತಾರೆ ಎಷ್ಟು ಜನ, ಸಾರಿ, ಸಮಾಧಾನ ಸಂತೋಷ ಅನುಭವಿಸ್ತಾರೆ ಎಷ್ಟು ಚೆನ್ನಾಗಿದೆ ಎಲ್ಲರೂ. ಹಲ್ಲೆಲೂಯಾ. ಹಾಗಾದ್ರೆ ದೇವರಾತ್ಮನ ಕಾರ್ಯಗಳು ಸಿಕ್ಕಿದ ಕೂಡಲೇ ನಮ್ಗೆ ಏನ್ ಸಿಗ್ತದೆ? ದೊಡ್ಡ ದೇವರ ಸಮಾಧಾನ. ಎಲ್ಲಿಂದ ಸ್ಟಾರ್ಟ್ ಆಯ್ತು? ದೇವರಾತ್ಮನ ಕಾರ್ಯ ನಮ್ಗೆ ಸಿಕ್ಕಿದ ಕೂಡಲೇ ಅಲ್ಲಿ ಬರುವಂತ ಒಂದು ದೊಡ್ಡ ಮಾರ್ಪಾಟು ಸಮಾಧಾನ. ನಾನು ಬೇಕಂತ ಅನೇಕರನ್ನ ಪ್ರಶ್ನೆ ಮಾಡಿದ್ದೆ. ನೀವು ಯೇಸು ಕ್ರಿಸ್ತನನ್ನ ಹೃದಯದಲ್ಲಿ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ ಕೂಡಲೇ ನೀವು ಅನುಭವಿಸಿದಂತ ಆ ಮೊದಲ ಸಂಗತಿ ಏನು? ನಾನು ದಯವಿಟ್ಟು ವಿವರಿಸಿ ಎಂಬುದಾಗಿ ಹೇಳುವಾಗ ಅನೇಕರು ಯೋಚನೆ ಮಾಡಿ ಹೇಳಿದ್ದು ದೊಡ್ಡ ಸಮಾಧಾನ. ನಿಮ್ಮ ಉತ್ತರವಾದೇನ? ಹಲ್ಲೆಲೂಯಾ. ಕಾರಣ ನೀವು ಯೇಸುವಿಗೆ ಅವಕಾಶ ಕೊಟ್ರಿ, ಸಮಾಧಾನ ಕೊಡುವಂತ ಪವಿತ್ರಾತ್ಮನು ಬಂದ. ನಾನಾಗ್ಲೇ ಏಷಾಯ 32:15 ಈ ವಾಕ್ಯ ಭಾಗದ ಜೊತೆಗೆ ಆರಂಭದಲ್ಲಿ ಇನ್ನೊಂದು ವಚನ ಓದಿಸಿದೆ. ಯಾರಿಗದು ಜ್ಞಾಪಕ ಇದೆಯಾ? ಯೋಹಾನ 14:27. ಹಲ್ಲೆಲೂಯಾ. ಒಂದು ನಿಮಿಷ ಇಲ್ಲಿ ಈ ಅಧ್ಯಾಯಗಳ ಬಗ್ಗೆ ನಾನು ಆಗಾಗ ಹೇಳುವಂತೆ ತಿರುಗಿ ನಿಮ್ಗೆ ಮನದಟ್ಟು ಮಾಡ್ಲಿಕ್ಕೆ ಪ್ರಯಾಸ ಪಡ್ತಾರೆ. ಯೋಹಾನ 14, 15, 16, 17 ಈ 4 ಅಧ್ಯಾಯವನ್ನ ಸಾಧಾರಣ ಅಧ್ಯಾಯ ಎಂಬುದಾಗಿ ಯಾರೂ ಭಾವಿಸಬೇಡಿ. ಆಮೇನ್. ಓಕೆ, ನಾನು ಸ್ವಲ್ಪ ಲೌಕಿಕವಾಗಿ ಮಾತಾಡ್ಲ? ದೇವ್ರು ಕ್ಷಮಿಸ್ಲಿ, ನೀವು ಕ್ಷಮಿಸ್ರಿ. ನಿಮ್ಮಲ್ಲಿ ಯಾರಾದ್ರೂ ಯಾವತ್ತಾದ್ರೂ ಲವರ್ಸ್ ಗಳಾಗಿದ್ರ ಮದುವೆಗೆ ಮೊದಲು? ಒಂದು ವೇಳೆ ಆತರ ಇದ್ದು ನೀವಷ್ಟೇ ನಿಮಗ್ ಮಾತ್ರ ಬೇಕಾದಷ್ಟ ಬಹಳ ಪ್ರಾಮುಖ್ಯ ಮಾತುಗಳನ್ನ ನೀವು ಮಾತ್ರ ಮಾತಾಡ್ಕೊಂಡು ಹೃದಯದಲ್ಲಿ ಇಟ್ಟುಕೊಂಡ ಸಂದರ್ಭ ಏನಾದ್ರೂ ಒಂದೆರಡು ಇತ್ತ, ಅದು ನಿಮ್ಮಿಬ್ಬರಿಗೆ ಮಾತ್ರ ಗೊತ್ತು. ಇಡೀ ಪ್ರಪಂಚದಲ್ಲಿ ಅಲ್ಲಿಗೆ ಮಾತ್ರ ಕೊಟ್ಟದ್ದು. ಯಾರಾದ್ರೂ ಮೂವನ್ನೋರಿದ್ದೀರಾ ಅಥವಾ ಹೇಳಿ ಸಿಕ್ಕಾಕೊಳ್ತೀವನ್ನೋರಿದ್ದೀರ? ಇದಕ್ ಬಹಳ ನಗು ಬಂತ. ಅರ್ಥ ಏನು? ಇತ್ತು ಅಂತ ನಿಮ್ದು ಅನುಭವನ ಕೇಳಿದೆ ಅಷ್ಟೇ. ಓಕೆ 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 ನಾನು ಹೇಳಿದ್ರಲ್ಲಿ ಏನಾದ್ರೂ ಅರ್ಥ ಸಿಗ್ತಾ ಇದೆಯಾ? ಸಿಗ್ತಾ ದಿನಕ್ಕೆ ನಿಮ್ಮ ಪ್ರೀತಿ ಬಹಳ 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 ಕುದುರಿ 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 ಕಡೆಗೆ ನೀವಿಬ್ರು ಮಾತ್ರ ಆ ಮಾತು ಮಾತನಾಡ್ಬೇಕಾದ್ರೆ ನೀವು ಹೇಗಾದ್ರೆ ಅಂತ ಹೇಳಿದ್ರೆ, ಈಗಿದ್ದವರು ಅವ್ರೇ ಹೇಳ್ತಾರೆ ಏನಾದ್ರಿ ಹತ್ತಿರ ಹತ್ತಿರ. ಕನ್ನಡ ಹಾಡಿದ್ಯಲ್ಲ, ಕನ್ನಡ ಒಂದು ಸಿನಿಮಾ ಹಾಡಿದ್ಯಲ್ಲ, ಹತ್ರ ಹತ್ರ. ಎಷ್ಟು ಹತ್ರ ಆದ್ರು? ಯಾವ್ದಾದ್ರು ಪ್ರೋಗ್ರಾಮ್ ಅಲ್ಲಿ ಕೂತಾಗ ಯಾರ ಮೈ ತಾಗಿಸ್ಬಿಟ್ರೆ ನಿಗೇನ್ ಜಾಗ ಇಲ್ಲ, ನನ್ ಮೇಲೆ ಕೂರ್ಬೇಕಂತ ಹಿಂಗ್ ಓಡಿಸ್ತೀರ. ನಿಜಾನ? ಆದ್ರೆ ಆಗ ಎಷ್ಟು ಕ್ಲೋಸ್ ಆದ್ರೂ ಸಾಕಾಗಿಲ್ಲ. ನಿಜಾನ? ಆಗ ಈ ಬಾಯಿ ಆ ಕಿವಿಯಲ್ಲಿಟ್ಟು ಏನಾದ್ರೂ ಹೇಳ್ತಾ, ಆ ಬಾಯಿ ಈ ಕಿವಿಯಲ್ಲಿ ಏನಾದ್ರೂ ಹೇಳ್ತಾ, ಅದು ನಿಮ್ಮಿಬ್ಬರಿಗೆ ಮಾತ್ರ ಸಂಬಂಧ ಎನ್ನುವಂತೆ ಏನಾದ್ರೂ ಬಿಸು ಧ್ವನಿಯಲ್ಲಿ ಮಾತನಾಡಿದ್ರ, ಅಂತದೇನಾದ್ರೂ ಇಂಥ ಸಂಗತಿಗಳನ್ನ ಕೇಳಿಸಿದ್ರೆ ಅಥವಾ ಅನುಭವಿಸಿದ್ರೆ ಯೋಹಾನ 14, 15, 16, 17 ಅಂತದ್ದೇ. ಪರಲೋಕದ ಮದಲಿಂಗನ್ನು ಭೂಲೋಕದಲ್ಲಿ ತನಗೆ ಬೇಕಾದ ಮದಲಿಗಿತ್ತಿಗೆ ಕೊನೆಯಲ್ಲಿ ಅತಿ ಹತ್ತಿರದಲ್ಲಿ ಒಂದು ಕೊಠಡಿಯೊಳಗೆ ಆಕೆಯ ಕಿವಿಗೆ ಮಾತ್ರವೇ ಅಥವಾ ಆಕೆಯ ಹೃದಯಕ್ಕೆ ಮಾತ್ರವೇ ಸಂಬಂಧಪಟ್ಟ ಬಹಳ ಅಮೂಲ್ಯವಾದ ಮಾತುಗಳನ್ನ ಆತನು ಮಾತನಾಡಿದ್ದು ಇಡೀ ಸತ್ಯವೇದದಲ್ಲಿ ಎಲ್ಲಿಯಾದ್ರೂ ಸಿಗುತ್ತೆ ಅನ್ನೋದಾದ್ರೆ ಅದರಲ್ಲಿ ಪ್ರಾಮುಖ್ಯವಾಗಿ ಯೋಹಾನ 14, 15, 16, 17. ಹಲ್ಲೆಲೂಯಾ. ಈ ಭಾಗದಲ್ಲಿ ಯಾವ್ದು ಹೆಚ್ಚು ಮಹತ್ವ ಪಡ್ಕೊಳ್ತಾ ಎಂಬುದಾಗಿ ಕೇಳಿದ್ರೆ ದೇವನನ್ನು ಕೊಟ್ಟ ಗ್ರಹಿಕೆಯಿಂದ ನನ್ನ ನೇರವಾದ ಉತ್ತರ ಈ 14, 15, 16ರಲ್ಲಿ ಆತನು ಅತಿ ಪ್ರಾಮುಖ್ಯವಾಗಿ ಪರಿಶುದ್ಧಾತ್ಮನನ್ನೇ ನಮಗೆ ಮಾತನಾಡಿದ್ದಾನೆ. ಹಲ್ಲೆಲೂಯಾ.
ಆತನು ಏನೇ ಹೇಳಿದ್ರು ಅದು ಪರಿಶುದ್ಧಾತ್ಮ. 14ನೇ ಅಧ್ಯಾಯದಲ್ಲಿ ಆತನು ಪ್ರೀತಿ ಎಂಬುದಾಗಿ ಹೇಳಿದ್ರು, ಅದು ಪರಿಶುದ್ಧಾತ್ಮ. 14ನೇ ಅಧ್ಯಾಯದಲ್ಲಿ ಆತನು ಶಾಂತಿ ಅಥವಾ ಸಮಾಧಾನ ಅಂತ ಹೇಳಿದ್ರು, ಅದು ಪರಿಶುದ್ಧಾತ್ಮ. ಹಲ್ಲೆಲೂಯಾ. ಇಂಥ ಒಂದು ಅದ್ಭುತವಾದ ಮಾತು. ಕಾರಣ, ಈ ಪರಿಶುದ್ಧಾತ್ಮನನ್ನ ಆತನು ಲೋಕದಲ್ಲಿ ಎಲ್ಲರಿಗೂ ಕೊಡ್ಲಿಕ್ಕಾಗಲ್ಲ. ಅದೆಲ್ಲರಿಗೂ ಕೊಡುವಂತ ವ್ಯವಸ್ಥೆನ ಆತನು ಏರ್ಪಡಿಸಿದ್ದಾನೆ. ಆದ್ರೆ ಮದಲಿಂಗನ ಬಳಿಗೆ ಬಂದ ಮದಲಿಕಿತ್ತಿಗೆ ಮಾತ್ರವೇ ಈ ವಾಗ್ದಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಅವರನ್ನ ಮೇಲಂತಸ್ತಿನ ಕೊಠಡಿಯಲ್ಲಿ ಬಹಳ ಹತ್ತಿರಕ್ಕೆ ಕೂರಿಸಿಕೊಂಡು ಅವರಿಗೆ ಮಾತ್ರ ಅರ್ಥವಾಗುವ ರೀತಿಯಲ್ಲಿ ಆತನು ಹೇಳ್ತಾನೆ, ಇನ್ನು ಸ್ವಲ್ಪ ಕಾಲವೇ ವಾದ ಮೇಲೆ ನೀವು ನನ್ನ ನೋಡುವುದಿಲ್ಲ, ಆಮೇಲೆ ನೀವು ನನ್ನನ್ನು ನೋಡುವಿರಿ. ನೀವು ನನ್ನನ್ನು ಗುರುತಿಸ್ತೀರಾ, ಲೋಕ ಅದನ್ನ ಕಂಡುಕೊಳ್ಳಲ್ಲ. ಯಾಕೆ? ಪರಮಗೀತೆಯಲ್ಲಿ ಹೇಳ್ತದೆ, ನನ್ನ ಇನಿಯನ್ನ ಶಬ್ದ ಸ್ವರ ಬಹಳ ಇಂಪು. ಅದನ್ನು ಗುರುತಿಸ್ಲಿಕ್ಕೆ ಮೊದಲ ಗೀತೆಗೆ ಮಾತ್ರ ಗೊತ್ತು. ಆಮೆನ್. ಆಗ ಆ ಪವಿತ್ರಾತ್ಮನನ್ನು ಗುರುತಿಸಿದಾಗ, ಆ ಪವಿತ್ರಾತ್ಮನ ಜೊತೆ ಅವರು ಕಳೆಯುವಾಗ ಅವರು ಅನುಭವಿಸಿದೆಲ್ಲ ಮತ್ತೆ ಯಾರನ್ನ? ಮದಲಿಂಗನನ್ನೇ. ಪವಿತ್ರಾತ್ಮನ ಮಾತನಾಡಿದ್ರೆ ಆತನ ಪ್ರಸನ್ನತೆ ನಮಗೆ ಗೊತ್ತಾದ ಕೂಡಲೇ ನಮ್ಗೆ ಅರ್ಥವಾಗುತ್ತದೆ, ಯೇಸು ನನ್ನ ಜೊತೆ, ನಾನು ಯೇಸುವಿನ ಜೊತೆ. ಆತನ ಸ್ವರ ಕೇಳಿದ ಕೂಡಲೇ ಗೊತ್ತಾಗ್ತದೆ, ಇದು ನನ್ನ ಮದಲಿಂಗನ ಸ್ವರ. ಈ ಲೋಕದ ಈ ಅರಣ್ಯ ಯಾತ್ರೆಯಲ್ಲಿ ನಮಗೆ ದೊಡ್ಡ ಆದರಣೆ ಪರಿಶುದ್ಧಾತ್ಮನ ಸ್ವರವನ್ನ ಕೇಳ್ತಾ ಕೇಳ್ತಾ ಒಂದೊಂದೇ ಹೆಜ್ಜೆ ಇಟ್ಟು ಮುಂದೆ ಹೋಗು. ಆಮೆನ್. ಇದರ ಹೊರತಾಗಿ ನಮಗೆ ಆದರಣೆ ಇಲ್ಲ. ಹಾಗಾಗಿ ಆತನು ನಮಗೆ ವಾಗ್ದಾನ ಮಾಡಿದೆ ಆದರಣಾಕರ್ತನನ್ನ. ಇದೇ 14ನೇ ಅಧ್ಯಾಯದಲ್ಲಿ ಈ ಆದರಣಾಕರ್ತನನ್ನ, ಸದಾಕಾಲ ಇರುವಂತ ನಿತ್ಯಾತ್ಮನನ್ನ ಆತನು ನಮ್ಮ ಮುಂದೆ ಪರಿಚಯ ಪಡಿಸಿ ಆತನು ಹೇಳ್ತಾನೆ, ಶಾಂತಿಯನ್ನು ಬಿಟ್ಟು ಹೋಗ್ತೇನೆ. ಹಳೆ ಬೈಬಲ್ ನಲ್ಲಿ ಪ್ರಿಂಟ್ ಶಾಂತಿ, ಹೊಸ ಬೈಬಲ್ ಪ್ರಿಂಟ್ ಸಮಾಧಾನ ಅಂತ ಬರ್ತದೆ. ಎರಡು ಒಂದೇ ಪದ. ಆತನಿಗೆ ಸಮಾಧಾನವನ್ನು ಬಿಟ್ಟು ಹೋಗ್ತೇನೆ. ಏನಿದ್ರ ಅರ್ಥ? ನಾನು ಮನುಷ್ಯನಾಗಿ ಬಂದಿದ್ದೇನೆ, ನಾನು ಆತ್ಮಸ್ವರೂಪನಾಗಿ ಬಂದಿದ್ರೆ ಮಿತಿಲ್ಲದ ದೇವರು. ಆದ್ರೀಗ ಮನುಷ್ಯನಾಗಿ ಬಂದಿದ್ದೇನೆ, ಮಿತಿಯಾಗಿ ಬಂದಿದ್ದೇನೆ. ಆದ್ರೆ ಹೋದ ಕೂಡಲೇ ಮಿತಿಲ್ಲದವನನ್ನ ಕಳಿಸ್ತೇನೆ. ಹಲ್ಲೆಲೂಯಾ. ನನ್ನ ನಿತ್ಯಾತ್ಮನನ್ನ ಕಳಿಸ್ತೇನೆ. ಹಾಗಾದ್ರೆ ಕೆಲವು ಭಕ್ತರದನ್ನ ಹೀಗೆ ಹೇಳ್ತಾರೆ, ಮಿತಿಲ್ಲದ ದೇವರು ಮಿತಿಯುಳ್ಳ ಮನುಷ್ಯನಾಗಿ ಬಂದು ಆತನು ಪರಲೋಕಕ್ಕೆ ಹೋದ ಮೇಲೆ, ಈಗ ಆ ಯೇಸು ಪರಲೋಕಕ್ಕೆ ಹೇರಿ ಹೋದ ಮೇಲೆ ಪರಿಶುದ್ಧಾತ್ಮನು ಬಂದಲ್ಲ, ಅದರರ್ಥ ಈಗ ಮಿತಿ ಇಲ್ಲದ ಯೇಸು ಈಗ ನಮ್ಮ ಬಳಿಗೆ ಬಂದಿದ್ದಾನೆ. ಹಲ್ಲೆಲೂಯಾ. ಈಗ ಪರಿಶುದ್ಧಾತ್ಮನು ಯಾರು? ಅನ್ಲಿಮಿಟೆಡ್ ಜೀಸಸ್. ಆಮೆನ್. ಈಗ ನಮಗೆ ಪರಿಶುದ್ಧಾತ್ಮನ ಜೊತೆಗಿರುವಾಗಲ್ಲ ನಮಗೆ ಯಾರು ನಮಗೆ ಈಗ ಅನುಭವಕ್ಕೆ ಬರ್ತಿದ್ದಾರೆ? ಯೇಸು ಕ್ರಿಸ್ತ. ಅದನ್ನು ಆತನು 14, 15, 16 ಅಧ್ಯಾಯದಲ್ಲಿ ನಮಗೆ ಅದನ್ನ ವಿಧ ವಿಧವಾಗಿ ವಿವರಿಸಿ, ನಂತರದಲ್ಲಿ ನಮಗಾಗಿ ಒಂದು ಭಯಂಕರ ಪ್ರಾರ್ಥನೆ, ಅದ್ಭುತವಾದ ಪ್ರಾರ್ಥನೆ, ಮಧುರವಾದ ಪ್ರಾರ್ಥನೆನ 17ರಲ್ಲಿ ತರ್ತಾನೆ. ಹಲ್ಲೆಲೂಯಾ. ಈಗ ಆತನು ಪರಿಶುದ್ಧಾತ್ಮನನ್ನ ಹೇಳ್ತಾ 27ನೇ ವಚನದಲ್ಲಿ ಏನ್ ಹೇಳ್ತಾನೆ ಓದಿ. 14:27. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಎದರದಿರಲಿ. ಆಮೆನ್. ಏನಂತೆ? ಏನ್ ಕೊಡ್ತೇನೆ? ಶಾಂತಿಯನ್ನ. ಮತ್ತೊಂದ್ಸರಿ ಹಂತವಾಗಿ ಬನ್ನಿ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ಹಲ್ಲೆಲೂಯಾ. ಏನಂತೆ? ಯೇಸು ಏನ್ ಬಿಟ್ಟು ಹೋಗ್ತಾನಂತೆ? ಅದರರ್ಥ ಪರಿಶುದ್ಧಾತ್ಮನನ್ನ ಬಿಟ್ಟು ಹೋಗ್ತಾನೆ. ನಂತರ ಏನ್ ಹೇಳ್ತಿದ್ದಾನೆ? ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ. ಆ ಶಾಂತಿಯ ಪವಿತ್ರಾತ್ಮ ಎಲ್ಲಿದ್ದಾನೆ? ಈಗ ಯೇಸು ಕ್ರಿಸ್ತಲ್ಲಿದ್ದಾನೆ. ಅದನ್ನ ಈಗ ನಾನು ನಿಮ್ಗೆ ಕೊಡ್ತೇನೆ. ನೆಕ್ಸ್ಟ್ ಏನ್ ಹೇಳ್ತಾನೆ? ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಳಿ, ಲೋಕವು ಶಾಂತಿ ಕೊಡುತ್ತೆ. ಹೇಳಿ ನನ್ನ ಜೊತೆ, ಲೋಕವು ಶಾಂತಿ ಕೊಡುತ್ತೆ, ಪರಲೋಕವು ಶಾಂತಿ ಕೊಡುತ್ತೆ. ಆದ್ರೆ ಪರಲೋಕ ಲೋಕವು ಕೊಡುವ ರೀತಿಯಿಂದ ಕೊಡಲ್ಲ. ಹಲ್ಲೆಲೂಯಾ. ಯಾರಾದ್ರೂ ನಿಮ್ಗೆ ಈಗ ಬಂದು ಹೊರಗಡೆ ನಿಂತ್ಕೊಂಡು ಹೊರಗೆ ಬಂದವ್ರಿಗೆ ಮಾತ್ರ 1,000,000,000 ಕೊಡ್ತೀನಿ ಅಂದ್ರೆ ಎಷ್ಟು ಜನ ಖುಷಿ ಆಗುತ್ತೆ?
ಅಥವಾ ಹೊರಗೆ ಬಂದವ್ರಿಗೆ ಮಾತ್ರ ಒಂದೊಂದು ಕೆಜಿ ಚಿನ್ನ ಕೊಡ್ತೀನಿ ಅಂದ್ರೆ ಚೆನ್ನಾಗಿ ಖುಷಿ ಆಗುತ್ತೆ. ಸಂತೋಷ ತಾನೆ? ಹೌದು, ಸ್ವಲ್ಪ ಹೊತ್ತು ಸಂತೋಷ ಆಗುತ್ತೆ. ಅದು ಎಷ್ಟೊತ್ತಿರುತ್ತೆ? ಮೊನ್ನೆ ಯಾವುದೋ ಊರಲ್ಲಿ ನನ್ನ ಜೊತೆ ಈಗ ಹೋದ ವಾರದಲ್ಲಿ ಯಾವುದೋ ಊರಲ್ಲಿ ನಂಗೊಬ್ರು ಯಾರೋ ಸಿಕ್ಕಿ ಮಾತನಾಡ್ತಾ ಇದ್ರು. ಅವರೊಬ್ರ ಬಗ್ಗೆ ಹೇಳ್ತಾ ಇದ್ರು. ಒಬ್ಬ ಮನುಷ್ಯ ಗ್ಲಾಸ್ ಕಟ್ಟಿಂಗ್ ಮಾಡಿ ಅದ್ರಲ್ಲಿ ಡಿಸೈನ್ ಎಲ್ಲ ಮಾಡ್ತಾರಲ್ಲ, ಅದ್ರಲ್ಲಿ ಒಬ್ಬ ಅಸಿಸ್ಟೆಂಟ್ ಆಗಿ ತಮಿಳ್ನಾಡಲ್ಲಿ ಕೆಲಸ ಮಾಡ್ತಿದ್ನಂತೆ. ನಂತರ ಅಲ್ಲಿಂದ ಬೆಂಗಳೂರಿಗೆ ಬಂದ್ರಂತೆ. ಆಮೇಲೆ ಅವ್ರದೇ ಒಂದು ಅದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ರು. ನಂತರ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳದ್ದು ಗೋಡೌನ್ ತೆಗಿತಾರೆ. ಅದರಲ್ಲಿ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಇಟ್ಕೊಂಡು ಹೋಲ್ಸೇಲ್ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ. ಈಗ ಎಷ್ಟೋ ಕೋಟಿಗೆ ಅವ್ರೀಗ ಒಡೆಯ ಅಂತೆ. ಅವ್ರಿಗೆ ನಾಲ್ಕು ಮಂದಿ ಗಂಡು ಮಕ್ಕಳು, ಒಬ್ಬೊಬ್ರಿಗೆ ಇಷ್ಟಿಷ್ಟು ಕೊಟ್ಟರು ಅವ್ರಿಗೆ ಎಷ್ಟೋ ದುಡ್ಡಿದೆ. ಆದ್ರೆ ಮುಂದಿನ ಮಾತು ಬಹಳ ಪ್ರಾಮುಖ್ಯ. ದುಡ್ಡು ಜಾಸ್ತಿ ಆದ್ಮೇಲೆ, ಆಸ್ತಿ ಪಾಸ್ತಿ ಜಾಸ್ತಿ ಆದ್ಮೇಲೆ ಅವ್ರೊಂದು ಮಾತು ಈಗ ಹೇಳ್ತಾರಂತೆ. ಈಗ ಜಸ್ಟ್ 52 ವರ್ಷ ಅಷ್ಟೇ. ಈಗ ಅವ್ರು ಹೇಳ್ತಾರಂತೆ, ಈಗ ನಂಗೆ ರಾತ್ರಿ ನಿದ್ದೆನೇ ಬರಲ್ಲ, ದುಡ್ಡು ಜಾಸ್ತಿ ಆಗಿರೋದ್ರಿಂದ ನಿದ್ರೆನೇ ಬರಲ್ಲ. ಈಗ ಅವರ ದೊಡ್ಡ ಚಿಂತೆ ನಿದ್ದೆ ಬರಲ್ಲ, ಸಮಾಧಾನ ಬೇಕು. ಹಾಗಾದ್ರೆ ಲೋಕ ಕೊಡುವ ರೀತಿಯಿಂದ ಅಲ್ಲ. ಡಿಸೆಂಬರ್ 31 ಹೋಗಿ ಬ್ರಿಗೇಡ್ ರೋಡ್, MG ರೋಡ್ ಅಲ್ಲಿ ಇಲ್ಲಿ ಡ್ಯಾನ್ಸ್ ಗೀಸ್ ಮಾಡ್ಕೊಂಡು ಬಂದ್ರೆ ಸಮಾಧಾನ ಸಿಗ್ತಾ? ಅಲ್ಲೇನೋ ಸ್ವಲ್ಪ ಹೊತ್ತಿತ್ತು, ಆಮೇಲೆ ಈಚೆ ಬರ್ತಿದ್ದಂಗೆ ಸಿನಿಮಾಗೆ ಹೋದೆ, ಅದು ಮಾಡಿದೆ. ಓ, ಹಾಗಾದ್ರೆ ದೇವರು ಕೊಡುವ ಸಮಾಧಾನ ಎಂತದ್ದು? ಆತನ ಆರಂಭದಲ್ಲೇ ಹೇಳ್ತಾನೆ 16ನೇ ವಚನದಲ್ಲಿ, ಸದಾಕಾಲ. ಎಲ್ಲರೂ ಸದಾಕಾಲ ಇದೆಯಾ ಅಲ್ಲಿ? ಸದಾಕಾಲ ಓದಿ ಯಾರಾದ್ರು? ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತ? ಎಷ್ಟು ಜನಕ್ಕೆ ಫ್ರೆಂಡ್ಸ್ ಅಂದ್ರೆ ಇಷ್ಟ? ಎಲ್ಲರಿಗೂ ಇಷ್ಟ. ಮನೇಲಿರೋರು ತುಂಬಾ ಇಷ್ಟನಾ? ಫ್ರೆಂಡ್ಸ್ ತುಂಬಾ ಇಷ್ಟ? ಫ್ರೆಂಡ್ಸ್ ತುಂಬಾ ಇಷ್ಟ. ಫ್ರೆಂಡ್ಸ್ಗಳು ಮತ್ತೆ ಏನಾದ್ರೂ ಸ್ವಲ್ಪ ಬೇಜಾರಾದ್ರೆ ಮನೇಲಿ ಮೇಲೆ ಕೋಪನ? ಯಾರೇ ಮಾತು? ಫ್ರೆಂಡ್ಸ್ ಇಂದ ಬೇಜಾರ, ಮನೇಲಿ ಮೇಲೆ ಯಾಕೆ ಬೇಜಾರು? ಕರೆಕ್ಟ್ ಅದ್ ಮಾತು. ಯಾಕೆ ಗೊತ್ತಾ? ಆ ಫ್ರೆಂಡ್ಶಿಪ್ ಅಲ್ಲಿ ಬ್ರೇಕ್ ಆಗುತ್ತೆ ಅನ್ನೋದೇ ಬೇಜಾರು. ಅದಕ್ಕೆ ಎಲ್ಲರ ಮೇಲೆ ಸಿಟ್ಟು. ನಿಜನಾ? ಫ್ರೆಂಡ್ ಉಳಿಲಬಹುದು, ಬಿಟ್ಟು ಹೋಗ್ಲಬಹುದು. ಆದ್ರೆ ದೇವರೊಬ್ಬನನ್ನ ಕಳಿಸಿದ್ದಾನೆ, ಆತನು ಸದಾಕಾಲ. ಹಲ್ಲೆಲೂಯಾ. ಹಾಗಾದ್ರೆ ಆತನು ಸದಾಕಾಲ ಇರುವುದಾದರೆ ಆತನಿಂದ ನಮಗೆ ಬಂದ ಸಮಾಧಾನವು ಸದಾಕಾಲವೇ, ನಿತ್ಯ ಸಮಾಧಾನವೇ, ಎಟರ್ನಲ್ ಪೀಸ್. ನಿಮಗೆ ಒಂದು ಅರ್ಥವಾಗ್ಲಿ, ದೇವರು ಎಂಬುದಾಗಿ ಏನಾದ್ರೂ ನಾವು ಧ್ಯಾನಿಸಿದ್ರೆ ಆತನಿಗೆ ಸಂಬಂಧಪಟ್ಟದೆಲ್ಲದರಲ್ಲಿ ನಿತ್ಯತ್ವ ಎನ್ನುವಂತ ಅಂಶವಿದೆ. ಏನಂದ್ರೆ ದೇವರನ್ನು ಇದರಲ್ಲಿ ಏನಿದೆ? ಆತನಿಗೆ ಏನೇ ಸಿಕ್ಕಿದ್ರು ಆತನಲ್ಲಿ ಕಾಣುವುದೆಲ್ಲವೂ ಏನು? ಅದರಲ್ಲಿ ಏನಿದೆ? ನಿತ್ಯತ್ವ. ಹಾಗಾದ್ರೆ ಆತನಿಂದ ನಮ್ಗೆ ಏನಾದ್ರೂ ಸಿಕ್ಕಿದ್ರೆ ಅದು ಅಲ್ಪ ಸ್ವಲ್ಪ ಅಲ್ಲ, ಅದು ನಿತ್ಯ. ಹಲ್ಲೆಲೂಯಾ. ನೀವು ಹಳೆ ಕಾಲದ ನಾನಾ ದೇಶಗಳ ವಿಧ ದೇಶಗಳಲ್ಲಿ ಭಕ್ತರು ಎನಿಸಿಕೊಂಡವರ ಮಾತುಗಳನ್ನು ನೀವು ಓದ್ಬೇಕು. ಅವರು ದೇವರನ್ನ ಹುಡುಕಾಡುವ ಹುಡುಕಾಟದಲ್ಲಿ ದೇವರನ್ನ ಕಂಡ್ಕೊಂಡ್ರು ಬಿಟ್ರು ಗೊತ್ತಿಲ್ಲ, ಆದ್ರೆ ಸಂತರಾಗಿ ಜೀವಿಸಿದ್ದಾರೆ. ಆದ್ರೆ ಅವರೊಳಗೆ ಒಂದು ದೊಡ್ಡ ಒಂದು ಬಯಕೆನ ವ್ಯಕ್ತಪಡಿಸ್ತಾರೆ, ನಿತ್ಯತ್ವವನ್ನ ಹೇಗಾದ್ರೂ ಸಂಪಾದಿಸ್ಬೇಕು. ಏನಂದ್ರೆ ನನಗನ್ನಿಸ್ತಾನೆ ನಮ್ಮಲ್ಲಿ ಅನೇಕರು ಈ ಒಂದು ಮರ್ಮವನ್ನ ತಿಳ್ಕೊಳ್ಳಿಕ್ ಹೋಗ್ಲಿಲ್ಲ. ನಮ್ಗೆ ದೇವ್ರು ಸಿಗ್ಬೇಕು, ದೇವ್ರು ಸಿಕ್ಕಿದ ಕೂಡಲೇ ನಮಗ್ ಬೇಕಾಗಿದ್ದಲ್ಲ ದೇವ್ರು ಕೊಟ್ಬಿಡ್ಬೇಕು. ನಮ್ಮಲ್ಲಿ ಅನೇಕರು ಅಂತವರೇ. ಇಲ್ಲ ಇಲ್ಲ ಇಲ್ಲ, ಈ ಲೋಕದ ಸಂಗತಿಯನ್ನು ಹುಡುಕ್ಲಿಕ್ಕಾಗಿ ನಿತ್ಯ ದೇವರಲ್ಲ, ತಾತ್ಕಾಲಿಕ ಆಶೀರ್ವಾದ ಹುಡುಕೋದಕ್ಕಾಗಿ ನಿತ್ಯ ದೇವರಲ್ಲ. ಕೇಳಿಸ್ಕೊಂಡ್ರ ಏನಂದೆ? ಆಮೇಲೆ ಇನ್ನೊಂದೇನು ಹೇಳಿದೆ? ನಮ್ಮಲ್ಲಿ ಅನೇಕರು ಮಾಡ್ತಿರುವಂತ ದೊಡ್ಡ ತಪ್ಪೇ ಇದು. ತಾತ್ಕಾಲಿಕ ವಿಷಯಗಳಿಗಾಗಿ ನಿತ್ಯ ದೇವರನ್ನ ಪೀಡಿಸ್ತಾ ಇದ್ದೇವೆ. ಆದ್ರೆ ನಿತ್ಯ ದೇವರು ನಿನಗೆ ತನ್ನ ನಿತ್ಯತ್ವಗಳನ್ನ ಕೊಡ್ಲಿಕ್ಕೆ ಆತನು ಬಯಸಿದ್ದಾನೆ. ನಿಜ ನಿಜ. ಆದ್ರೆ ಯೇಸು ಕ್ರಿಸ್ತನನ್ನ ಸನ್ಮಾನಿಸಿದ್ರಿಂದ ನಿತ್ಯ ಜೀವ ನಮ್ಗೆ ಸಿಕ್ತು. ದೇವರಿಗೆ ಸ್ತೋತ್ರ. ಸಮಾಧಾನವಂತದ್ದು ದೇವರಿಂದ ಸಿಕ್ಕುವಂಥದ್ದೆಲ್ಲಬಹುದು ನಿತ್ಯತ್ವ ಎನ್ನುವಂತ
ಮಹತ್ತಿನಿಂದ ತುಂಬಿರುವಂತದ್ದು. ಹಾಗಾದ್ರೆ ಈ ಸಮಾಧಾನ ನಮ್ಮೊಳಗೆ ಹೇಗಿರ್ತದೆ? ಪಕ್ಕದವ್ರು ಕೇಳ್ರಿ, ದೇವರು ಕೊಡುವ ಸಮಾಧಾನ ನಮ್ಮೊಳಗೆ ಹೇಗಿರ್ತದೆ? ನೀವು ಯಾರಿಗೆ ಕೇಳಿದ್ರಿ ಪಕ್ಕದಲ್ಲಿ? ಓಕೆ, ಹಿಂದೆ ಇರುವ ತಾಯಿಂದ್ರುಗಳೇ, ನಾನು ಹೇಳಿದ್ದನ್ನ ಕೇಳಿದ್ರ, ಮಾಡಿದ್ರ, ಪಾಲಿಸಿದ್ರ? ಪಕ್ಕದವ್ರು ಕೇಳಿದ್ರ? ಓಕೆ ಓಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಾಧಾನದ ವಿಷಯದಲ್ಲಿ ಅದ್ಭುತವಾದ ಮಾತುಗಳಿದೆ. ಒಂದು ವಾಕ್ಯನ ತಕ್ಕೊಳ್ಳೋಣ. ಇದನ್ನ ನಾನು ಬಹಳ ಆಶ್ಚರ್ಯವಾಗಿ ಓದುವಂತ ಮಾತು. ಅದ್ರ ಮೇಲೆ ಒಂದು ಹಾಡೇ ಬರೆದಿದ್ದೇನೆ. ಕೊಲೊಸೆ 3:15. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ಇನ್ನೊಬ್ರು, ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಿ. ಇನ್ನೊಬ್ರು, ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ಹಿಂದೆ ಯಾರಾದ್ರು? ಕ್ರಿಸ್ತನಿಂದಾದ ಸಮಾಧಾನವು ಹ್ಮ್. ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ಸಾಕ, ಇನ್ನು ಓದಿಸ್ಬೇಕಾ? ಸಾಕಾಯ್ತಾ? ಸಾಕಂದವ್ರು ವಿವರಿಸ್ರಿ ಈಗ. ವಿವರಿಸ್ರಿ. ಏನರ್ಥ ಆಯ್ತು? ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಸಮಾಧಾನ ಸಿಗತ್ತಾ? ಸಿಕ್ತಾ? ಇನ್ನು ಬೇಕಾ? ಆ ವಾಕ್ಯದಲ್ಲಿ ಏನಾದ್ರು ಅರ್ಥ ಆಯ್ತಾ? ಇನ್ನೊಂದ್ಸತಿ ಓದಿಸ್ಬೇಕಾ? ಗಮನಿಸಿ. ಮತ್ತೆ ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನೆಂತಿದ್ದು ತೀರ್ಪು ಹೇಳಲಿ. ಹಲ್ಲೆಲೂಯಾ. ಎಷ್ಟು ಜನ ಈ ಕೂಡು ಕುಟುಂಬ ಅಥವಾ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತಿರಲ್ಲ, ಯಾರಾದ್ರೂ ಅಂತ ತುಂಬಿದ ಮನೆಯಿಂದ ಬಂದವರು ಇದ್ದೀರಾ ಇಲ್ಲಿ? ಅಣ್ಣ ತಮ್ಮಂದ್ರೆಲ್ಲ ಒಂದೇ ಮನೆಯಲ್ಲಿ, ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಮಕ್ಳು ಇವ್ರ ಮಕ್ಳೆಲ್ಲ ಒಟ್ಟಿಗಿದ್ದು ಬಂದಿದ್ದೀರಾ ಯಾರಾದ್ರು? ಎಷ್ಟು ಜನ? 1, 2, 3, 4, 5. ಓಕೆ. ನಿಮ್ಮಲ್ಲಿ ಎಷ್ಟು ಜನ ಇದ್ರು? 12 ಜನ. ನಾನೊಬ್ರು ಕೇಳಿದೀನಿ, ಅವ್ರ ಮನೇಲಿ 40ಕ್ಕಿಂತಲೂ ಜಾಸ್ತಿ. ಇನ್ನೊಂದು ಮನೆ ಕೇಳಿದೀನಿ, 100ಕ್ಕಿಂತಲೂ ಜಾಸ್ತಿ. ನಿಮ್ಮ ಮನೆಗಳಲ್ಲಿ 35. ಒಬ್ಬ. ಅಲ್ಲಿಂದ ಯಾರು ಕೈ ಎತ್ತಿದ್ರಿ? 250 ಕೇಳಿದ್ದು. ಓಕೆ, ಇದು ಸಾಧ್ಯತೆ. ಓಕೆ. ಈ ರೀತಿ ಇದ್ರೆ ಆ ಮನೆಗಳಲ್ಲಿ ಏನಾದ್ರೂ ಗಲಿಬಿಲಿ ಜಗಳ ಇರತ್ತಾ? ಇರತ್ತೆ. ಇದ್ರೆ ಮತ್ತೆ ಅದು ಸಮಾಧಾನ ಸ್ಥಿತಿಗೆ ಬರತ್ತಾ? ಹೆಂಗ್ ಬರತ್ತೆ? ದೊಡ್ಡವರು ಸಾಕು, ನಿಮ್ ಕೆಲಸ ನೋಡ್ರಿ ಅಂದ್ರೆ ಸೈಲೆಂಟ್. ಜಗಳದ ಬಾಯಿಗಳೆಲ್ಲ ಒಂದಾಯ್ತು. ಮತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲರೂ ಮತ್ತೆ ಅಂತಿರ್ತಾರೆ, ಕಿಕ್ಕಿ ಅಂತಿರ್ತಾರೆ. ನಗ್ತಾ ಇರ್ತಾರ, ಅಂತಿರ್ತಾರ, ನಗ್ತಾ ಇರ್ತಾರೆ. ಹಲ್ಲೆಲೂಯಾ. ಆ ಒಬ್ಬ ಯಜಮಾನ ಇಲ್ಲ ಅಂತ ಹೇಳಿದ್ರೆ, ಅವ್ರ ಜೊತೆ ಇವ್ರ ಕೈಯಲ್ಲಿ, ಅವ್ರ ಕಾಲರ್ ಇವ್ರ ಕೈಯಲ್ಲಿ, ಅವ್ರ ಶರ್ಟ್ ಇವ್ರ ಕೈ. ನಿಜನಾ? ಹಲ್ಲೆಲೂಯಾ. ಹಾಗಾದ್ರೆ ಒಬ್ಬ ಯಜಮಾನ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ನಿಮ್ಮ ವಿಷಯಕ್ಕೆ ಬಂದ್ರೆ ಚರ್ಮ ನೋಡಿದ್ರೆ ಕರ ಅಂತ ಕರ್ಕೊಳ್ಬೇಕು ಅನ್ಸುತ್ತೆ. ಕಣ್ಣು ನೋಡಿದ್ರೆ ಹಂಗು ಉರಿಯುತ್ತೆ. ಚಳಿಗಾಲದಲ್ಲಿ ಕಿವಿ ಚುಚ್ಚುತ್ತೆ, ಹಲ್ಲು ಚುಳ್ಳನ್ನತ್ತೆ. ಪಕ್ಕದಲ್ಲಿರೋರು ಯಾರು ಮನಸ್ಸಿಗೆ, ಹೃದಯಕ್ಕೆ ಚುಚ್ಚಿ ಮಾತನಾಡ್ತಾರೆ. ಜೋಬಲ್ ಕೈ ಹಾಕಿದ್ರೆ ಹಣ ಇಲ್ಲ. ಏನೇನೋ ಕಷ್ಟಗಳು ಬಂತಲ್ಲ, ಏನೇನೋ ಅಡಚಣೆಗಳಲ್ಲ. ಯಾರೋ ಫೋನ್ ಮಾಡಿ ಇಲ್ದಿದೆಲ್ಲ ಏನೇನೋ ಮಾತಾಡ್ಬಿಡ್ತಾರೆ. ಏನೇನೋ ಆಗತ್ತಲ್ಲ. ಹಾಗಾದ್ರೆ ನಮ್ಮ ವಿಷಯದಲ್ಲಿ ಏನೇನೋ ಗಾಬರಿ ವಿಷಯಗಳಿದ್ರೆ, ಅದು ನಮ್ಮ ಕುಟುಂಬ ವಿಷಯದಲ್ಲಿ ಏನೇನೋ ಗಾಬರಿ ವಿಷಯ ಇದ್ರೆ, ಹಾಗಾದ್ರೆ ಇದ್ರ ಮಧ್ಯೆ ನಮ್ಮ ಸಮಾಧಾನ ಏನು? ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನ ಸಮಾಧಾನದ ಯಜಮಾನಿಕೆ. ಹಲ್ಲೆಲೂಯಾ. ಏನಂತೆ? ಕ್ರಿಸ್ತ ಯೇಸುವಿನಿಂದ. ಓದಿ ಈಗ ವಾಕ್ಯ ಓದಿ. ಕ್ರಿಸ್ತನಿಂದಾದ ಸಮಾಧಾನವು. ಎಲ್ಲರೂ ಹೇಳ್ರಿ, ಕ್ರಿಸ್ತನಿಂದಾದ ಸಮಾಧಾನ. ಎಲ್ಲರೂ ಕ್ರಿಸ್ತನಿಂದಾದ ಸಮಾಧಾನ. ಮುಂದೇನಂತ ಇದೆ? ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ಹಲ್ಲೆಲೂಯಾ. ಈ ವಾಕ್ಯ ನಾವು ಹೆಂಗ್ ಓದಿದ್ವಿ ಅಂದ್ರೆ, ನಮಗಾಗಿ ಓದಿಲ್ಲ, ಇನ್ನೊಬ್ರಿಗಾಗಿ ಓದಿದ್ವಿ. ಗೊತ್ತಾ ನಿಮ್ಗಲ್ಲಿ? ಕ್ರಿಸ್ತ ಯೇಸುವಿನಿಂದಾದ
ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಿದ್ರು. ಹಾಗಾದ್ರೆ ಒಬ್ಬ ಯಜಮಾನನನ್ನ ಈಗ ನಮ್ಮ ಹೃದಯದಲ್ಲಿ ತರ್ತಿದ್ದೇವೆ, ಅದು ಕ್ರಿಸ್ತನ ಸಮಾಧಾನ. ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ, ಕ್ರಿಸ್ತನಿಂದ ಆದ ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಯಜಮಾನನಂತೆ ತೀರ್ಪು ಹೇಳಿ. ಇನ್ನೊಬ್ರಿಗೆ ಹೇಳ್ರಿ, ಕ್ರಿಸ್ತನಿಂದ ಆದ ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಯಜಮಾನನಂತೆ ತೀರ್ಪು ಹೇಳಿ. ಇನ್ನು ಹೇಳ್ರಿ, ಕ್ರಿಸ್ತನಿಂದ ಆದ ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಯಜಮಾನನಂತೆ ತೀರ್ಪು ಹೇಳಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನು ಅಂತ ಹೇಳಿದ್ರೆ ಅಭಿಷಕ್ತನು. ಹಾಗಾದ್ರೆ ಅಭಿಷಕ್ತನಿಂದ, ಪವಿತ್ರಾತ್ಮನ ಅಭಿಷೇಕದಿಂದ ಬಂದಂತ ಈ ಸಮಾಧಾನ, ಯೇಸು ಬಿಟ್ಟು ಹೋದ ಸಮಾಧಾನ, ಬಳಿಕ ಉನ್ನತ ಲೋಕದಿಂದ ದೇವರು ನಮ್ಮ ಮೇಲೆ ಸುರಿಸಿದ ದಿವ್ಯಾತ್ಮನಿಂದ ನಮ್ಮ ಮೇಲೆ ಸುರಿದ ಈ ತನ್ನ ಪವಿತ್ರಾತ್ಮನ ದಾರಿಯಿಂದ ನಮ್ಮೊಳಗೆ ಆತನು ಸ್ಥಾಪಿಸ್ಲಿಕ್ಕೆ ಇಷ್ಟಪಡ್ತಿರುವಂತದ್ದು, ಆತನಂತೆ ಈ ಲೋಕದಲ್ಲ, ಉನ್ನತ ಲೋಕದಿಂದ ಆತನು ನಮಗೆ ತನ್ನ ಸಮಾಧಾನವನ್ನು ಸುರಿಸ್ತಾನೆ. ಆತನ ಹೆಸರೇ ಯೆಹೋವ ಶಾಲೋಮ್. ಹಲ್ಲೆಲೂಯಾ. ಹಾಗಾದ್ರೆ ದೇವಜನರಾದ ನಮಗೆ ಸ್ಪಷ್ಟವಾಗಿ ಅರ್ಥವಾಗಲಿ, ನಾವಿನ್ನೂ ನಮ್ಮ ಸಮಾಧಾನವನ್ನ ಈ ಲೋಕದ ಯಾವುದ್ರಲ್ಲಿ ಹುಡುಕಿದ್ರೋ ಅದು ವ್ಯರ್ಥ. ನಮ್ಮ ಸಮಾಧಾನ ಹಾಸ್ಪಿಟಲ್ ಅಲ್ಲಿ ಇಲ್ಲ, ನಮ್ಮ ಸಮಾಧಾನ ಔಷಧಿ ಅಂಗಡಿಯಲ್ಲಿ ಇಲ್ಲ, ನಮ್ಮ ಸಮಾಧಾನ ಫಾಸ್ಟ್ ಫುಡ್ಗಳಲ್ಲಿಲ್ಲ, ನಮ್ಮ ಸಮಾಧಾನ ಹೋಟೆಲ್ಗಳಲ್ಲಿಲ್ಲ, ನಮ್ಮ ಸಮಾಧಾನ ಬ್ಯಾಂಕಲ್ಲಿಲ್ಲ, ನಮ್ಮ ಸಮಾಧಾನ ಸ್ಕೂಲ್ ಕಾಲೇಜಲ್ಲಿಲ್ಲ, ನಮ್ಮ ಸಮಾಧಾನ ಯಾವ ಸಿನಿಮಾ ಥಿಯೇಟರ್ ಇಲ್ಲ, ನಮ್ಮ ಸಮಾಧಾನ ಯಾವ ಟಿವಿ ಸೀರಿಯಲ್ಗಳಲ್ಲಿಲ್ಲ, ನಮ್ಮ ಸಮಾಧಾನ ಯಾವುದೋ ಬಿಗ್ ಬಾಸ್ ಶೋಗಳಲ್ಲಿಲ್ಲ, ನಮ್ಮ ಸಮಾಧಾನ ಯಾವ ಪಿಕ್ನಿಕ್ ಸ್ಪಾಟ್ಗಳಲ್ಲಿಲ್ಲ, ನಮ್ಮ ಸಮಾಧಾನ ಯಾವ ಟೂರ್ಗಳಲ್ಲಿಲ್ಲ. ನಮ್ಮ ಸಮಾಧಾನ ದೇವರು ಉನ್ನತ ಲೋಕದಿಂದ ಸುರಿಸುವ, ಯೇಸು ಕ್ರಿಸ್ತನನ್ನು ನಂಬಿದವರ ಮೇಲೆ ಸುರಿಸುವ ಪವಿತ್ರಾತ್ಮನಿಂದ ನಮಗೆ ಸಮಾಧಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ನಮ್ಗೆ ಅರ್ಥವಾಗಲಿ, ನಿಮ್ಮಲ್ಲಿ ಯಾವನಿಗಾದ್ರೂ ನೀರಡಿಕೆ ಆಗಿದ್ರೆ ನನ್ನ ಬಳಿಗೆ ಬಂದು ಕುಡಿಯಲಿ, ನನ್ನ ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿವು ಅಂತ ಹೇಳ್ತದಲ್ಲ, ಆ ಹೊಳೆಗಳಲ್ಲಿ ಒಂದು ಹೊಳೆ ಕಡ್ಡಾಯವಾಗಿ ಸಮಾಧಾನದ ಹೊಳೆ. ಆಮೆನ್. ಹಾಗಾದ್ರೆ ಯೇಸು ಕ್ರಿಸ್ತನಿಂದ ಈ ಸಮಾಧಾನದ ಹೊಳೆ ಹರಿತು. ಹೇಗೆ? ಆತನ ಬಳಿ ಯಾರೇ ಬಂದ್ರು ವಾಪಸ್ ಹೋಗ್ಬೇಕಾದ್ರೆ ಕಡ್ಡಾಯ ಒಂದು ಮಾತು ಕೇಳ್ತಾ ಇತ್ತು, ಸಮಾಧಾನದಿಂದ ಹೋಗು. ಹಲ್ಲೆಲೂಯಾ. ಪಾಪ ಮಾಡೋರು ಬರ್ತಾ ಇದ್ರು, ಅವ್ರು ಯೇಸು ಕ್ರಿಸ್ತನ ಬಳಿಗೆ ಬಂದ್ರೆ, ಯೇಸು ಮಗನೇ ಮಗಳೇ ಧೈರ್ಯವಾಗಿರು, ನಿನ್ನ ಪಾಪಗಳು ನಿನಗೆ ಕ್ಷಮಿಸಲ್ಪಟ್ಟವೆ, ಸಮಾಧಾನದಿಂದ ಹೋಗು. ರೋಗಿಗಳು ಬಂದ್ರೆ, ನಿನ್ನ ನಂಬಿಕೆ ನಿನ್ನನ್ನು ಗುಣ ಮಾಡಿಯದೆ, ನೀನು ಸಮಾಧಾನದಿಂದ ಹೋಗು. ದೆವ್ವ ಪೀಡಿತರು ಬಂದ್ರೆ ಅವ್ರಿಗೆ ಬಿಡುಗಡೆ ಮಾಡಿ, ಮಗನೇ ಮಗಳೇ ನೀನು ಸಮಾಧಾನದಿಂದ ಹೋಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಕ್ಷಮಿಸುವುದಕ್ಕಾಗಿ ದೇವರು ನಮ್ಮನ್ನ, ಕ್ರಿಸ್ತನ ಸಭೆಯನ್ನ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಗುಣಪಡಿಸುವುದಕ್ಕಾಗಿ ದೇವರು ಕ್ರಿಸ್ತನ ಸಭೆಯನ್ನು ಇಟ್ಟಿದ್ದಾನೆ. ದೆವ್ವಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಕ್ರಿಸ್ತನ ಸಭೆಯನ್ನು ಇಟ್ಟಿದ್ದಾನೆ. ಆ ಕ್ರಿಸ್ತನ ಸಭೆಯೊಳಗೆ ನೀನಿದ್ದಿ. ಆಮೆನ್. ಹಾಗಾದ್ರೆ ಈಗ ಕ್ರಿಸ್ತನ ಕಾರ್ಯಗಳನ್ನ ತೋರ್ಪಡಿಸುವ ಜವಾಬ್ದಾರಿ ಆತ ನಮ್ಮ ಕೈಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಸಮಾಧಾನದ ಪ್ರಸನ್ನತೆ. ನಾನು ಕೆಲವರ ಬಗ್ಗೆ ಸಾಕ್ಷಿ ಕೇಳಿದ್ದೇನೆ. ಬಹಳ ಗಲಿಬಲಿ ವಾತಾವರಣದಲ್ಲಿ ಕೆಲವು ದೇವಜನರು ಹೋದ ಕೂಡಲೇ ಅಲ್ಲಿ ಜನರು ಗಮನಿಸಿದ್ದಾರೆ, ಅಲ್ಲಿ ಸಮಾಧಾನ ಏರ್ಪಟ್ಟದೆ. ಎಂತ ದೊಡ್ಡ ವಿಚಿತ್ರ. ಹಾಗಾದ್ರೆ ಏನಾಗಿರ್ಬೋದು? ಕಣ್ಣಿಗೆ ಕಾಣದೆ ಒಂದು ಸಮಾಧಾನ ಏರ್ಪಟ್ಟಿದ್ರೆ, ಕಣ್ಣಿಗೆ ಕಾಣದೆ ಅಲ್ಲಿದ್ದ ಗಲಿಬಿಲಿ ಆತ್ಮಗಳೆಲ್ಲವೂ ಇವರಲ್ಲಿರುವ ದೇವರ ಪ್ರಸನ್ನತೆ, ದೇವರ ಆತ್ಮನ ಗಾಂಭೀರ್ಯಕ್ಕೆ ಎಲ್ಲವೂ ಪಲಾಯನ ಮಾಡಿರ್ಬೇಕಲ್ಲ. ಆಮೆನ್. ಹಾಗಾದ್ರೆ ಈ ನೂತನ ವರ್ಷದೊಳಗೆ ಕಾಲಿಟ್ಟಿದ್ದೇವಲ್ಲ, ಹಾಗಾದ್ರೆ ಎಲ್ಲೆಲ್ಲಿಂದಲೂ ನಾವು ಸಮಾಧಾನ ಹುಡುಕ್ಲಿಕ್ಕೆ ಸಾಧ್ಯವಿಲ್ಲ. ಮೊನ್ನೆ ಒಂದು ಚರ್ಚ್ನಲ್ಲಿ ಒಬ್ಬ ದೇವಸೇವಕರು ಹೇಳ್ತಾ ಇದ್ರು, ಈ ಲೋಕದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ನಾವಿನ್ನು ಈ ಲೋಕದಲ್ಲಿ ಸಮಾಧಾನ ಹುಡುಕ್ಲಿಕ್ಕೆ ಸಾಧ್ಯವಿಲ್ಲ. ನನಗೆ ಆ ಮಾತು ಸರಿ ಅನಿಸ್ತು. ಏನೋ ರಿಯಾಕ್ಷನ್ ಕೊಡ್ಲಿಲ್ಲ ನಾನು, ಆದ್ರೆ ಆ ಮಾತು ಸರಿ. ಹೊಸ ಸರ್ಕಾರನ ಆಯ್ಕೆ ಮಾಡಿ ಸಮಾಧಾನವಿಲ್ಲ, ಅಥವಾ ಅದೇ ಪಕ್ಷದ ಇನ್ನೊಬ್ಬ ನಾಯಕನ ಆಯ್ಕೆ ಮಾಡಿ ಸಮಾಧಾನವಿಲ್ಲ, ಹೊಸ ತಂತ್ರಜ್ಞಾನಗಳ ಮೊರೆ ಹೋಗಿ ಸಮಾಧಾನ ಇಲ್ಲ, ನಿಜನಾ? ಹಣಕಾಸಿನ ಮೊರೆ ಹೋಗಿ ಸಮಾಧಾನ ಇಲ್ಲ. ಇಸ್ರೇಲರ ಅಡವಿಯಲ್ಲಿ ಅವರ ಬಟ್ಟೆಗಳು ಜೀರ್ಣವಾಗದ ಹಾಗೆ, ಅವರ ಪಾದ ರಕ್ಷೆಗಳು ಸವೆದು ಹೋಗದ ಹಾಗೆ ಅವರಿಗೆ ಅನುದಿನವೂ ಮನ್ನವನ್ನ ಕೊಡುತ್ತಾ, ಕ್ರಿಸ್ತನೆಂಬ ಬಂಡೆಯಿಂದ ಅವರಿಗೆ ತಿಳಿ ನೀರಿನ ಸೆಲೆ ನೀರಿನ
ತಿಳಿಯಾದ ನೀರನ್ನು ಅವರಿಗೆ ಪಾನವಾಗಿ ಅನುಗ್ರಹಿಸಿ, ಹಗಲಿನಲ್ಲಿ ಮೇಘಸ್ತಂಭವನ್ನ, ಇರುಳಿನಲ್ಲಿ ಅಗ್ನಿಸ್ತಂಭದಲ್ಲಿ ಅವನ ಅನುದಿನವೂ ನಡೆಸುವಾಗ ಅವರ ಬಳಿ ಯಾವ ತಂತ್ರಜ್ಞಾನವೂ ಇಲ್ಲ, ಯಾವ ಬ್ಯಾಂಕು ಇಲ್ಲ, ಯಾವ ಆಸ್ಪತ್ರೆಯೂ ಇಲ್ಲ, ಯಾವ ಈ ಲೌಕಿಕ ವ್ಯವಸ್ಥೆ ಇಲ್ಲ. ದೇವರೇ ಅವರನ್ನು ನಡೆಸಿದ್ದಾನೆ. ಆಮೆನ್, ಆಮೆನ್. ಅದೇ ದೇವರು ನಮಗೆ ಯೇಸು ಕ್ರಿಸ್ತನೆಂಬ ಹೆಸರಿನಲ್ಲಿ ಸಿಕ್ಕಿದ್ದಾನೆ. ಈತನೇ ನಮಗೆ ನಿತ್ಯ ಸಮಾಧಾನ ಕರ್ತನೆಂಬುದೇ ಆತನ ಹೆಸರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಈ ದೇವರ ಸಮಾಧಾನ ಕಂಡುಕೊಳ್ಳುವುದಕ್ಕೆ ನನಗೆ ನಿತ್ಯವೂ ಉನ್ನತ ಲೋಕದಿಂದ ಪವಿತ್ರಾತ್ಮನ ಅಭಿಷೇಕ ಅವಶ್ಯ, ನಿತ್ಯವೂ ಅವಶ್ಯ. ಆ ಅಭಿಷೇಕವನ್ನ ಪಡ್ಕೊಂಡು ಜನರ ಮಧ್ಯೆ ನಾನು ಹೋದ್ರೆ ನಾನು ಹೊಂದಿಕೊಂಡ ಅಭಿಷೇಕ ಅದು ತುಂಬಿ ಹೊರಸೂಸುವ ಪಾತ್ರೆಯಾಗಿ ಅದು ಅನೇಕ ಹೊಳೆಗಳಾಗಿ ಹರಿಯುತ್ತದೆ. ಹಾಗಾದ್ರೆ ನಮ್ಮಿಂದ ಜನರಿಗೆ ಸ್ವಸ್ಥತೆ ಸಿಗ್ತದೋ ಅಲ್ಲಿ ದೇವರ ಸಮಾಧಾನ, ನಮ್ಮಿಂದ ಅವರಿಗೆ ಪಾಪ ಕ್ಷಮಾಪಣೆ ಸಂದೇಶ ಸಿಗ್ತದೋ ಅವರಿಗೆ ದೇವರ ಸಮಾಧಾನ, ಅದು ಕ್ರಿಸ್ತನ ಸಮಾಧಾನ. ನಮ್ಮಿಂದ ದೇವರು ಕೊಟ್ಟ ವರದಿಂದ ದೆವ್ವಗಳು ಬಿಟ್ಟು ಹೋಗ್ತದೋ ಅಲ್ಲಿ ಅವರಿಗೆ ದೇವರು ಕೊಡುವ ಸಮಾಧಾನ, ಕ್ರಿಸ್ತನ ಸಮಾಧಾನ. ಹಲ್ಲೆಲೂಯಾ. ಸಭೆಯೇ ಸಿದ್ಧವಾಗ್ರಿ, ಸಭೆಯೇ ಸಿದ್ಧವಾಗ್ರಿ. ದೇಶವನ್ನ ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧಪಡಿಸುವಂತ ದೊಡ್ಡ ಜವಾಬ್ದಾರಿ ನಮಗಿದೆ. ಈ ವರ್ಷಕ್ಕೆ ದೇವರು 365 ದಿವಸ ಕೊಟ್ಟಿದ್ರೆ ಅದರಲ್ಲಿ ಅರ್ಧ ಭಾಗವಾದ್ರೂ ನಾವು ದೇವರ ಸೇವೆಯನ್ನು ಪ್ರಬಲವಾಗಿ ಮಾಡ್ಲಿಕ್ಕೆ ದೇವರ ನಮ್ಮನ್ನ ಬಲಪಡಿಸಲಿ. ಆಮೇಲೆ ಅಬ್ರಹಾಂ ಲಿಂಕನ್ ಅವರಿಗೆ ಒಮ್ಮೆ ಒಬ್ರು ಪ್ರಶ್ನೆ ಕೇಳ್ತಾರೆ. ಒಂದ್ ವೇಳೆ ನಾನು ಹೇಳೋ ಅಂಕಿಅಂಶ ಸರಿ ಇದೆಯಲ್ಲ ಗೊತ್ತಿಲ್ಲ, ಒಂದು ವೇಳೆ ಅವರು ಚಿಕ್ಕದ್ರಲ್ಲಿ ಮರ ಕಡಿದು ಸೌದೆ ಮಾರಿ ಅವರು ಜೀವನ ನಡೆಸಿದವರು. ಹಾಗಾಗಿ ಅವ್ರಿಗೊಂದು ಪ್ರಶ್ನೆ ಕೇಳ್ತಾರೆ, ನಿಮಗೊಂದು ವೇಳೆ ಮರ ಕಡಿಲಿಕ್ಕೆ 8 ತಾಸು ಅವಕಾಶ ಕೊಟ್ರೆ ನೀವು ಆ 8 ತಾಸನ್ನ ಹೇಗೆ ಉಪಯೋಗಿಸ್ತೀರಿ? ಅವ್ರು ಬೇಗ ಕೊಟ್ಟ ಉತ್ತರ, ನಾನು 7 ತಾಸು ಆ ಕೊಡಲಿಯನ್ನ ಶಾರ್ಪ್ ಮಾಡಿ ಹದ ಮಾಡಿಕೊಳ್ತೇನೆ, ನಂತರ ಇನ್ನು 1 ತಾಸು ಮರ ಕಡಿತೇನೆ. ಹಲ್ಲೆಲೂಯಾ. ಹಾಗಾದ್ರೆ ಸೇವೆಗೆ ಸರಿಯಾದ ಸಿದ್ಧತೆಗೆ ಪ್ರತಿದಿನ ಒಂದು ಸಮಯವನ್ನಿಟ್ಟು ನಮ್ಮ ವೈಯಕ್ತಿಕ ಜವಾಬ್ದಾರಿಗಳಿಗೂ ಕುಟುಂಬ ವೈಯಕ್ತಿಕ ಜವಾಬ್ದಾರಿಗಳಿಗೂ ಸರಿಯಾದ ಸಮಯ ಕೊಟ್ಟು ಅದರಲ್ಲಿ ಬಹುದೊಡ್ಡ ಪಾಲನ್ನ ದೇವರ ರಾಜ್ಯಕ್ಕಾಗಿ ಮೀಸಲಿಡೋಣ. ಆಮೇನ್. ನಮ್ಮಿಂದ ಲೋಕಕ್ಕೆ ಕ್ರಿಸ್ತನಿಂದ ಸಿಕ್ಕುವ ಸಮಾಧಾನ ಸಿಗಲೇಬೇಕು. ಆಮೇನ್. ನಾವು ಪರಿಶುದ್ಧರಾಗಿ ಅನೇಕರು ದೇವರ ಪರಿಶುದ್ಧತೆಯೊಳಗೆ ಬರ್ಲಿಕ್ಕೂ, ನಾವು ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾದವರಾಗಿದ್ದು ಅನೇಕರನ್ನ ಸಿದ್ಧಪಡಿಸ್ಲಿಕ್ಕೂ ದೊಡ್ಡ ಜವಾಬ್ದಾರಿ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ. ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಹಾಲೆಲ್ಲೂಯಾ, ಹಾಲೆಲ್ಲೂಯಾ, ಹಾಲೆಲ್ಲೂಯಾ. ಮಹಿಮೆಯುಳ್ಳ ದೇವರೇ ನಿನಗೆ ಸ್ತೋತ್ರ, ಮಹಿಮೆಯುಳ್ಳ ದೇವರೇ ನಿನಗೆ ಸ್ತೋತ್ರ, ಮಹಿಮೆಯುಳ್ಳ ದೇವರೇ ನಿನಗೆ ಸ್ತೋತ್ರ. ನಾವು ಇನ್ನು ಕೆಲವು ವಾಕ್ಯಗಳನ್ನ ಅಲ್ಲಿರುವಂತಹ ಇನ್ನು ಕೆಲವು ವಾಕ್ಯಗಳನ್ನ ಬೇಗ ಓದಿಕೊಳ್ಳೋಣ. ಈಗ ದೇವರಲ್ಲಿ ಮುಂದಿನ ಮಾತುಗಳನ್ನ ಹೇಳ್ತಾನೆ, ಅದನ್ನ ಓದ್ಬೋದಾ? 32ನೇ ಅಧ್ಯಾಯದಲ್ಲಿ ಏಷಾಯದಲ್ಲಿ ಇದನ್ನ ಪ್ರಾರ್ಥನೆಗಾಗಿ ನಾವು ಓದಿಕೊಳ್ಳೋಣ. ಧರ್ಮದಿಂದ ಸಮಾಧಾನವು ಫಲಿಸುವುದು. ಹಲ್ಲೆಲೂಯಾ. ಏನಂತೆ? ಧರ್ಮದಿಂದ. ಹಾಗಾದ್ರೆ ದೇವರ ನೀತಿ ಎಲ್ಲಿದೆ ಅಲ್ಲಿ ದೇವರ ಸಮಾಧಾನ ಇದ್ದಾರೆ. ಮುಂದುವರಿಯೋಣ. ಶಾಂತಿ ನಿರ್ಭಯಗಳು ಧರ್ಮದ ನಿತ್ಯ ಪರಿಣಾಮಗಳಾಗಿರುವವು. ಹಲ್ಲೆಲೂಯಾ. ದೇವರ ನೀತಿ, ಧರ್ಮ ಅನ್ನುವಂಥದ್ದು ದೇವರ ನೀತಿಯಲ್ಲಿದೆಯೋ ಅಲ್ಲಿ ಏನಿದೆ? ಸಮಾಧಾನವು ಮತ್ತೆ ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿ ಹೆದರ್ಕೊಂಡಿರ್ತಾರ ಅಥವಾ ಹೆದರಿಕೆ ಇಲ್ಲದೆ ಆಟ ಆಡ್ಕೊಂಡಿರ್ತಾರ? ಅಪ್ಪ ಅಮ್ಮ ನೋಡಿದ ತಕ್ಷಣ ಬೆಚ್ಚಿ ಬೀಳ್ತಾರ ಅಥವಾ ಮೇಲೆ ಬಿದ್ದು ಆಟ ಆಡ್ತಾರ? ಹೆದರ್ಕೊಂಡಿದ್ದಾರ? ಸೀನೆ ಇಲ್ಲ. ಗುಡ್. ಶಾರ್ಪ್ ಜಾಸ್ತಿ ಆಯ್ತು. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಪ್ರಸನ್ನತೆ ಕಂಡುಕೊಂಡ ಮನುಷ್ಯನಿಗೆ ಏನಿಲ್ಲ? ಆತನೊಳಗೆ ಒಂದು ಭಯವಿಲ್ಲದೆ ನಿರ್ಭೀತನಾಗಿ ದೊಡ್ಡ ಸಮಾಧಾನದಲ್ಲಿ ಆತನಿರ್ತಾನೆ. ಅದು ದೇವರ ನೀತಿಯಲ್ಲಿ ತುಂಬಿದೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ. ಆಮೇಲೆ ನನ್ನ ಜನರು ಸಮಾಧಾನ ನಿವಾಸ. ಈ 3 ಪದಗಳನ್ನ ಹಿಡಿರಿ ನೋಡೋಣ. ನನ್ನ ಜನರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಮಾತಿದು? ಯಾರ ಮಾತು? ದೇವ್ರು ನಿಮ್ಮನ್ನ ಏನಂತ ಕರೆದ? ಆಮೆನ್. ಎಷ್ಟು ಜನಕ್ಕೆ ಯಾರಾದ್ರೂ ರಿಜೆಕ್ಟ್ ಮಾಡಿದ ಅನುಭವ ಇದೆಯಾ? ಕಲ್ವಾರಿ ಶಿಲುಬೆನೆಂಬುದಾಗಿ ಕೇಳಿದ್ರೆ ನಮ್ಮನ್ನ ರಿಜೆಕ್ಟ್ ಮಾಡಿದ ಸ್ಥಳವಲ್ಲ, ನಮ್ಮನ್ನ ದೇವರು ಅಂಗೀಕರಿಸಿದ ಸ್ಥಳ. ಕಲ್ವಾರಿ ಶಿಲುಬೆಯ ಒಂದು ದೊಡ್ಡ ಮಹತ್ವವನ್ನು ನೀವು ತಿಳ್ಕೊಳ್ಳಬೇಕು. ಪ್ರಪಂಚದಲ್ಲಿ ಜನರಿಗೆ ಒಂಟಿತನ, ತಿರಸ್ಕಾರ ದೊಡ್ಡ ಸಮಸ್ಯೆ ಆಗಿದೆ. ಅನೇಕ ಭಕ್ತರು ಅದನ್ನು ಹೇಳಿದ್ದಾರೆ.
ಹಾಗಾದ್ರೆ ದೇವರು ಇದನ್ನ ಮುಂದಾಗಿ ತಿಳಿದವನಾಗಿ ನಮ್ಮನ್ನ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಕಡೆಗೆ ತನ್ನ ಕಡೆಗೆ ತನ್ನ ಎದೆಗೆ ಅಪ್ಪಿಕೊಂಡ ಸ್ಥಳವೇ ಕಲ್ವಾರಿ ಶಿಲುಬೆ. ಹಾಗಾದ್ರೆ ಇಲ್ಲಿ ಈತನ ಏನ್ ಹೇಳ್ತಿದ್ದಾನೆ? ನನ್ನ ಜನರು. ಹಲ್ಲೆಲೂಯಾ. ಎಲ್ಲರೂ ದೇವರಿಗೆ ಹೇಳ್ತಿದ್ದೇವೆ, ನನ್ನ ನಿನ್ನ ಜನ ಅಂತ ಹೇಳಿದಕ್ಕಾಗಿ ಸ್ತೋತ್ರ. ಓಕೆ ಮುಂದಿನ ಮಾತು, ನನ್ನ ಜನರು. ಮೂರು ಸಂಗತಿಗಳಿದೆ ನೋಡಿ. ಸಮಾಧಾನ ನಿವಾಸದಲ್ಲಿಯೂ. ಆಮೆನ್. ಯಾರಾದ್ರೂ ಮನೆ ಕಟ್ಟಿದ್ರೆ ನಿಮ್ ಮನೆಗೆ ಇಡ್ಲಿಕ್ಕೆ ಒಳ್ಳೆ ಹೆಸರುಗಳಿಗೆ ಸಿಗುತ್ತೆ. 3 ಸಮಾಧಾನ ನಿವಾಸ. ಎರಡನೇದು ನಿರ್ಭಯ ನಿಲಯ. 3 ನೆಮ್ಮದಿಯ ಆಶ್ರಯ. ಹಲ್ಲೆಲೂಯಾ. ಯಾರಾದ್ರೂ ಮನೆ ಕಟ್ಟೋರಿದ್ರೆ ಹೆಸರುಗಳಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಳಬಹುದು. ನಾನು ಕೆಲವರು ಸಜೆಷನ್ ಮಾಡ್ದೆ, ಕೆಲವರು ಇರ್ತೀರಂತ ಅನಿಸ್ತಾರೆ. ಓಕೆ, ಏನಂತೆ? ಸಮಾಧಾನ ನಿವಾಸ, ನಿರ್ಭಯ ನಿಲಯ, ನೆಮ್ಮದಿಯ ಆಶ್ರಯ. ಹಲ್ಲೆಲೂಯಾ. ಇದನ್ನ ಹೇಗೆ ವಿವರಿಸ್ಬೇಕು ನನಗೆ ಗೊತ್ತಿಲ್ಲ. ಕಾರಣದಲ್ಲಿ ಏನೋ ದೇವರು ಮಹತ್ವ ಇಟ್ಟಿದ್ದಾನೆ, ತಿಳ್ಕೊಂಡಾಗ ಹೇಳಲಿಕ್ಕೆ ದೇವ್ರ ಕೃಪೆ ಕೊಡ್ಲಿ. ಆಮೇಲೆ ಒಟ್ಟಾರೆ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ 3 ಸಂಗತಿ ನಿಶ್ಚಯವಾಗಿದೆ: ಸಮಾಧಾನ, ನಿರ್ಭಯ, ನೆಮ್ಮದಿ. ಆಮೇಲೆ ಏನಂತೆ? ಓಕೆ, ಮುಂದೆ ಅವುಗಳಲ್ಲಿ ಏನ್ ಮಾಡ್ತಾರೆ? ನೆಲೆಗೊಳ್ಳುವರು. ಪವಿತ್ರ ಆತ್ಮ ಬಂದು ಯಾರ ಮೇಲೆ ನೆಲೆಗೊಂಡ? ಯೇಸು ಕ್ರಿಸ್ತನ ಮೇಲೆ. ಈಗ ಯೇಸು ಕ್ರಿಸ್ತ ನಮ್ಮಲ್ಲಿದ್ರೆ ನಮ್ಮಲ್ಲಿ ಯಾರು ನೆಲೆಗೊಂಡ? ಪವಿತ್ರ ಆತ್ಮ ನೆಲೆಗೊಂಡ. ಪವಿತ್ರ ಆತ್ಮ ನಮ್ಮಲ್ಲೇ ಬಂದ್ರೆ ನಾವೆಲ್ಲ ನೆಲೆಗೊಳ್ತೀವಿ? ಈ 3 ಸಂಗತಿಗಳಲ್ಲಿ ಸಮಾಧಾನ ನಿವಾಸ, ನಿರ್ಭಯ ನಿಲಯ, ನೆಮ್ಮದಿಯ ಆಶ್ರಯಗಳಲ್ಲಿ ನಾವೀಗ ನೆಲೆಗೊಳ್ತೇವೆ. ಆಮೇಲೆ ಆದರೆ ಕಲ್ಮಳೆ ಸುರಿಯಲು ವನವು ಹಾಳಾಗುವುದು, ಪಟ್ಟಣವು ನೆಲಸಮವಾಗುವುದು. ಇದೊಂದು ವಿವರಿಸ್ಲಿಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಅರ್ಥವಾಗುವಂತ ವಿಷಯ ಹೇಳ್ತೇನೆ. ಜನ ತಮ್ಮದೇ ಸುಖವನ್ನ ಆರಿಸಿಕೊಂಡ್ರಲ್ಲ, ದೇವರನ್ನ ಬಿಟ್ಟು ತಮ್ಮ ವ್ಯವಸ್ಥೆಗಳನ್ನ ಇಟ್ಕೊಂಡ್ರಲ್ಲ. ನಾನು ಹೇಳಿದ ಅರ್ಥ ಆಗುತ್ತಾ? ಪ್ರಪಂಚದಲ್ಲಿ ಅನೇಕರು ಕೆಲವು ತಂತ್ರಜ್ಞಾನಗಳನ್ನ ಮಾಡ್ಕೊಂಡು, ವ್ಯವಸ್ಥೆಗಳನ್ನ ಮಾಡ್ಕೊಂಡು, ನಮ್ಗೆ ದೇವ್ರ ಬೇಡ, ನಾವು ಇದ್ರಲ್ಲಿ ಇರ್ತೀವಿ ಅಂತ ಇರ್ತಾರಲ್ಲ. ದೊಡ್ಡ ಬಂಗ್ಲೆಗಳ ವಿಷಯ ಹೇಳ್ತಾ ಇಲ್ಲ, ತಮ್ಮದೇ ವಿಧದಲ್ಲಿ. ಇದಕ್ಕೆ ಬೈಬಲ್ ನಲ್ಲಿ ಬೆಸ್ಟ್ ಉದಾಹರಣೆ ಯಾವ್ದು ಅಂತ ಹೇಳಿದ್ರೆ, ಜಲಪ್ರಳಯ ಆದ ಮೇಲೆ ದೊಡ್ಡ ಘಟನೆ ಯಾವ್ದು ಗೊತ್ತಾ ನಿಮಗೆ? ಜಲಪ್ರಳಯ ಆದ ಕೂಡಲೇ ದೊಡ್ಡ ಘಟನೆ ಪ್ರಪಂಚದಲ್ಲಿ ಯಾರಾದ್ರೂ ಹೇಳ್ಬೋದಾ? ಬಾಬೆಲ್ ಗೋಪುರ. ದೊಡ್ಡ ಗೋಪುರ ಕಟ್ತಾರೆ. ಆ ಗೋಪುರ ಕಟ್ಲಿಕ್ಕೆ ಕಾರಣ ಏನ್ ಗೊತ್ತಾ ನಿಮ್ಗೆ? ಆ ಗೋಪುರ ಕಟ್ಟಲಿಕ್ಕೆ ಕಾರಣ ಗೋಪುರದ ಮೇಲೆ ಪಟ್ಟಣ. ಗೋಪುರದ ಮೇಲೆ ಏನು? ಹಾಗಾದ್ರೆ ಯಾವ ದೊಡ್ಡ ಮಟ್ಟಕ್ಕೆ ಆ ಗೋಪುರ ಇರ್ಬೋದು? ಹಾಗಾದ್ರೆ ಯಾವ ಕಾರಣಕ್ಕೆ ಗೋಪುರ ಕಟ್ಟೋದು ಗೊತ್ತಾ ನಿಮಗೆ? ಕಾರಣ ಮತ್ತೊಂದು ನಾವು ಪಾಪದ ಜೀವಿತ ಜೀವಿಸಿ ಮತ್ತೆ ಜಲಪ್ರಳಯ ಆದ್ರೆ ನೀರಿನ ಮಟ್ಟ ಇಷ್ಟು ಎತ್ತರ ಎದ್ದೇಳ್ತಲ್ಲ, ಅದಕ್ಕಿಂತಲೂ ಮಿಗಿಲಾಗಿ ನಾವು ಒಂದು ಗೋಪುರ ಕಟ್ಟಿ ಅದರ ಮೇಲೆ ನಾವು ಪಟ್ಟಣ ಕಟ್ಟಿಕೊಂಡು ನಮ್ಮಿಷ್ಟಕ್ಕೆ ನಾವು ಬಾಳಿದ್ರೆ ನಾವೇನಾಗಲ್ಲ? ದೇವರ ಕೋಪದಿಂದ ನಾಶ ಆಗಲ್ಲ ಅಂತ ಮನುಷ್ಯ ಭಾವಿಸ್ದ. ಇದ್ರ ಅರ್ಥ ಏನು? ದೇವರೇ, ನಾವು ನಿನ್ನಿಷ್ಟಕ್ಕೆ ಒಳಪಡುವ ಜನ ಅಲ್ಲ. ನಮಗೂ ಇರುವಂತ ಬುದ್ಧಿಯಲ್ಲಿ ನಮ್ಮದೇ ವ್ಯವಸ್ಥೆ ಮಾಡ್ಕೊಂಡು ನಾವು ಬದುಕೊಳ್ತೀವಿ. ದೇವರು ಇದನ್ನ ಸಹಿಸಲ್ಲ. ಹಾಗಾಗಿ ಸತ್ಯವೇದ ಯಾವ್ದ್ರಿಂದ ಅಂತ್ಯ ಆಗತ್ತೆ ಅಂತ ಹೇಳಿದ್ರೆ 2 ಪಟ್ಟಣಗಳಲ್ಲಿ ಅಂತ್ಯ ಆಗುತ್ತೆ. ಸತ್ಯವೇದದ ಕೊನೆಯಲ್ಲಿ 2 ಪಟ್ಟಣಗಳು, ಒಂದು ಬಾಬೇಲ್, ಇನ್ನೊಂದು ಚಿಯೋನ್. ಅದರಲ್ಲಿ ನಾಶನಕ್ಕೆ ಒಳಪಟ್ಟವರೆಲ್ಲರೂ ಬಾಬೇಲ್ನ ವ್ಯವಸ್ಥೆಗಿರ್ತಾರೆ. ದೇವರಿಂದ ರಕ್ಷಣೆಗೊಳಗಾದವರೆಲ್ಲರೂ ಚಿಯೋನ್ನಿಗೆ ಸೇರ್ತಾರೆ. ಗೊತ್ತಾ ನಿಮಗೆ? ಹಾಗಾದ್ರೆ ತಮ್ಮದೇ ವ್ಯವಸ್ಥೆಗಳು, ತಮ್ಮದೇ ರೀತಿಯಲ್ಲಿ ಹೋಗ್ತೇನೆ ಅನ್ನೋರು ಬಾಬೇಲಿನ ಆಯ್ಕೆಯಲ್ಲಿದ್ದಾರೆ. ಯಾರು ಪವಿತ್ರಾತ್ಮನ ವ್ಯವಸ್ಥೆಗೆ ಬರಲಿಲ್ಲ, ಯಾರು ದೇವರ ಮಗನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸದೆ ತಮ್ಮದೇ ವ್ಯವಸ್ಥೆಗಳಿಗೆ ಹೋದ್ರು, ನಾನು ಅನಿಸ್ತೇನೆ ಅವರಿಗೆ ಈ ವಾಕ್ಯ, ದೇವರೊಂದು ದಿವಸ ತನ್ನ ಕೋಪವನ್ನ, ಕಲ್ಮಳೆಯನ್ನ ಸುರಿಸ್ಲಿಕ್ಕಿದ್ದಾರೆ. ಆಗ ಏನಾಗ್ತದೆ? ಆದರೆ ಕಲ್ಮಳೆ ಸುರಿಯಲು ವನವು ಹಾಳಾಗುವುದು. ಇಲ್ಲಿ ಅಡವಿ ತೋಟಗಳನ್ನೆಲ್ಲ ಬಿಟ್ಟ ದೇವರು ಯಾವುದೋ ವನ ತಂದ. ಹಾಗಾದ್ರೆ ಜನರದ ಯಾವುದೋ ಒಂದು ಅವರದೇ ಒಂದು ಅನುಕೂಲದ ಸ್ಥಿತಿ ಇರ್ಬೋದು. ಆಮೇಲೆ ಪಟ್ಟಣವು ನೆಲಸಮವಾಗುವುದು. ತಮ್ಮದೇ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡು ನಾವೆಲ್ಲಿ ಸುಖವಾಗಿದೆ ಅಂತ ಹೇಳುವವರನ್ನ ದೇವರು ತನ್ನ ಕೋಪದಲ್ಲಿ ನಾಶ ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಅದ್ರ ಕೂಡಲೇ ಮತ್ತೊಂದು ವಚನ ದೇವರು ತರ್ತಿದ್ದಾನೆ.
ನೀರಾವರಿಗಳಲ್ಲೆಲ್ಲ ಬೀಜ ಬಿತ್ತುತ್ತಲೂ ದನ ಕತ್ತೆಗಳನ್ನು ಕಾವಲಿಗೆ ಬಿಡುತ್ತಲೂ ಇರುವ ನೀವು ಧನ್ಯರೇ. ಹಲ್ಲೆಲೂಯಾ. ಆದ್ರೆ ದೇವರಲ್ಲಿ ಇನ್ನೊಂದು ಕೂಟವನ್ನ ತೋರಿಸ್ತಿದ್ದಾನೆ. ಅವರು ಪವಿತ್ರ ನೀರ ಕಾಲುವೆ, ನೀರಾವರಿಗಳಲ್ಲಿ. ಹಾಗಾದ್ರೆ ನೀರನ್ನು ಹಾಯಿಸುವ ಜನರು. ಒಂದು ವೇಳೆ ನನ್ನ ಗ್ರಹಿಕೆ ಸರಿದ್ರೆ ಪವಿತ್ರಾತ್ಮನ ಹೊಳೆಗಳನ್ನು ಹರಿಸಿ ಆ ಪವಿತ್ರಾತ್ಮನ ಪ್ರಸನ್ನತೆ ಅಲ್ಲಲ್ಲಿ ನೆಲೆಸುವಂತೆ ಮಾಡುವ ಜನರು, ಬೀಜ ಬಿತ್ತುತ್ತಲೂ ವಾಕ್ಯವನ್ನು ಬಿತ್ತುತ್ತಲೂ ಇರುವ ಜನರು, ಅದನ್ನ ಅರಿಲಿಕ್ಕೆ ಸಾಧ್ಯವಿಲ್ಲದವರೆಗೆ ಅದನ್ನ ಕೊಟ್ಟು ಪೋಷಿಸ್ತಿರುವಂತ ಜನರು. ಅವರೇನಂತೆ ನನ್ನ ದೇವರು ಇವರನ್ನ ಆಶೀರ್ವಾದ ಬರೀತಾರೆ ಅಂತ ಹೇಳ್ತಿದ್ದಾನೆ. ನೀವು ಪವಿತ್ರಾತ್ಮನ ಹೊಂದಿಕೊಂಡ ಮೇಲೆ ನೀವು ಯಾವ ವ್ಯವಸ್ಥೆಗಿಲ್ಲ, ಈ ಲೋಕದ ವ್ಯವಸ್ಥೆಯಲ್ಲಿಲ್ಲ, ದೇವರ ವ್ಯವಸ್ಥೆಯೊಳಗೆ ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ಅದು ನಿಮಗೆ ಧನ್ಯತೆ. ತಮ್ಮದೇ ವ್ಯವಸ್ಥೆಗಳಲ್ಲಿ ಹೋದವರ ಮೇಲೆ ದೇವರ ಕೋಪ. ಪ್ರಿಯರೇ, ಹಾಗಾದ್ರೆ ಕ್ರಿಸ್ತನ ಬರೋಣ ಹತ್ತಿರವಾಗ್ತಿರುವಲ್ಲಿ ನಾವು ಸರಿಯಾದ ಆಯ್ಕೆಗಳಲ್ಲಿ ನಿಲ್ಲೋಣ. ದೇವರಾತ್ಮ ನಮ್ಮನ್ನ ಸರಿಯಾದ ಆಯ್ಕೆಯೊಳಗೆ ತಕೊಂಡು ಹೋಗ್ಲಿ. ನಾವು ಆತನಿಂದ ಪಡಕೊಂಡದ್ದು ಮಾತ್ರವಲ್ಲ, ಆತನಿಗಾಗಿ ಮಾಡಬೇಕಾದ ಕಾರ್ಯಗಳಿದೆ, ಅದರೊಳಗೆ ನಮ್ಮ ನಡೆಸಲಿ. ನಾವು ಈ ಜವಾಬ್ದಾರಿಯುತ ಕಾರ್ಯದೊಳಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಬನ್ನಿ ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಬಳಿಕ, ದೇವರು ಹೇಳುವ ಬಳಿಕವನ್ನ ಜ್ಞಾಪಕ ಮಾಡಿಕೊಳ್ಳೋಣ. ದೇವರು ತಾನೇ ಭೂಮಿಗೆ ರಕ್ಷಕನಾಗಿ ಬಂದು ನಾವು ಪವಿತ್ರ ಆತ್ಮನನ್ನು ಹೊಂದಲಾರದಿರುವಂತಹ ಪರಿಸ್ಥಿತಿಯನ್ನ ತಾನೇ ತನ್ನ ಮೇಲೆ ತೆಗೆದುಕೊಂಡು, ಅಬ್ರಾಹ್ಮನ ಆಶೀರ್ವಾದ ಹೊಂದಲಾರದ ಶಾಪ ನಮ್ಮ ಮೇಲೆ ಇತ್ತಲ್ಲ, ಪರಿಶುದ್ಧಾತ್ಮನ ನಾವು ಹೊಂದಲಾರದಂತ ಶಾಪ ನಮ್ಮ ಮೇಲಿತ್ತಲ್ಲ, ದೇವರ ಕೋಪ ನಮ್ಮ ಮೇಲಿತ್ತಲ್ಲ, ಇದನ್ನು ತಾನೇ ತನ್ನ ಮೇಲೆ ತೆಗೆದುಕೊಂಡು ಶಾಪವಾಗಿ ಕಲ್ವಾರಿ ಶಿಲುಬೆಯಲ್ಲಿ ತೂಗಾಡಿದನಲ್ಲ. ಅಪ್ಪ, ಏಸಪ್ಪ, ನಮಗೆ ಪವಿತ್ರ ಆತ್ಮನು ದೊರಕಬೇಕೆನ್ನುವುದಕ್ಕಾಗಿ ನೀನು ಪಟ್ಟ ಈ ಮಹಾಪಾಡಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ಒಪ್ಪಿಸಿಕೊಡುತ್ತೇವಪ್ಪ. ಅಪ್ಪ, ನಮಗೆ ಪವಿತ್ರ ಆತ್ಮನ ದೊರಕಬೇಕೆನ್ನುವುದಕ್ಕಾಗಿ, ನಾವು ದೇವರ ಮಹಿಮೆಯನ್ನು ತಿರುಗಿ ಧರಿಸಿಕೊಳ್ಳಬೇಕೆನ್ನುವುದಕ್ಕಾಗಿ, ನಾವು ದೇವರ ನಿತ್ಯ ಜೀವನ ಹೊಂದಿಕೊಳ್ಳಬೇಕೆನ್ನುವುದಕ್ಕಾಗಿ, ದೇವರ ನಿತ್ಯ ಜೀವನ ಹೊಂದಿಕೊಂಡು ದೇವರ ಜೀವನದಲ್ಲಿ ಪಾಲುಗಾರರಾಗಬೇಕೆನ್ನುವುದಕ್ಕಾಗಿ, ಆತ್ಮಸ್ವರೂಪನಾದ ದೇವರೇ, ನಾವು ನಿನ್ನ ಆತ್ಮನನ್ನ, ನಿನ್ನ ಮಹಿಮೆಯನ್ನು ಹೊಂದಿಕೊಂಡು ನಿನ್ನ ಆತ್ಮನಿಂದಲೇ ನಾವು ನಿನ್ನನ್ನು ಸಂಧಿಸಿ ನಿನ್ನ ಐಕ್ಯತೆಯಲ್ಲಿ ಇರಬೇಕೆನ್ನುವುದಕ್ಕಾಗಿ ಅಪ್ಪ, ಮೊದಲೇ ನೀನು ಯೋಜಿಸಿ ಪ್ರವಾದಿ ಶ್ರೇಷ್ಠರ ಬಾಯಲ್ಲಿ ಈ ವಾಗ್ದಾನಗಳನ್ನ, ಈ ನಿನ್ನ ವಾಕ್ಯಗಳನ್ನ ನೀನು ನುಡಿದಕ್ಕಾಗಿ ನಿನ್ನನ್ನು ನಾವು ಕರ್ತನೆ ಎಷ್ಟು ಸ್ತುತಿಸಿದ್ರು ಸಾಲದಪ್ಪ. ಕರ್ತನೆ, ಯೇಸು ಕ್ರಿಸ್ತನು ಎಲ್ಲಾ ಪಾಡನ್ನ ಪಟ್ಟು ಪುನರುತ್ಥಾನ ಹೊಂದಿ ಆತನು ದಿವ್ಯಾರೋಹಣವಾಗಿ ಉನ್ನತೋನ್ನತ ಅತ್ಯುನ್ನತ ಪದವಿಯನ್ನು ಹೊಂದಿದವನಾಗಿ, ಅತಿ ಶ್ರೇಷ್ಠ ನಾಮವನ್ನು ಹೊಂದಿದವನಾಗಿ, ದೇವರೇ ನಿನ್ನ ಬಲಗಡೆಯಲ್ಲಿ ಅಪ್ಪ, ನಿನ್ನ ಬಲಗೈಯಿಂದ ಮೇಲೆ ಕೆತ್ತಲ್ಪಟ್ಟವನಾಗಿ ಮಹಾಪದವಿಯಲ್ಲಿ ಆತನು ಕರ್ತನೇ ನಿನ್ನ ಬಲಪಾರ್ಶ್ವದಲ್ಲಿ ಆತನ ಆಸೀನಾರೂಢನಾದಾಗ, ಎಲ್ಲಾ ಅಧಿಕಾರವನ್ನು ಆತನಿಗೆ ಕೊಟ್ಟಾಗ ಅಪ್ಪ, ನಿನ್ನ ಕೂಡಲೇ ಕರ್ತನೆ ನಿನ್ನ ಪರಲೋಕಕ್ಕೆ ಪರಿಶುದ್ಧಾತ್ಮನನ್ನು ಕಳಿಸಿಕೊಟ್ಟಿಲ್ಲ ಏಸಪ್ಪ. ಆಗದ ತಂದೆಯನ್ನು ಕೇಳಿಕೊಳ್ಳುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತೆ ಕೂಡಲೇ ನಿನ್ನ ತಂದೆಯನ್ನು ಕೇಳಿಕೊಂಡಿ, ತಂದೆಯೇ ಯೇಸು ಕ್ರಿಸ್ತನ ಈ ವಿಜ್ಞಾಪನೆಗೆ ನೀನು ನಮ್ಮ ಮೇಲೆ ಪರಿಶುದ್ಧಾತ್ಮನನ್ನು ಸುರಿಸಿದಿ. ನೀನು ಈಗಲೂ ಸುರಿಸ್ತಾ ಇದ್ದಿ. ಕಡೆ ಕಾಲದಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ, ಮಾಂಸವಾಗಿರುವ ಎಲ್ಲದರ ಮೇಲೆ, ಅಂದ್ರೆ ಮನುಷ್ಯರ ಮೇಲೆ ನಿನ್ನ ಆತ್ಮನನ್ನು ಸುರಿಸ್ತಾನೆ ಎಂಬುದಾಗಿ ಹೇಳಿದೆಯಲ್ಲ. ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ಈಗಲೂ ಸುರಿಸ್ತಾ ಇದ್ದಿ, ಇದನ್ನ ಕಡೆ ಕಾಲ ಎಂಬುದಾಗಿ ಕರೆದಿದ್ದಿ ಅಪ್ಪ. ನಿನ್ನ ಆತ್ಮನನ್ನು ಇನ್ನೂ ಸುರಿಸು ಅಪ್ಪ. ಈ ದೇಶದಲ್ಲಿ ಅಪ್ಪ ನಿನ್ನ ಪರಿಶುದ್ಧಾತ್ಮನನ್ನು ಹೊಂದದಿರುವಂತ ಎಷ್ಟೋ ಕೋಟಿ ಜನರಿದ್ದಾರಲ್ಲ, ಅವರೆಲ್ಲರೂ ನಿನ್ನ ಈ ದಿವ್ಯಾತ್ಮ ಧಾರೆಯನ್ನ ಹೊಂದಿಕೊಳ್ಳುವುದಕ್ಕಾಗಿ, ಉನ್ನತ ಲೋಕದಿಂದ ನೀನು ಕಳಿಸಿದ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುವುದಕ್ಕಾಗಿ ಅವರೆಲ್ಲರೂ ಬೇಗ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಲಿ ಸ್ವಾಮಿ. ಅವರೆಲ್ಲರೂ ಶೀಘ್ರವಾಗಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಲಿ. ಅಪ್ಪ ತಂದೆ, ಅಪ್ಪ ತಂದೆ, ನನ್ನ ಜನರು ಕರ್ತನೇ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಬೇಕಲ್ಲ ಕರ್ತನೇ. ಕರ್ತನೇ, ಆಗ ಅರಣ್ಯವು ತೋಟವಾಗಬೇಕಲ್ಲ. ನಿನ್ನ ಕ್ರಮಕ್ಕೆ, ನಿನ್ನ ನೀತಿಗೆ ಒಳಪಡದೇ ಇರುವಂತದ್ದು ಕರ್ತನೇ ದೇಶದಲ್ಲಿ, ನಮ್ಮಲ್ಲಿ ಎಲ್ಲವೂ ನಿನ್ನ ನೀತಿಗೂ ನಿನ್ನ ಕ್ರಮಕ್ಕೂ ನಿನ್ನ ಪರಲೋಕದ ಅಂದ ಚಂದಕ್ಕೂ ನಿನ್ನ ಚಿತ್ತಕ್ಕೆ ಒಳಪಡಬೇಕಲ್ಲಪ್ಪ.
ಅಪ್ಪ ತಂದೆ, ಈಗಿನ ತೋಟ ಕರ್ತನೆ ಆಗಿನವರಿಗೆ ಅರಣ್ಯವಾಗಿ ಕಾಣ್ತದಲ್ಲ ಅಪ್ಪ. ನಿನ್ನ ಅಭಿಷೇಕ ಹೊಂದಿದ ಜನರು ಈಗ ಪಡುವಂತ ಪ್ರಯಾಸಗಳು ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಸಾಧನೆಯಾಗಿ, ದೊಡ್ಡ ವಿಸ್ತಾರವಾದ ಸಾಧನೆಯಾಗಿ ಕಾಣ್ತದಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಅಭಿಷೇಕ ಹೊಂದಿದವರ ಪ್ರಯಾಸಗಳನ್ನ ನೀನು ದೊಡ್ಡದಾಗಿ ಮಾರ್ಪಡಿಸುವಂತ ದೇವರು ನಿನ್ನ ಕೊಂಡಾಡ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ನ್ಯಾಯವನ್ನ ಅಡವಿಯಲ್ಲಿ ನೆಲೆಗೊಳಿಸುವಂತ ದೇವರಪ್ಪ. ಅಪ್ಪ, ಧರ್ಮದಲ್ಲಿ ನಿನ್ನ ತೋಟದಲ್ಲಿ ನಿನ್ನ ಧರ್ಮ ಯಾವಾಗ್ಲೂ ಇದ್ದೇ ಇರುವ ಹಾಗೆ ಮಾಡುವಂತ ದೇವರೇ ಅಪ್ಪ. ನಿನ್ನ ನೀತಿ ಎಲ್ಲೆಲ್ಲಿಯೂ ನೆಲೆಸಲಿ, ನಿನ್ನ ನ್ಯಾಯ ಎಲ್ಲೆಲ್ಲಿಯೂ ನೆಲೆಸಲಿ. ಈ ದೇಶದೊಳಗೆ ಅದು ಬರಲಿ. ದೇಶದ ಪಾರ್ಲಿಮೆಂಟ್, ಸುಪ್ರೀಂ ಕೋರ್ಟ್ಗಳು ಮೊದಲುಗೊಂಡು ಎಲ್ಲಾ ಕೋರ್ಟ್ಗಳಲ್ಲಿ, ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲಾ ವ್ಯಾಪಾರ ಕ್ಷೇತ್ರ, ಮಾರುಕಟ್ಟೆಗಳಲ್ಲಿ, ಎಲ್ಲಾ ಉದ್ದಿಮೆಗಳಲ್ಲಿ, ಪ್ರಯಾಣಗಳಲ್ಲಿ ಅಪ್ಪ, ಮಾಧ್ಯಮಗಳಲ್ಲಿ, ಪ್ರಿಂಟ್ ಮೀಡಿಯಾಗಳಲ್ಲಿ, ಎಂಟರ್ಟೈನ್ಮೆಂಟ್ ಚಾನೆಲ್ಗಳಲ್ಲಿ ಕರ್ತನೆ, ಟಿವಿ, ರೇಡಿಯೋ, ಇಂಟರ್ನೆಟ್ ಎನ್ನದೇ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಲ್ಲಿಯೂ ನಿನ್ನ ನೀತಿ ಬರುವುದಕ್ಕಾಗಿ ನಾವು ಸಭೆಯಾಗಿ ಮೊರೆಯಿಡ್ತೇವಪ್ಪ. ನಿನಗೆ ಸ್ತೋತ್ರ 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 ಕರ್ತನೇ. ಧರ್ಮದಿಂದ ಸಮಾಧಾನವು ಫಲಿಸುವುದೆಂದಾಗಿ ಹೇಳಿದೆಯಲ್ಲ ಅಪ್ಪ. ಈ ದೇಶದಲ್ಲಿ ಸಮಾಧಾನ ಕಾಣದ ಕೋಟ್ಯಾನು ಕೋಟಿ ಜನರ ಮೇಲೆ ನಿನ್ನ ದೃಷ್ಟಿ ಬರಲಿ, ನಿನ್ನ ಕನಿಕರ ದೃಷ್ಟಿ ಬರಲಿ. ನಿನ್ನ ಸಮಾಧಾನವು ದೇಶದಲ್ಲಿ, ನಿನ್ನ ಧರ್ಮವು ಏರ್ಪಟ್ಟು ನನ್ನ ಜನರ ಹೃದಯದಲ್ಲಿ ಕ್ರಿಸ್ತನಿಂದಾದ ಸಮಾಧಾನವು ಯಜಮಾನನಂತಿದ್ದು ತೀರ್ಪು ಹೇಳುವ ಸ್ಥಿತಿಗೆ ದೇಶದ ಪ್ರತಿ ಪ್ರಜೆಯು ಕರ್ತನೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಸಮಾಧಾನವನ್ನೇ ಅರಿಯದ ಜನರು ನಿನ್ನ ಸಮಾಧಾನವನ್ನ ಕಂಡುಕೊಳ್ಳಲಿ. ಯೇಸುವೇ, ನಾನು ಬಿಟ್ಟು ಹೋಗುತ್ತೇನೆ, ನನ್ನ ಸಮಾಧಾನವನ್ನ ಕೊಡುತ್ತೇನೆ, ಈ ಲೋಕವು ಕೊಡುವ ರೀತಿಯಿಂದ ಅಲ್ಲ. ಆದುದರಿಂದ ನೀವು ಹೆದರಬೇಡ್ರಿ, ಹೃದಯವು ಕಳವಳಗೊಳ್ಳುವುದು ಬೇಡ ಎಂಬುದಾಗಿ ಹೇಳಿದೆಯಲ್ಲಪ್ಪ. ಅಪ್ಪ, ಪರಿಶುದ್ಧಾತ್ಮನನ್ನು ವಾಗ್ದಾನ ಮಾಡಿ ಕರ್ತನೆ, ಸಮಾಧಾನದ ಆತ್ಮನನ್ನು ನಮಗೆ ವಾಗ್ದಾನ ಮಾಡಿದ ಕರ್ತನೇ ನಿನಗೆ ಮಹಿಮೆ ಸಲ್ಲಿಸ್ತೇವಪ್ಪ. ಅಪ್ಪ ತಂದೆ, ಧರ್ಮದಿಂದ ಸಮಾಧಾನವು, ಶಾಂತಿ, ನಿರ್ಭಯಗಳು ನಿತ್ಯ ಪರಿಣಾಮ ಎಂಬುದಾಗಿ ಹೇಳಿದಲ್ಲಪ್ಪ. ಅಪ್ಪ, ನಿನ್ನ ಜನರಾದ ನಾವು ನಿನ್ನ ಸಮಾಧಾನವನ್ನ, ನಿನ್ನಿಂದ ಸಿಗುವಂತ ನಿರ್ಭಯದಿಂದ ನಿರ್ಭೀತರಾಗಿ ಸಮಾಧಾನದಿಂದ ನಾವಿರುವಂತೆ ನಿನ್ನ ನೀತಿ, ನಿನ್ನ ಧರ್ಮ ನಮ್ಮೊಳಗೆ ಯಾವಾಗಲೂ ಕರ್ತನೆ ನೆಲೆಗೊಳ್ಳಲಿ, ಅದು ಆವರಿಸಲಿ, ವಿಸ್ತಾರವಾಗಲಿ, ಹೆಚ್ಚೆಚ್ಚಾಗಿ ಬೆಳೆಯಲಿ ಅಪ್ಪ. ಅಪ್ಪ, ನಿನ್ನ ಜನರಿಗೆ ನೀನು ಸಮಾಧಾನ ನಿವಾಸದಲ್ಲಿಯೂ, ನಿರ್ಭಯ ನಿಲಯದಲ್ಲಿಯೂ, ನೆಮ್ಮದಿ ಆಶ್ರಯದಲ್ಲಿ ನೆಲೆಗೊಳ್ಳುವುದಕ್ಕಾಗಿ ನೀನೇ ಬಯಸಿದೆಯಲ್ಲ, ಅದನ್ನು ಅನುಗ್ರಹಿಸು. ಅದನ್ನು ನಮ್ಮ ರಾಜ್ಯಕ್ಕೆ ಅನುಗ್ರಹಿಸಿ, ನಮ್ಮ ದೇಶಕ್ಕೆ ಅದನ್ನು ಅನುಗ್ರಹಿಸಿ, ನಿನ್ನ ಜನರಾದವರಿಗೆ ಅದನ್ನು ದಯಮಾಡಿ ಅನುಗ್ರಹಿಸಿ. ರಾಜ, ನಿನಗೆ ಮಹಿಮೆ ಮಹಿಮೆ. ಅಪ್ಪ ತಂದೆ, ನೀನು ಏರ್ಪಡಿಸಿದ ವ್ಯವಸ್ಥೆ ಒಳಗೆ ಬಾರದವರ ಮೇಲೆ ಕಲ್ಮಳೆಯು ನಿನ್ನ ಕೋಪ ಬರ್ತದಲ್ಲಪ್ಪ. ಅಪ್ಪ, ನಾವು ಅದರಲ್ಲಿ ಸಿಕ್ಕಿಕೊಳ್ಳದಂತೆ ನಮ್ಮನ್ನು ರಕ್ಷಿಸು ಕರ್ತನೆ. ನೀರಾವರಿಗಳಲ್ಲಿ ಕರ್ತನೆ, ಪರಿಶುದ್ಧಾತ್ಮನ ನದಿಯನ್ನು ಹರಿಸುತ್ತಾ ಎಲ್ಲೆಡೆ ಕರ್ತನೆ ನಿನ್ನ ಸಮಾಧಾನದ ವಾಕ್ಯವನ್ನ, ಸುವಾರ್ತೆ ಬೀಜವನ್ನ ಬಿತ್ತುತ್ತಾ ಇರುವುದಕ್ಕೆ ನಮ್ಮನ್ನು ಬಲಪಡಿಸಿರಿ ರಾಜ. ನಿನ್ನ ನಡೆಯದ ಜನರು ಅದನ್ನು ಕಂಡುಕೊಳ್ಳುವಂತೆ ಕರ್ತನೆ ನಾವು ಯಾವಾಗಲೂ ಪ್ರಯಾಸ ಪಡುವವರನ್ನಾಗಿ ಮಾಡು ಸ್ವಾಮಿ. ಹೀಗೆ ಕರ್ತನೆ ಇರುವಂತ ಜನರು ಧನ್ಯರೆಂಬುದಾಗಿ ಹೇಳಿದೆಲ್ಲಪ್ಪ. ನಿನ್ನ ಜನರಿಗೆ ನಿನ್ನ ವಾಕ್ಯವನ್ನ, ನಿನ್ನ ಆತ್ಮನ ಅನುಭವವನ್ನು ಸತತವಾಗಿ ಕೊಡುವ ಜನರು ಧನ್ಯರೆಂಬುದಾಗಿ ಹೇಳಿದೆಯಲ್ಲ ಕರ್ತನೆ. ನಮ್ಮನ್ನ ನಡೆಸಿ, ನಿನಗೆ ಮಹಿಮೆ ಆಗಲಿ. ಒಡೆಯನೇ ನಿನಗೆ ಸ್ತೋತ್ರ, ಒಡೆಯನೇ ನಿನಗೆ ಸ್ತೋತ್ರ. ಸ್ತೋತ್ರ ರಾಜ, ಸ್ತೋತ್ರ ಸ್ತೋತ್ರ. ಈ ನೂತನ ವರ್ಷದಲ್ಲಿ ನೀನು ಕೊಟ್ಟ ಈ ಒಳ್ಳೆಯ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿನಗೆ ಮಹಿಮೆ, ನಿನಗೆ ಮಹಿಮೆ. ಸ್ತೋತ್ರ ರಾಜ, ಸ್ತೋತ್ರ.